येन विघ्नाः प्रणश्यन्ति सिद्ध्यन्ति च मनोरथाः जन्माद्यस्य हेतोऽन्वयादितरतश्चार्थेष्वभिज्ञस्वराट् तेने ब्रह्महृदायादिकवये मुह्यन्ति यं सूरयः तेजोवारिमृतां यथा विनिमयः यत्र त्रिसर्गो मृषा धाम्ना स्वेन सदा निरस्तकुहकं सत्यं परं धीमहि निगमकल्पतरोर्गलितं फलं शुकमुखादमृतद्रवसंयुतं पिबत भागवतं रसमालयं मुहुरघोरसिकाः भुवि भावुका यं प्रौरजन्तमनुपेतमपेतकृत्यं द्वैपायनो विरहकातराजुघावपुत्रेति तन्मयतया तरवोऽपि रेदुः तं सर्वभूतहृदयं मुनिमानतोऽस्मि श्लोकार्थं श्लोकपादं वा नित्यं भागवतोद्भवं पठेत् शृणोति यो भक्त्या गोसहस्रफलं लभेत् पाणिते करवाण्यंब चरणो हृदय सर्वदा मद्वाक्यसरणिर्भूयात् श्रीमदाचार्यभावगा श्रीमतो राघवेन्द्रस्य नमामि पदपङ्कजे कामिताशेषकल्याण कलनाकल्पपादपौ ತುಂಬ ಕಡಿಮೆ ಆಗೋಯ್ತು ಇಲ್ಲ ಇಟ್ಟೂ ಇಲ್ಲ ಪರಮ ಮಂಗಳವಾದ ಇಕೋ ಕಡಿಮೆ ಮಾಡೋದು ಸೌಂಡ್ ಆಗ್ತಿಲ್ಲ, ಬರೀ ಎಕೋ ಬರ್ತಾ ಇದೆಮ್ಮ. ಬಾಣಂತನಕ್ಕೆ ಹೋದ್ರೆ ನೀವೆಲ್ಲರೂ ಅವ್ರ ಜೊತೆಗೆ ಹೊಟ್ಟೋಗ್ಬಿಟ್ರಿ ಊರಿಗೆ. ಇದಕ್ಕೆ ಇಲ್ಲೇ ಬಾಣಂತನ ಮಾಡಿಸ್ಬಿಡ್ತಾ ಇದ್ದೀವಿ ಸರ್. ಅಪ್ಪ ಅಮ್ಮನ ಕರ್ಕೊಂಬಂದು ಇಲ್ಲೇ ಪ್ಲ್ಯಾನ್ ಮಾಡಿದ್ವಿ. ಎಲ್ಲ ಅವಳೆ ನೋಡ್ಕೊಳ್ಳೋದು. ಹಂಗಾಗಿ ಮಗಳ ಮದುವೆಯಲ್ಲಿ ಮಗಳೇ ಎಲ್ಲ ನೋಡಿಕೊಂಡು ಕೊನೆಗೆ ಎಲ್ಲಿಟ್ಟಿದ್ಯಮ್ಮ ಅಂತ ಕೇಳಿ ಸ್ವಲ್ಪ ಸೌಂಡಮ್ಮ ಯಾಕೆ ವ್ಯತ್ಯಾಸ ಆಗ್ಬಿಟ್ಟಿದೆ. ಅಳಿಯನ್ ಮಗ ಅನ್ನೋದು ಮಗ ಬಿಟ್ಬಿಟ್ರಿ, ಅಳಿಯ ಮಾತ್ರ ಕೇಳಿಸ್ಕೊಂಡ್ರಿ ಅಳಿಯನ ಮಗ. ಸರಿ ಬಿಡಿ, ಅದಾಗ್ತಾ ಇಲ್ಲ ಬಿಡಿ. ನಾ ಮಗ ಬಿಟ್ಬಿಡ್ರಿ. ಇಲ್ಲ ಆಗ್ತಾ ಇಲ್ಲ ಅದು. ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ನಂದಗೋಪನ ಯಶೋಧಾದೇವಿಯ ಮನೆಯಲ್ಲಿ ಪರಮಾತ್ಮನ ಅವತಾರವಾಗಿದೆ. ಪರಮಾತ್ಮನ ಅವತಾರವಾದ ಕೂಡಲೇ ಭಗವಂತ ಪರಮಶ್ರೇಷ್ಠವಾಗಿರತಕ್ಕಂತಹ ಮಧುರಾಪಟ್ಟಣದಿಂದ ತಾನು ಗೋಕುಲಕ್ಕೆ ಬಂದಿದ್ದಾನೆ. ಗೋಕುಲಕ್ಕೆ ಪರಮಾತ್ಮ ಬಂದಾಗ ರಾತ್ರಿ ವಸುದೇವ ಮಗುವನ್ನು ತಂದು ನಂದಗೋಪನ ಕೈಗೆ ಕೊಟ್ಟ ಅಂತ ಹರಿವಂಶದಲ್ಲಿ ಹೇಳ್ತಾರೆ. ಬೇರೆ ಪುರಾಣಗಳಲ್ಲಿ ಭಾಗವತದಲ್ಲಿ ಆ ಥರದ್ದೇನಿಲ್ಲ. ಮಗುವನ್ನು ಅಲ್ಲೇ ಇಟ್ಟು ಹೊರಟೋಗಿ ಬಿಡ್ತಾನೆ. ರಾತ್ರಿ ಯಾರಿಗೂ ಕೂಡ ಮಗು ಹುಟ್ಟಿದಾಗ ನೋಡಿದ್ರು, ಆದರೆ ನತಲ್ಲಿಂಗಂ ಪರಿಶ್ರಾಂತಹ, ಮಗು ಯಾವುದು ಎಂಬುದು ಅವರು ಯಾರಿಗೂ ಜ್ಞಾನವೇ ಇರಲಿಲ್ಲವಂತೆ. ಕಾರಣ ಹುಟ್ಟಿದವಳು ದುರ್ಗಾದೇವಿ ಆದ್ದರಿಂದ ಅವಳಿಗೆ ಅದು ಯಾರು ಏನು ಅಂತ ಗೊತ್ತಾಗಲೇ ಇಲ್ಲ. ಹೀಗಿರುವ ಸಂದರ್ಭದಲ್ಲಿ ಬೆಳಗ್ಗೆ ಶ್ರಾವಣ ಮಾಸದ ಕೃಷ್ಣ ಪಕ್ಷದ ನವಮಿ ಬೆಳಗ್ಗೆ ಪರಮಾತ್ಮನ ಅವತಾರವಾಗಿದೆ ಅಂತೆಲ್ಲ ಗೊತ್ತಾಗಿದೆ. ರಾತ್ರಿ ನಂದಗೋಪನ ಮನೆಯಲ್ಲಿ ಹುಟ್ಟಿದ್ದ ದುರ್ಗಾದೇವಿ, ಆ ದುರ್ಗಾದೇವಿಯನ್ನು ವಸುದೇವ ತೊಗೊಂಡು ಹೋಗ್ತಾನೆ. ಅಲ್ಲಿದ್ದ ಗಂಡು ಮಗುವನ್ನು ತಂದಿಲ್ಲಿಡ್ತಾನೆ. ಇಷ್ಟರ ಮಧ್ಯದಲ್ಲಿ ಬಹಳ ಸುಂದರವಾದ ಒಂದು ಸಂದೇಶವನ್ನು ವಾದಿರಾಜರು ಕೊಡ್ತಾ ಇದ್ದಾರೆ. ಪರಮಾತ್ಮನಿಗೆ ತಂದೆ ತಾಯಿ ಇಲ್ಲ ಅನ್ನುವುದು ಒಂದು ದೊಡ್ಡ ವಿಚಾರ. ನಾವೆಲ್ಲರೂ ಅನಂತ ಜೀವರಾಶಿಗಳಿಗೆಲ್ಲರಿಗೂ ಕೂಡ ತಂದೆ ತಾಯಿಗಳಿದ್ದಾರೆ ಎನ್ನುವುದು ಬರಲಿಲ್ಲ ಅಲ್ವಾ? ತಂದೆ ತಾಯಿಗಳಿದ್ದಾರೆ ಎನ್ನುವುದು ನಮಗೆಲ್ಲರಿಗೂ ತಂದೆ ತಾಯಿಗಳಿಲ್ಲದಂತೆ ನಮಗೆ ಜನ್ಮವಿಲ್ಲ. ಆದರೆ ಭಗವಂತನಿಗೆ ಹಾಗಲ್ಲ. ಪರಮಾತ್ಮ ಇನ್ನೊಂದು ದೇಹದಿಂದ ಅವನು ಬರಬೇಕಾಗಿಲ್ಲ. ನಾವು ಊರಿಂದ ಊರಿಗೆ ಹೋಗಬೇಕಾದ್ರೆ ಇನ್ನೊಂದು ವಾಹನ ಬೇಕು. ಹಾಗೆ ಜೀವನಿಗೆ ಮತ್ತೊಂದು ದೇಹಕ್ಕೆ ಬರಬೇಕಾದ್ರೆ ಆ ದೇಹ ಸ್ಥೂಲ ದೇಹ ಅಂದರೆ ನಮ್ಮ ಕಣ್ಣಿಗೆ ಕಾಣಿಸುವ 84 ಲಕ್ಷ ಯೋನಿ. ಮೀನು, ಮೊಸಳೆ, ಕಪ್ಪೆ, ಕತ್ತೆ, ಮೀನು ಏನಿದೆಯಲ್ಲ, ಇವೆಲ್ಲ ಇನ್ನೊಂದು ದೇಹಕ್ಕೆ ಜೀವನನ್ನು ತಂದು ಅವನಿಗೆ ಜನ್ಮ, ಮನುಷ್ಯ ಜನ್ಮ. ಹೀಗೆಲ್ಲ
ಪರಮಾತ್ಮ ಹಾಗೆ ಅಲ್ಲ, ಮಗುವಂತೆ ಕಾಣಿಸ್ತಾನೆ. ಪರಮಾತ್ಮ ಮಗುವಾಗೇ ಇದ್ದಾನೆ, ಮಗುವಂತೆ ಹುಟ್ಟಿದಂತೆ ಕಾಣಿಸ್ತಾನೆ. ಪರಮಾತ್ಮನಿಗೆ ಗರ್ಭವಾಸಾದಿಗಳಿಲ್ಲ ಅನ್ನೋದನ್ನೆಲ್ಲ ನಿನ್ನೆ ಕೇಳಿದ್ದೇವೆ. ಅಂತಹ ಭಗವಂತ ತಾನು ಈಗ ವೃಂದಾವನದ ಬರುವುದಕ್ಕಿಂತ ಮುಂಚೆ, ಅಂದರೆ ಗೋಕುಲಕ್ಕೆ ಬರುವುದಕ್ಕಿಂತ ಮುಂಚೆ ಮಧುರಾಪಟ್ಟಣದಿಂದ ಹೊರಟಾಗ ದೇವರನ್ನು ಕೈಯಲ್ಲಿ ಹಿಡಿದು ಹೊರಟರೆ ನಮಗೆ ಯಾವ ವಿಘ್ನಗಳಿಲ್ಲವಂತೆ. ಕರಸ್ಥ ದೇವಸ್ಯ ಕುತೋಂತರಾಯ ಅಂತ ದೇವರನ್ನು ಕೈಯಲ್ಲಿ ಹಿಡಿದು ಹೊರಟರೆ ಯಾವುದೇ ವಿಧವಾದ ವಿಘ್ನಗಳು ನಮಗಿಲ್ಲ. ಇದು ನಾವು ಜೀವನದಲ್ಲಿ ಎಲ್ಲ ವಿಷಯಗಳಲ್ಲೂ ತಿಳಿಬೇಕು. ಅದಕ್ಕೆ ಕೆಲವರು ತಮ್ಮ ಪರ್ಸಲ್ಲಿ ಫೋಟೋ ಇಟ್ಕೊಂಡಿರ್ತಾರೆ, ದೇವರ ಜೊತೆಗಿದ್ದಾನೆ ಅಂತ. ನೀವು ಇಟ್ಕೊಂಡ್ರಿ ಇಟ್ಕೊಳ್ಳದೆ ಹೋಗ್ರಿ, ದೇವರ ಜೊತೆಗಿದ್ದೇ ಇರ್ತಾನೆ. ಯಾಕೆಂದರೆ ಜೀವರಿಗೆ ಅತ್ಯಂತ ಸ್ನೇಹಿತ ಯಾರು ಅಂದರೆ ಪರಮಾತ್ಮನೊಬ್ಬನೇ. ಅವನೇ ದೊಡ್ಡ ಸ್ನೇಹಿತ, ಇನ್ಯಾರೂ ಸ್ನೇಹಿತರಲ್ಲ. ನಮ್ಮನ್ನು ಆಸ್ಪತ್ರೆಯಲ್ಲಿ 2 ದಿವಸ 3 ದಿವಸ ನೋಡ್ಕೊಳ್ಳಬಲ್ಲರು, ಆಮೇಲೆ ಯಾರೂ ನೋಡ್ಕೊಳ್ಳಲ್ಲ. ಆದರೆ ಆಸ್ಪತ್ರೆಯಲ್ಲಾಗಲಿ, ತಾಯಿಯ ಗರ್ಭದಲ್ಲೇ ಆಗಲಿ, ಮರಣದಲ್ಲೇ ಆಗಲಿ, ಮರಣದ ನಂತರ ಆಗಲಿ, ಜನ್ಮದಲ್ಲಾಗಲಿ, ಪ್ರತಿಯೊಂದು ಸಂದರ್ಭದಲ್ಲೂ ಭಗವಂತನೇ ನಮಗೆ ಅವಿಜ್ಞಾತ ಸಖ ಅಂತ ಭಾಗವತದ 4ನೇ ಸ್ಕಂದದಲ್ಲಿ ಪುರಂಜನೋಪಾಖ್ಯಾನದಲ್ಲಿ ಹೇಳ್ತಾರೆ. ತಿಳಿಯದೇ ಇರುವ ಸ್ನೇಹಿತ, ನಮಗೆ ಸದಾ ಒಳಿತನ್ನೇ ಮಾಡುವಂತಹ ಸ್ನೇಹಿತ ಭಗವಂತ. ಅಂತಹ ಪರಮಾತ್ಮ ನಮ್ಮ ಕೈಯಲ್ಲಿದ್ದರೆ ಅವನ ಮಾತನ್ನು ಹೇಳಿದ್ದನ್ನು ಆ ಅವಿಜ್ಞಾತ ಸಖ ಹೇಗೆ ಮಾತಾಡ್ತಾನೆ ಅಂದರೆ ಪುರಾಣಗಳ ಮೂಲಕವಾಗಿ, ಸಜ್ಜನರ ಮೂಲಕವಾಗಿ ಅವನು ಮಾತಾಡ್ತಾನೆ. ಅವನು ಮಾತಾಡೋದು ಎಲ್ಲಿ ಮಾತಾಡ್ತಾನೆ? ಸಜ್ಜನರ ಮುಖಾರವಿಂದದಿಂದ ತಾನು ಮಾತಾಡ್ತಾನೆ ಪರಮಾತ್ಮ. ಅಂತಹ ಅವಿಜ್ಞಾತ ಸಖ ಸ್ನೇಹಿತ ಏನಿದ್ದಾನೆ, ಆ ಸ್ನೇಹಿತನಾದ ಭಗವಂತ ಅವನನ್ನು ಕೈಯಲ್ಲಿ ಹಿಡಿದು ಹೊರಡೋದು ಅಂದ್ರೇನು? ಅವನ ಸ್ಮರಣೆ ಮಾಡ್ಕೊಂಡು ಹೋಗೋದು. ಅದಕ್ಕೆ ನಮ್ಮಲ್ಲಿ ಪ್ರಯಾಣೇ ಗರುಡಾರೂಢಂ, ನಮ್ಮಲ್ಲಿ ಹೊರಡುವಾಗ ಒಂದು ಮಾತಿದೆ, ಪ್ರಯಾಣೇ ಗರುಡಾರೂಢಂ ಪಾರಿಜಾತ ಹರಂ ಹರಿಂ ರುಕ್ಮಿಣೀ ಸತ್ಯಭಾಮಾಭ್ಯಾಂ ಸಮೇತಂ ಕೃಷ್ಣಮಾಶ್ರಯೇ ಅಂತ ಒಂದು ಶ್ಲೋಕ. ಪ್ರಯಾಣ ಕಾಲ ಮಾಡುವಾಗ, ಪ್ರಯಾಣ ಹೊರಡುವಾಗ ಇಷ್ಟು ಸ್ಮರಣೆ ಮಾಡಬೇಕಂತೆ. ಗರುಡಾರೂಢನಾದ ಪರಮಾತ್ಮನ ಸ್ಮರಣೆ ಮಾಡಬೇಕಂತೆ. ನಿಮಿಷ ನಿಮಿಷಕ್ಕೆ, ಕ್ಷಣ ಕ್ಷಣಕ್ಕೆ ಸಾವಿರ ವೆಹಿಕಲ್ಗಳನ್ನು ದಾಟ್ಕೊಂಡು ಬರ್ತಾ ಇರ್ತೀವಿ. ಚೂರು ಟಚ್ ಆದರೆ 2 ಗಂಟೆ ಜಗಳ ಆಗುತ್ತೆ, ಅಲ್ಲಿ ಇನ್ನೇನಾಗಲ್ಲ. ಇನ್ನೂ ದೊಡ್ಡದಾದರೆ ಆಂಬುಲೆನ್ಸ್ ಬರುತ್ತೆ, ಇನ್ನು ದೊಡ್ಡ ದೊಡ್ಡ ಗಲಾಟೆಗಳು. ಅದಕ್ಕೆ ಇದು ಯಾವುದು ಆಗಬಾರ್ದು ಅಂದರೆ ಪ್ರಯಾಣೇ ಗರುಡಾರೂಢಂ ಪಾರಿಜಾತ ಹರಂ ಹರಿಂ. ನೋಡ್ರಿ ಆ ಶ್ಲೋಕ ಎಷ್ಟು ಚೆನ್ನಾಗಿದೆ. ಪ್ರಯಾಣ ಕಾಲದಲ್ಲಿ ಗರುಡಾರೂಢನಾದ ಪರಮಾತ್ಮನ ಸ್ಮರಣೆ ಮಾಡಬೇಕು. ಪಾರಿಜಾತ ಹರಂ ಹರಿಂ, ಹೋಗಿ ಬರುವಾಗ ಪಾರಿಜಾತದಂತಹ ಒಳ್ಳೆಯ ಪರಮಾದ್ಭುತವಾದ ಲಾಭವನ್ನು ಮಾಡ್ಕೊಂಬರ್ಬೇಕು. ಕೆಲವರು ಹೇಳ್ತಾರೆ ಶುಭವಾಗಿ ಹೋಗಿ ಲಾಭವಾಗಿ ಬನ್ನಿರಿ ಅಂತ. ಏನೇ ಆಗಲಿ ವ್ಯಾಪಾರ ಮಾಡಲಿಕ್ಕೆ ಹೋಗ್ತೀವಿ ಅಂದರೆ ದುಡ್ಡು ಕೊಟ್ಟಿರ್ತೀವಿ, ಇನ್ನೊಂದು ತಂದಿರ್ತೀವಿ. ಪಾರಿಜಾತವನ್ನು ತಂದಿದ್ದಾನೆ ಕೃಷ್ಣ. ಪ್ರಯಾಣೇ ಗರುಡಾರೂಢಂ ಪಾರಿಜಾತ ಹರಂ ಹರಿಂ ರುಕ್ಮಿಣೀ ಸತ್ಯಭಾಮಾಭ್ಯಾಂ ಸಮೇತಂ ಕೃಷ್ಣಮಾಶ್ರಯೇ ಅಂತ. ರುಕ್ಮಿಣಿ ಮತ್ತು ಸತ್ಯಭಾಮೆಯರಿಂದ ಕೂಡಿರತಕ್ಕಂಥ ಭಗವಂತನ ಸ್ಮರಣೆ ಮಾಡಿದರೆ ಎಲ್ಲ ವಿಘ್ನಗಳು ಪರಿಹಾರ. ಪರಮಾತ್ಮನ ಸ್ಮರಣೆಯೇ ವಿಘ್ನ ಪರಿಹಾರಕ್ಕೆ ಮುಖ್ಯವಾದದ್ದು. ಗಣಪತಿ ವಿಘ್ನ ಪರಿಹಾರ ಮಾಡ್ತಾನೆ. ಗಣಪತಿಯ ಒಳಗಡೆ ವಿಶ್ವಂಭರರೂಪಿ ಭಗವಂತ ತಾನಿರ್ತಾನೆ. ಆ ಭಗವಂತನೇ ನಮಗೆ ವಿಘ್ನ ಪರಿಹಾರವನ್ನು ಮಾಡ್ತಾನೆ. ಅದಕ್ಕೆ ದೇವರನ್ನು ಕೈಯಲ್ಲಿ ಹಿಡಿದು ವಸುದೇವ ಹೊರಟಿದ್ದಾನೆ. ಅವನ ಕೈಗೆಲ್ಲ ಬೇಡಿ ಇದೆ, ಕುತ್ತಿಗೆಗೆಲ್ಲ ಬೇಡಿ ಇದೆ, ಕಾಲಿಗೆಲ್ಲ ಬೇಡಿ ಇದೆ. ದೇವರನ್ನು ಕೇಳಲಿಲ್ಲ, ಇಷ್ಟೆಲ್ಲ ಬಂಧನ ಇದೆ, ಹೇಗೆ ಕರ್ಕೊಂಡು ಹೋಗಲಿ ಅಂತ. ದೇವರ ಪೂಜೆ ಮಾಡು ಅಂದರೆ 1000 ತೊಂದರೆಗಳನ್ನು ಹೇಳ್ತಾ ಇರ್ತೀವಿ ನಾವು. ಪಾತ್ರೆ ತೊಳೆದಿಲ್ಲ, ಉದ್ಧರಣೆ ಇಲ್ಲ, ಅಥವಾ ಸಾಲಿಗ್ರಾಮ ಇಲ್ಲ. ಕೊನೆಗೆ ಸಾಲಿಗ್ರಾಮವೇ ಇಲ್ಲ ಸ್ವಾಮಿ, ಏನು ಮಾಡೋದು ಅಂತ. ಏನು ಬೇಕಲ್ಲ ಮಾಡ್ತೀನಿ ಅಂತ ನಾವು ಮನಸ್ಸು ಮಾಡಿದರೆ, ಭಗವಂತನ ಕಾರ್ಯವನ್ನು ಮಾಡ್ತೀವಿ ಅಂದರೆ ಎಲ್ಲವೂ ತಾನಾಗಿ ಒದಗಿಸಿಕೊಡ್ತಾನೆ ಭಗವಂತ. ಹೀಗಾಗಿ ವಸುದೇವ ಏನೂ ಕೇಳಲಿಲ್ಲ, ಏನನ್ನೂ ಕೇಳಲಿಲ್ಲ. ಸ್ವಾಮಿ ಪರಮಾತ್ಮ ಹೇಳಿದ, ನನ್ನನ್ನು ಕರ್ಕೊಂಡು ಹೋಗಿ ಅಲ್ಲಿ ಬಿಟ್ಬಿಡು ಅಂತ. ನಂದಗೋಪ ಮತ್ತು ವಸುದೇವ ಇವರಿಬ್ಬರು ಮೊದಲೇ ಮಾತಾಡಿಕೊಂಡಿದ್ದರಂತೆ. 8ನೆಯ ಗರ್ಭ ಕಂಸನಿಗೆ ಮರಣ ಅಂತ ಗೊತ್ತಾಗಿದೆ. ಏನಾರು ಮಾಡಿ ಸಂಹಾರ ಮಾಡುವ ಪ್ರಯತ್ನವನ್ನು ಮಾಡ್ತಾನೆ. ಅದಕ್ಕಾಗಿ ನನ್ನ ಮಗುವನ್ನು ನಿನ್ನ ಹತ್ರ ಕೊಡ್ತೀನಿ. ಅಲ್ಲಿ ಆ ಕಡೆ ಯಶೋದೆಯು ಗರ್ಭಿಣಿಯಾಗಿ ತಿರ್ತಿದ್ಲು, ಅಲ್ಲಿಯ ಮಗುವನ್ನು ಇಲ್ಲಿಗೆ ತಂದು ಬಿಡೋಣ ಅಂತ. ಗಂಡಾದರೆ ಕೊಲ್ತಾನೆ, ಮೃತ್ಯು ಅಂದರೆ ಅವನು ಗಂಡು ಅಂತಲೇ ತಿಳ್ಕೊಂಡಿದ್ದ. ಅದು ಹೆಣ್ಣಾಗಬಾರ್ದು, ಯಾಕೆ ಗಂಡು ಹುಟ್ಟತ್ತೆ ಅಂತೇನೆ ಹೇಳಿರಲಿಲ್ಲ. ಹಾಗಾಗಿ ಪರಮಾತ್ಮನನ್ನು ಕರ್ಕೊಂಡು ಹೊರಗೆ ಹೊರಡ್ತಾನೆ. ದೇವರನ್ನು ಕೈಯಲ್ಲಿ ಹಿಡಿದು ಹೊರಟರೆ, ದೇವರು ಹೇಳಿದಂತೆ ನಾವು ಕೇಳಿದರೆ ಬಾಗಿಲುಗಳು ತಾನಾಗೆ ತೆರೆಯುತ್ತಂತೆ. ಅಂದರೆ ನಮ್ಮ ಸಂಪತ್ತಿನ ಬಾಗಿಲು, ನಮ್ಮ ಶ್ರೇಷ್ಠವಾದ ನಮ್ಮ ವಿಪತ್ತುಗಳೆಲ್ಲ ಪರಿಹಾರವಾಗಿ ಸಂಪತ್ತು ನಮಗೆ ಕೂಡಿ ಬರುವಂತಹ ಬಾಗಿಲುಗಳು ಎಲ್ಲ ತೆಗೆಯುತ್ತೆ.
ಹೊರಗೆ ಪರಮಾತ್ಮ ಬಂದ ಕೂಡಲೇ, ನಮ್ಮ ವಸುದೇವ ಬಂದ ಕೂಡಲೇ ಮಳೆಯ ನೀರ ಹನಿಗಳು, ಶ್ರಾವಣ ಮಾಸದಲ್ಲಿ ಮಳೆಯ ನೀರು ಹನಿ ಬೀಳುತ್ತೆ. ಸಾಮಾನ್ಯವಾಗಿ ತುಂತುರು ತುಂತುರಾಗಿ ಬೀಳುತ್ತೆ, ನಿಲ್ಲುತ್ತೆ, ಬೀಳುತ್ತೆ, ನಿಲ್ಲುತ್ತೆ. ಇದನ್ನು ವಾದಿರಾಜರು ತುಂಬ ಚೆನ್ನಾಗಿ ಹೇಳ್ತಾರೆ. ಕಲ್ಪನೆ ಮಾಡಿ ಮಾತಾಡಬೇಕ್ರಿ. ಯಾವುದೇ ಕೂಡ ಮನಸ್ಸಿಗೆ ಹಿತವಾಗುವಂತೆ, ಅರ್ಥವಾಗುವಂತೆ ಉಪನ್ಯಾಸ ಮಾಡಿದರೆ ಅದು ಎಲ್ಲರಿಗೂ ರುಚಿ. ಅದರಲ್ಲಿ ನಮ್ಮ ವಾದಿರಾಜರು ಬಹಳ, ಸೋದೆಯ ವಾದಿರಾಜರು ಬಹಳ ನಿಪುಣರು. ಅವರು ತುಂಬ ಚೆನ್ನಾಗಿ ಹೇಳ್ತಾರೆ. ದೇವರಿಗೆ ಟ್ರೈನಿಂಗ್ ಕೊಡ್ತಾ ಇದ್ದಾರಂತೆ. ಪರಮಾತ್ಮ ಏನಿದ್ದಾನೆ, ಇವತ್ತು ಹುಟ್ಟಿದ್ದಾನೆ, ನಿನಗಿಂಥದ್ದೆಲ್ಲ ಬರುತ್ತೆ ಅಂತ ಸೂಚನೆ ಮಾಡ್ತಾ ಇದ್ದಾರಂತೆ. ನೀನು ಮುಂದೆ ಗೋವರ್ಧನ ಪರ್ವತ ಎತ್ತುತ್ತೀಯಾ, ಆ ಗೋವರ್ಧನ ಪರ್ವತ ಎತ್ತುವಾಗ ಇದಕ್ಕಿಂತ ದೊಡ್ಡ ನೀರ ಹನಿ ಬೀಳುತ್ತೆ ಎಂಬುದನ್ನು ತೋರಿಸುವ ಸೂಚನೆಯಂತೆ ಆ ಮಳೆ ನೀರ ಹನಿಗಳು. ಮಳೆ ನೀರ ಹನಿಗಳು ದೇವರ ಮೇಲೆ ಬೀಳಬಾರ್ದು. ನೀವು ತಿರುಪತಿಯಲ್ಲಿ ನೋಡಿರ್ತೀರಿ, ದೇವರಿಂದ ಒಂದು ಗುಡಾರ ಹಿಡ್ಕೊಂಡು ಬರ್ತಾ ಇರ್ತಾರೆ. ಯಾಕೆ ಅಂತ ನಿಮಗೆ ಗೊತ್ತಿರಲ್ಲ. ಇಡೀ ಪ್ರಯಾಣ ಪೂರ್ತಿ ಆಗಿರುತ್ತೆ. ದೇವರ ಮೇಲೆ ಮಳೆಯ ನೀರು ಬಿದ್ದರೆ ಆ ನೀರು ಬೀಳುವುದರಿಂದ ಮೈಲಿಗೆ ಆಗಿಬಿಡುತ್ತೆ ದೇವರಿಗೆ. ಮಳೆಯ ನೀರು ಮಡಿಯಲ್ಲ, ಅದು ಭೂಮಿಗೆ ತಗಲಿದರೆ ಮಡಿ. ಇವತ್ತು ನೀವೇನು ರೈನು ವಾಟರ್ ಹಾರ್ವೆಸ್ಟಿಂಗ್ ಅಂತ ಮಾಡ್ತಿರಲ್ಲ, ಆ ನೀರು ಕುಡಿಲಿಕ್ಕೆ ಕೊಡೋದು. ವೈಜ್ಞಾನಿಕವಾಗಿ ಆ ನೀರು ಕುಡಿಲಿಕ್ಕೆ ಬರಲ್ಲ, ಮತ್ತು ನಮ್ಮ ಶಾಸ್ತ್ರೀಯವಾಗಿ ಕೂಡ ಆ ನೀರು ಕುಡಿಯಬಾರದು. ಇವತ್ತೆಷ್ಟೋ ಜನ ಅದನ್ನು ಸ್ಟಾಕ್ ಮಾಡಿಕೊಂಡು ನೀರು ಬರದೇ ಜಾಗದಲ್ಲಿ ಮಾಡ್ತಾರೆ, ಆಪತ್ತು. ಆದರೆ ಆ ನೀರು ಭೂಮಿಗೆ ತಾಗಿದ ಮೇಲೆ ಅದು ಶುದ್ಧವಾಗುತ್ತೆ. ಅಷ್ಟರ ಮಧ್ಯದಲ್ಲಿ ಪರಮಾತ್ಮನಿಗೆ, ಅದೇ ನೋಡ್ರಿ, ಆಕಾಶಗಂಗೆಯಿಂದ ದೇವರಿಗೆ ನೀರನ್ನು ತಂದು ಅಭಿಷೇಕ ಮಾಡ್ತಾರೆ. ಅದೇ ನೀರೇ ಭೂಮಿಗೆ ತಗಲಿದ್ದರಿಂದ ಅಭಿಷೇಕ ಮಾಡ್ತಾರೆ. ಭೂಮಿಗೆ ತಗಲದೇ ಇದ್ದರೆ ಅಭಿಷೇಕ ಮಾಡೋದಿಲ್ಲ. ಹೀಗಾಗಿ ಪರಮಾತ್ಮನ ಮೇಲೆ ನೀರು ಬೀಳ್ತಾ ಇದೆ. ಇವಾಗ ಯಾರು ತಡೆಯಬೇಕು? ಬಲರಾಮ ಏನಿದ್ದಾನಲ್ಲ, ಆತ ಪರಮಾತ್ಮನ ಸೇವಕ, ಪರಮ ದೊಡ್ಡ ಸೇವಕ ಶೇಷದೇವರು. ಆತ ಏನು ಮಾಡ್ತಾನೆ? ಪರಮಾತ್ಮನಿಗೆ ಎಲ್ಲ ರೀತಿಯ ಸೇವೆಯನ್ನು ಮಾಡ್ತಾನೆ. ಛತ್ರ, ಚಾಮರ, ವ್ಯಜನ, ಪರ್ಯಂಕ, ದೇವರಿಗೆ ಏನೇನು ಬೇಕೋ ಎಲ್ಲವನ್ನೂ ಕೂಡ ಪರಮಾತ್ಮ ಮಾಡ್ತಾನೆ. ಅಂತಹ ಶೇಷದೇವರಿಗೆ ಏನು ಮಾಡಿದ್ದಾನೆ? ಪರಮಾತ್ಮನ ಮೇಲೆ ನೀರು ಬೀಳದಂತೆ ತಾನು ಹೆಡೆಯನ್ನು ಚಾಚಿ, ನೀವು ನೋಡಿರ್ತೀರಿ, ಎಲ್ಲ ಫೋಟೋದಲ್ಲಿ ಕಲ್ಪನೆ ಮಾಡಿ ಬರೆದಿರ್ತಾರೆ ಅದನ್ನೆಲ್ಲ. ಬಲರಾಮನ ಆ ಒಂದು ಶೇಷನಾಗಿ ಬಂದಿದ್ದಾನೆ ಅಂತ ಗೊತ್ತಾಗಿಲ್ಲ. ಒಟ್ಟಲ್ಲಿ ಒಂದು ಹಾವು ಬಂದು ಅಡ್ಡ ನಿಂತಿದೆ, ನೀರ ಹನಿ ಬೀಳಲ್ಲ. ಯಾಕೆ ಅಂದರೆ, ಅಮ್ಮ ನೀವು ಮಾತಾಡ್ತಾ ಇದ್ರೆ ನಂಗೆ ಡಿಸ್ಟರ್ಬ್ ಆಗುತ್ತೆ. ಆದ್ದರಿಂದ ಬಲರಾಮನೇ ಯಾಕೆ ಅಣ್ಣನಾಗಿ ಹುಟ್ಟಿದ, ಬಲರಾಮ ಯಾಕೆ ಸೇವೆ ಮಾಡಲಿಕ್ಕೆ ಬಂದ ಅಂದರೆ, ಸೇವಾಖಿನ್ನ ಲಕ್ಷ್ಮಣೋಗ್ರೇ ಬಭೂವ. ಹಿಂದಿನ ಜನ್ಮದಲ್ಲಿ ಲಕ್ಷ್ಮಣ ಸೇವೆ ಮಾಡಿ 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 ಸುಸ್ತಾಗಿ ಬಿಟ್ಟಿದ್ದಂತೆ. ಅದಕ್ಕೆ ಪರಮಾತ್ಮ ನೋಡಿದನಂತೆ, ಈ ಜನ್ಮದಲ್ಲಿ ಅಣ್ಣನಾಗಿ ಬಂದುಬಿಡು, ನಾನು ನಿನಗೆ ಸೇವೆ. ನೋಡ್ರಿ, ದೇವರು ಎಂಥವನಿದ್ದಾನೆ. ನೀನು ಸೇವೆ ಮಾಡಿ ಸುಸ್ತಾಗಿದ್ದರೆ ನಾನು ನಿನಗೆ ಸೇವೆ ಮಾಡ್ತೀನಿ ಅಂತ ಸ್ವಾಮಿ. ಅದೊಂದು ಮೇಲ್ಗಡೆ ಉದ್ದೇಶ. ಸೇವೆ ಮಾಡಿ ಲಕ್ಷ್ಮಣನಿಗೆ ಪುಣ್ಯ ಬಂದಿತ್ತಲ್ಲ, ಅದನ್ನು ಕದಿಯುವ ನೆಪ. ದೊಡ್ಡವರು ನಮಗೆ ಸೇವೆ ಮಾಡಿದರು ಅಂತಂದರೆ ನಮ್ಮ ಪುಣ್ಯ ಕದಿಯುವ ಲೆಕ್ಕವೇ ಹೊರತು, ದೇವರೇ ಕೊಟ್ಟಿದ್ದ ಪುಣ್ಯವನ್ನು ದೇವರು ಕದ್ದ ಅಂತ ಅರ್ಥವೇ ಹೊರತು, ಪರಮಾತ್ಮನ ಸೇವೆಯನ್ನು ಪರಮಾತ್ಮ ಮಾಡಿದ ಬಲರಾಮನ ಸೇವೆಯನ್ನು ಅಂತಲ್ಲ. ಹಾಗಾಗಿ ಮತ್ತೆ ಬಲರಾಮ ಯಾಕೆ ಶೇಷನಾದವನಂತಾನೆ, ನಾಳೆ ಬೆಳಗ್ಗೆ ಆದರೆ ನಾನು ಅಣ್ಣ, ನೀ ತಮ್ಮ, ನೀನು ನನಗೆ ನಮಸ್ಕಾರ ಮಾಡ್ತೀಯ, ನಾನು ಮಾಡೋ ಹಾಗಿಲ್ಲ. ಅದಕ್ಕೆ ಇವತ್ತೇ ಗ್ರೀನ್ ರೂಮಲ್ಲೇ ಇಬ್ಬರಿಗೂ ನಾವು ಒಪ್ಕೊಂಡ್ಬಿಡೋಣ, ನಾನು ಅಣ್ಣ ನಿಂಗೆ ಸೇವೆ ಮಾಡಿಬಿಡ್ತೀನಿ ಅಂತ ಶೇಷದೇವರು ಪಣಾತಪತ್ರನಾಗಿ ತನ್ನ ಹೆಡೆಯನ್ನೇ ದೊಡ್ಡ ಕೊಡೆಯನ್ನಾಗಿ ಮಾಡಿ ಪರಮಾತ್ಮನ ಸೇವೆಯನ್ನು ಮಾಡ್ತಾನೆ. ಸೇವೆ ಮಾಡಿ ಪರಮಾತ್ಮ ಮುಂದೆ ಹೋಗ್ತಾ ಇದ್ದಾಗ ದೇವತೆಗಳೆಲ್ಲ ಹೂವಿನ ಮಳೆಯನ್ನು ಗರೆದರಂತೆ. ದೇವತೆಗಳೆಲ್ಲ ಹೂವಿನ ಮಳೆಯನ್ನು ಗರೀತಾರೆ. ಮಕ್ಕಳ ಕಷ್ಟ ಅಮ್ಮ, ನಿಮಗೆ ಇಂಟ್ರೆಸ್ಟು ಮಕ್ಕಳಿಗಿರಲ್ಲ. ಆ ದೇವತೆಗಳೆಲ್ಲ ಹೂಮಳೆಯನ್ನು ಗರೆದರಂತೆ. ಏನದಕ್ಕೆ? ಪರಮಾತ್ಮ ಅವತಾರ ಮಾಡಿದಾಗ ಹೂಮಳೆಯನ್ನು ಗರೆಯುವುದು ಉಂಟು. ಆದರೆ ಯಾಕೆ ಮಳೆಗರೆದರು ಅಂದರೆ, ದೇವರಿಗೆ ತೋರಿಸ್ತಾ ಇದ್ದಾರಂತೆ, ಇದೇ ಪಾರಿಜಾತವನ್ನೇ ನೀ ತರಬೇಕು ನಾಳೆ. ಅವನಿಗೆ ದೇವರಿಗೆ ತೋರಿಸಿದ್ರಂತೆ, ಈ ಪಾರಿಜಾತವನ್ನು ನೀ ತರಬೇಕಾಗತ್ತೆ, ಇದನ್ನು ನೋಡು ಅಂತ. ಆಕಾಶ ನಿರ್ಮಲವಾಗಿತ್ತಂತೆ. ನಿರ್ಮಲೋಡು ಗಣೋದಯಂ ಅಂತ. ಆಕಾಶ ಎಲ್ಲ ನಿರ್ಮಲವಾಗಿತ್ತು. ಆಗಾಗ ಒಂದೊಂಚೂರು ಹನಿ ಬೀಳುತ್ತಿತ್ತು. ಆಕಾಶ ನಿರ್ಮಲವಾಗಿ, ಆಕಾಶದ ತುಂಬ ನಕ್ಷತ್ರಗಳು. ಆಕಾಶ ರಾಜ ನಕ್ಷತ್ರಗಳು ಹಾಕ್ಕೊಂಡಿದ್ದ ಅಂದರೆ ಆಭರಣಗಳನ್ನು ಹಾಕ್ಕೊಂಡಿದ್ದಂತೆ. ಯಾರಿಗೆ ಆಭರಣ ಹಾಕ್ಕೊಳ್ಳೋದು ಇಷ್ಟವಾಗುತ್ತೆ ಯಾವಾಗ ಅಂದರೆ, ತುಂಬ ಸಂತೋಷವಾಗಿದ್ದಾಗ, ಎಲ್ಲಿಗೆ ಹೋಗಲಿ ಬಿಡಲಿ, ಸಂತೋಷವಾಗಿದ್ದರೆ ಆಭರಣ ಹಾಕ್ಕೊಂಡು ಕನ್ನಡಿ ಮುಂದೆ ನಿಂತ್ಕೊಂಡು ತಾನೇ ಒಂದು ಸೆಲ್ಫಿ ತೆಕ್ಕೊಂಡು ಅಪ್ಡೇಟ್ ಮಾಡಿಬಿಡ್ತಾನೆ. ವಾಟ್ಸಪ್ಪಲ್ಲಿ ಅಪ್ಡೇಟ್ ಮಾಡಿಬಿಡೋದು, ಅದನ್ನು ಕಳಿಸ್ಬಿಡೋದು, ಹಾಕ್ಕೊಂಡಿದ್ದೀನಿ ಅಂತ. ಕಳ್ಳರು ಬಂದು ಕಿತ್ಕೊಂಡು ಹೋಗ್ಬಿಡ್ತಾರೆ. ಆಮೇಲೆ ಅದೆಲ್ಲ ಇಡೋದಲ್ಲ, ಮನೆಯಲ್ಲಿ ನೋಡ್ಕೋಬೇಕು, ಅಷ್ಟೇ ಇಡಬೇಕು. ಅದನ್ನು ಸೆಲ್ಫಿ ತೆಗೆಯೋದು, ಅಲ್ಲಲ್ಲಿ ಇಡೋದು. ಮನೆ ಪಾಪ ಎಲ್ಲ ಗಂಡ ಹೆಂಡತಿ ಇಬ್ಬರು ಕೂತ್ಕೊಂಡು ಸೆಲ್ಫಿ ತೆಕ್ಕೊಂಡು ಎಲ್ಲ ಇಟ್ಟರು, ಹೊರಗಡೆಗೆ ಕಳ್ಳರು ಬಂದು ತೊಗೊಂಡು ಹೋಗ್ಬಿಟ್ರು. ಅದಕ್ಕೆ ಆಕಾಶ ಎಲ್ಲ ಆಭರಣಗಳನ್ನು ಹಾಕ್ಕೊಂಡು ಬಂದಿದ್ದಂತೆ. ಇದನ್ನು ವಾದರಾಜರು ಹೇಳ್ತಾರೆ.
ಪಂಚಭೂತಗಳಲ್ಲಿ ಆಕಾಶ ಬಹಳ ದೊಡ್ಡದಾದದ್ದು. ಪೃಥ್ವಿ, ಅಪ್ಪು, ತೇಜ, ವಾಯು, ಆಕಾಶ. ಮೊದಲು ಆಕಾಶಾದಸೃಜದ್ವಾಯು, ಆಕಾಶದಿಂದ ವಾಯು ತತ್ವ. ವಾಯೋ ಆಕಾಶಾದಸೃಜದ್ವಾಯು ವಾಯೋಸ್ತೇಜ ತೇಜಸ ಸಲಿಲಂ ತಸ್ಮಾತ್ ಪೃಥ್ವಿ. ಹೀಗೆ ಆ ಆಕಾಶ ತತ್ವ ತುಂಬ ದೊಡ್ಡದು. ಆಕಾಶಕ್ಕಿಂತ ದೊಡ್ಡವನು ಪರಮಾತ್ಮ. ನೀವು ದೇವರು ಎಷ್ಟು ದೊಡ್ಡವನಿದ್ದಾನೆ ಅಂದರೆ ನೋಡ್ಕೊಳ್ರಿ, ಅಲ್ಲಿಗೆ ಲೆಕ್ಕ ಮಾಡಿಕೊಡ್ರಿ. ಪರಮಾತ್ಮ ಎಷ್ಟು ದೊಡ್ಡವನು ಅಂದರೆ ಇವತ್ತು ಈ ಆಕಾಶ ನೋಡಿದರೆ ನಮಗೆ ಅದರ ಪರಿಮಿತಿಯೇ ಗೊತ್ತಾಗಲ್ಲ. ಹಾಗೆ ಪರಮಾತ್ಮ ಆಕಾಶಕ್ಕಿಂತ ದೊಡ್ಡವನು ಅಂತಾದ ಮೇಲೆ ನಮಗಿಂತ ದೊಡ್ಡ ಶ್ರೀಮಂತ ನಮ್ಮ ಪಕ್ಕದಲ್ಲಿ ಕೂತಿದ್ದಾನೆ ಅಂದರೆ ನಾವು ಸ್ವಲ್ಪ ಕೈಗೆ ಮಡಿಸ್ಕೊಂಡು ನಮಗಿಂತ ದೊಡ್ಡ ಶ್ರೀಮಂತರು ಅಂತ ಸ್ವಲ್ಪ ತಗ್ಗಿ ಬಗ್ಗಿ ಇರ್ತೀವಿ. ಆಕಾಶನ ಪರಿಸ್ಥಿತಿ ಹೀಗೆ ಆಗಿತ್ತಂತೆ. ನನಗಿಂತ ಶ್ರೀಮಂತ, ನನಗಿಂತ ಸರ್ವತ್ರ ವ್ಯಾಪ್ತ ಪರಮಾತ್ಮ ಇದ್ದಾನೆ ಅಂತ ಇವತ್ತು ಅವನಿಗೆ ಸಂತೋಷ ಆಯಿತಂತೆ. ಅಷ್ಟು ದೊಡ್ಡದಾಗಿರುವ ವ್ಯಕ್ತಿ ಪುಟ್ಟದಾಗಿ ಬಂದುಬಿಟ್ಟಿದ್ದಾನೆ, ನಾನೇ ದೊಡ್ಡವನಾಗಿ ಬಿಟ್ಟೆ ಅಂತ ಆಕಾಶನಿಗೆ ಸಂತೋಷವಾಯಿತಂತೆ. ಇದು ಇನ್ನೊಂದು ಕಾರಣ ಹೇಳ್ತಾರೆ. ಇದೊಂದು ಕಾರಣ, ದೇವರನ್ನು ಹೇಗೆ ಚಿಂತನೆ ಮಾಡಬೇಕು ಅಂತ ಒಂದಿದೆ. ತುಂಬ ಕಠಿಣವಾದ ಮಾರ್ಗ ಅದು. ಭಾಗವತ ದ್ವಿತೀಯ ಸ್ಕಂದದಲ್ಲಿ ಹೇಳುತ್ತೆ, ದೇವರ ಪಾದದ ಕೆಳಗಡೆ ಪಾತಾಳ ಇದೆಯಂತೆ. ಅತಳ ವಿತಳ ಸುತಳ ತಳಾತಳ ರಸಾತಳ ಪಾತಾಳ, ಭೂಲೋಕ ಭೋರ್ಲೋಕ ಜನೋಲೋಕ ತಪೋಲೋಕ ಸತ್ಯಲೋಕ. 7 ಲೋಕ ನಾಭಿಯಿಂದ ಮೇಲೆ, 7 ಲೋಕ ನಾಭಿಯಿಂದ ಕೆಳಗೆ ದೇವರಿಗೆ. ಈ ದೇವರ ದೇಹದಲ್ಲಿ ಏನೇನಿದೆ ಅಂದರೆ ಏನೇನು ಹುಟ್ಟಿದೆಯೋ ಅದೆಲ್ಲ ಅಲ್ಲಲ್ಲೇ ಇದೆ. ಭೂದ್ವೀಪ ವರ್ಷ ಸರಿದದ್ರಿ ನಭಸ್ಸಮುದ್ರ ಪಾತಾಳದಿಂಗ್ ನರಕಭಾಗಣ ಲೋಕ ಸಂಸ್ಥಂ ಅಂತ. ಸಮಸ್ತವಾದ ಭೂಮಿ, ಎಷ್ಟು ಭೂಮಿ ದೊಡ್ಡದಿದೆ ಅಂದರೆ ನೀವು ಭಾಗವತ ಕೇಳಬೇಕು. ದ್ವೀಪಗಳು, ಸಮುದ್ರಗಳು, ನದಿಗಳು, ಪರ್ವತಗಳು, ಕುಲಾಚಲಗಳು ಏನೇನಿವೆ ಇವೆಲ್ಲವೂ ಪರಮಾತ್ಮನ ದೇಹದ ಒಂದು ಭಾಗದಲ್ಲಿದೆ. ಇಷ್ಟು ದೊಡ್ಡ ಪರಮಾತ್ಮನ ರೂಪವನ್ನು ಪ್ರತಿನಿತ್ಯ ನಿಮ್ಮ ಮನೆಯ ಏನು ಕೆಲಸ ಮಾಡಿದರೂ ಕೂಡ ಆ ಕೆಲಸದ ನಂತರದಲ್ಲಿ ಆ ಪರಮಾತ್ಮನ ರೂಪದ ಚಿಂತನೆ ಮಾಡಬೇಕಂತ. ತುಂಬ ದೊಡ್ಡ ರೂಪ. ಪ್ರತಿಮೆ ನಮ್ಮ ಮನೆಗೆ ಯಾವ್ದಾದ್ರು ಫೋಟೋ ಬೇಕು ಅಂದರೆ ಎಷ್ಟು ತರಿಸ್ತೀವಿ, ಅಂಗಡಿಗೆ ಹೋಗ್ಬೇಕಾದ್ರೆ ಟೇಪ್ ಹಿಡ್ಕೊಂಡು ಹೋಗ್ತೀವಿ. ನಮ್ಮ ಮನೆ ಗೋಡೆ ಎಷ್ಟು ಉದ್ದ ಇದೆ, ಎಷ್ಟು ಅಗಲ ಇದೆ, ತಂದ ಮೇಲೆ ಮತ್ತೆ ಕಟ್ ಮಾಡಿಸ್ಲಿಕ್ಕಾಗಲ್ಲ. ಪರಮಾತ್ಮನ ರೂಪ ಪ್ರಪಂಚವನ್ನೇ ವ್ಯಾಪ್ತ ಮಾಡಿಕೊಂಡಿದೆ. ಆ ಪ್ರಪಂಚ ಏನಿದೆ, ಈ ಪ್ರಪಂಚ ಇವತ್ತು ನಾವು ನೋಡ್ತಾ ಇದ್ದೀವಿ, ಈ ಪ್ರಪಂಚ ಪರಮಾತ್ಮನಿಗೆ ಪ್ರತಿಮೆಯಂತೆ. ನಾವು ಯಾವ ದೇವರಿಗೆ ಪ್ರತಿಮೆ ಈ ಪ್ರಪಂಚ ಅಂದರೆ ಇಲ್ಲಿರುವ ನಾವೆಲ್ಲ, ಇಲ್ಲಿರ್ತಕ್ಕಂಥ ಪಕ್ಷಿಗಳು, ಮೃಗಗಳು ಎಲ್ಲವೂ ಪರಮಾತ್ಮನ ಪ್ರತಿಮೆಯಲ್ಲಿ ಒಂದಿರತಕ್ಕಂತಹ ಒಂದೊಂದು ಭಾಗಗಳು. ಹಾಗೆ ಈ ಪ್ರಪಂಚವನ್ನು ನಾವು ಇಷ್ಟು ಪ್ರೀತಿಯಿಂದ, ಎನ್ವೈರ್ಮೆಂಟಲ್ಲಿ ನಮ್ಗೆ ಇಷ್ಟು ಪ್ರೀತಿ ಇರಬೇಕು. ಒಂದು ಗಿಡ ಕಡಿಬೇಕಾದ್ರೆ ತುಂಬ ಪದ್ಧತಿ ಇದೆ. ಇವತ್ತೇನೋ ಕಳೆದುಬಿಟ್ಟು ಟಿಂಬರ್ ಎರಡಲ್ಲಿ ತೊಗೊಂಡೋಗಿ ರಪರಪ ಅಂತ ಪ್ರಾಣಿನ ಕಳೆದು ಬಿಡ್ತಾರೆ ಅದನ್ನು. ಆದರೆ ಆ ಗಿಡ ಕಡಿಬೇಕಾದ್ರೆ ತುಂಬ ಪದ್ಧತಿ ಇದೆ. ಅದಕ್ಕೆ ನಾನು ಹೇಳ್ತಿರ್ತೀನಿ, ನೀವು ಸತ್ತ ಮೇಲೆ ನೀವು ಸುಡುವ ಜನ್ಮದಲ್ಲಿ ಬಂದಿದ್ದರೆ ನಿಮ್ಮ ಸುಡುವುದಕ್ಕೆ ಬೇಕಾದಷ್ಟು ಗಿಡವನ್ನು ದಯವಿಟ್ಟು ನೆಡ್ರಿ. ಇಲ್ಲ ಅಂದರೆ ನಿಮ್ಮನ್ನು ಗ್ಯಾಸಲ್ಲಿ ಸುಡ್ತಾರೆ ನಾಳೆ. ಅದಾಗಬಾರ್ದು ಅಂದರೆ ಸುಮ್ಮನೆ ಮನೆಗೆಲ್ಲ ನಾವೆಲ್ಲ ಆ ಟೀಕು ಈ ಟೀಕು ಅದು ರೋಸುಡ್ಡು ಮತ್ತೊಂದು ತರ್ತೀವಿ. ಆದರೆ ಎನ್ವೈರ್ಮೆಂಟ್ ಇಷ್ಟು ಹಾಳು ಮಾಡಿದ್ದೀವಲ್ಲ, ಎನ್ವೈರ್ಮೆಂಟಿಗೆ ನಾವೇನು ಕೊಡುಗೆ ಕೊಟ್ಟಿದ್ದೀವಿ. ಇದನ್ನು ಪುರಾಣದಲ್ಲಿ ಬಹಳ ಚೆನ್ನಾಗಿ ಹೇಳಿದ್ದಾರೆ. ನಾವೇನು ಹಿಂದೂಗಳು ಹೇಳದೇ ಇಲ್ಲ, ಯಾರೋ ಅಮೇರಿಕಾದವರು ಹೇಳಬೇಕು ಅಂತಿಲ್ಲ. ಎನ್ವೈರ್ಮೆಂಟಿನ ಬಗ್ಗೆ, ಉಳಿಸುವುದರ ಬಗ್ಗೆ ಕೃಷ್ಣ ರಾಮರಿಬ್ಬರು ಕೂಡ ವೃಂದಾವನಕ್ಕೆ ಹೋದ ಮೇಲೆ ಪರಮಾತ್ಮ ಹೇಳ್ತಾನೆ, ಎಷ್ಟು ಉಪಕಾರ ಮಾಡ್ತಾವೆ ಈ ಗಿಡಗಳು, ಎಷ್ಟು ಉಪಕಾರ ಮಾಡುತ್ತೆ ನಮಗೆ ಪ್ರಕೃತಿ. ಆದ್ದರಿಂದ ಪರಮಾತ್ಮ ಪರಮಶ್ರೇಷ್ಠನಾಗಿರ್ತಕ್ಕಂತಹ ಸ್ವಾಮಿ, ಅವನ ಮೇಲೆ ಹೂವಿನ ಮಳೆಗರೆದಿದ್ದಾರೆ. ಪರಮಾತ್ಮ ಹೊರಟಿದ್ದಾನೆ. ಮುಂದೆ ಹೊರಟ ಮೇಲೆ ಪರಮಶ್ರೇಷ್ಠನಾಗಿ ವಸುದೇವ ಕರ್ಕೊಂಡು ಹೋಗ್ತಾ ಇದ್ದಾನೆ. ಯಮುನಾ ನದಿ ಬಂದಿದೆ. ಯಮುನಾ ನದಿ ಬಂದ ಕೂಡಲೇ ಯಮುನಾ ನದಿ ಉಕ್ಕಿ ಹರಿಯುತ್ತಾ ಇದೆ. ಯಮುನೆ ಉಕ್ಕಿ ಹರಿಯುತ್ತಾ ಇರೋದು ಸಹಜವಾಗಿ. ಮಳೆಗಾಲದಲ್ಲಿ ನದಿಗಳೆಲ್ಲ ಉಕ್ಕಿ ಹರಿಯುವುದು ಸಹಜ. ಇವತ್ತು ಯಮುನಾ ನದಿ ಯಾಕೆ ಉಕ್ಕಿ ಹರಿಯುತ್ತಾ ಇದೆ ಅಂದರೆ, ಹೆಣ್ಣು ಮಕ್ಕಳಿಗೆ ತವರು ಮನೆಯವರು ಬಂದುಬಿಟ್ರೆ ತುಂಬ ಆನಂದವಾಗಿರ್ತಾರೆ. ಅದಕ್ಕೆ ಬಸರಿಯಾಗಿದ್ದಾಗ, ಮಕ್ಕಳಾಗಿದ್ದಾಗ ನಿಮ್ಮ ತವರು ಮನೆಯಲ್ಲೇ ಇರಮ್ಮ ನೀನು, ಯಾಕೆಂದ್ರೆ ನೀನು ಸಂತೋಷವಾಗಿರ್ತೀನಿ. ನೀನು ಸಂತೋಷವಾಗಿದ್ದರೆ ನಮ್ಮ ವಂಶದ ಸಂತಾನ ಸಂತೋಷವಾಗಿರುತ್ತೆ. ಯಾವಾಗಲೂ ಕಳಿಸಲ್ಲ, ಅಷ್ಟೇ 3 ತಿಂಗಳು ಆದಮೇಲೆ ಬಂದ್ಬಿಡಬೇಕು. ಮೇಮೆ ರಾಣಿಕ್ಕಾದು ಮೀ వచ్చేసి ಪಾಪ ತೋಲ್ಕೊನಿ ಅಂತ ಹೇಳ್ಬಿಡ್ತೀವಿ ನಾವು. ಹಾಗಾಗಿ ಯಮುನಾ ನದಿಗೆ ಈ ಕೃಷ್ಣ ತವರು ಮನೆಯವನಂತೆ. ಇದು ಹೇಗೆ ವಾದರಾಜರು ಬಹಳ ಚೆನ್ನಾಗಿ ಹೇಳ್ತಾರೆ. ಈತ ಹಿಂದಿನ ರಾಮಾವತಾರವನ್ನು ಮಾಡಿದಾಗ, ರಾಮನಾಗಿದ್ದಾಗ ಏನು ಮಾಡಿದ, ತವರು ಮನೆಯಿಂದ ಹೆಣ್ಣು ಮಕ್ಕಳು ಬಂದುಬಿಟ್ಟ ಮೇಲೆ ನದಿಗಳು ಮತ್ತೆ ವಾಪಸ್ ಹೋಗ್ಲಿಕ್ಕಾಗಲ್ಲ. ನದಿಗಳು ಹುಟ್ಟುವುದೆಲ್ಲ ಪರ್ವತದಲ್ಲಿ ಹುಟ್ಟಿದ ನದಿಗಳೆಲ್ಲ ಸಮುದ್ರಕ್ಕೆ ಬಂದು ಸೇರಿಬಿಡುತ್ತೆ. ನದಿಗಳಿಗೆಲ್ಲ ಸೇರಿದ ಮೇಲೆ ಅವು ಮತ್ತೆ ವಾಪಸ್ ಹೋಗ್ಲಿಕ್ಕಾಗಲ್ಲ. ರಾಮರೂಪದಲ್ಲಿ ಪರಮಾತ್ಮ ನೋಡಿದನಂತೆ, ಹೀಗಾದರೆ ಆಗೋದಿಲ್ಲ ಅಂಥೇಳಿ ಪರ್ವತಗಳನ್ನೇ ತಂದು
ಸಮುದ್ರದಲ್ಲಿ ಪರಮಾತ್ಮ ಹಾಕಿಬಿಟ್ಟ. ಆ ಪರ್ವತಗಳನ್ನು ತಂದು ಸೇತುವೆಯನ್ನು ಕಟ್ಟಲಿಕ್ಕೆ, ಸೀತಾದೇವಿಯನ್ನು ಕರೀಲಿಕ್ಕೆ ಸೇತುವೆಯನ್ನು ಕಟ್ಟಲಿಕ್ಕೆ ಎಲ್ಲ ತಂದು 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 ಸಮುದ್ರದಲ್ಲಿ ಹಾಕಿಬಿಟ್ಟ. ಆಗ ಸಮುದ್ರದಲ್ಲಿದ್ದ ಹೆಂಡತಿಗೆಲ್ಲ ಸಂತೋಷ ಆಯ್ತಂತೆ. ನಾವು ಹೋಗದೇ ಇದ್ರೆ ಏನಾಯಿತು, ತವರು ಮನೆಯವರೇ ಬಂದ್ರಲ್ಲ. ಹೆಂಗಸರಿಗೆ ಎಷ್ಟು ತವರು ಮನೆಯ ಬಗ್ಗೆ ಅಭಿಮಾನ ಇರುತ್ತೆ ಅಂದರೆ, ಅದು ಮಾವೂರು ಬಸ್ಸು, ಅದೇ ನಂಬರು, ಅದೇ ಕಂಡಕ್ಟ್ರು, ಅದೇ ಡ್ರೈವರೇ ಉಂಡಾಡು, ನಮಗೆ ತುಂಬ ಅಭಿಮಾನ. ಅವ್ನಿಗೆ ಗೊತ್ತಿರುತ್ತೋ ಇಲ್ಲೋ, ಇವರು ಫಸ್ಟ್ ಟೈಮ್ ಆ ಬಸ್ಸಲ್ಲಿ ಬಂದಿರ್ತಾರೆ. ಅವ್ನು ಕೇಳ್ತಾರೆ ಚೆನ್ನಾಗಿದ್ದೀರಾ, ನಮ್ಮ ಎಷ್ಟು ದಿನಕ್ಕೆ ಸಾವಿರಾರು ಜನ ಹಿಡಿದಿರ್ತಾರೆ, ಹತ್ತುತ್ತಾ ಇರ್ತಾರೆ. ಅವ್ನು ಕೇಳ್ತಾರೆ, ಅವ್ನು ಕೇಳಿದ್ರೆ ಏನೋ ತವರು ಮನೆಯವರು ಮಾತಾಡಿಸ್ತಂತೆ, ನಮ್ಮೂರೇ ಬಸ್ಸು ಅದು ಅಂತ. ಹಾಗಾಗಿ ಪರಮಾತ್ಮ ಬಂದು ಕೂಡಲೇ ಯಮುನಾ ನದಿ ಉಕ್ಕೇರಿದಂತೆ ಇದೊಂದು ಕಾರಣ, ತವರು ಮನೆಯವರು ಅಂತ. ಇನ್ನೊಂದು ಕಾರಣವಂತೆ, ಯಮುನೆ ಮತ್ತು ಗಂಗೆ ಇವರಿಬ್ಬರು ಅಕ್ಕ ತಂಗಿಯರು. ಯಮುನೆ ತುಂಬ ಫೇರ್ ಆ್ಯಂಡ್ ಲವ್ಲಿ, ನಮ್ಮ ಗಂಗೆ ಬಹಳ ಬೆಳ್ಳಗಿದ್ದವಳು, ತುಂಬ ಫೇರ್ ಆ್ಯಂಡ್ ಲವ್ಲಿ. ಬೇಗ ಮದುವೆ ಆಗೋಯ್ತು ಗಂಗೆದು. ಬೆಳ್ಳಗಿದ್ಲು, ಚೆನ್ನಾಗಿದ್ಲು. ಗಂಗೆಯನ್ನು ಮದುವೆ ಮಾಡ್ಕೊಂಡ್ಬಿಟ್ಟ ವರುಣರಾಜ. ಯಮುನೆ ಬಂದವರೆಲ್ಲ ಹೋಗಿ ಹೇಳ್ತೀವಿ ಅಂದರೆ ಡೌನ್, ಅಲ್ಲಿ ಮುಗಿದೋಯ್ತು. ಹೋಗಿ ಫೋನ್ ಮಾಡಿ ಹೇಳ್ತೀವಿ ಅಂತಂದರೆ ಅದರಲ್ಲಿ 90% ಇಲ್ಲ ಅಂತ ಅರ್ಥ, ಗ್ಯಾರಂಟಿ. ಯಮುನೆ ಕಪ್ಪಗಿದ್ದವಳು, ಬಂದವಳೆಲ್ಲ ನೋಡಿಕೊಂಡು ಇದೇ ಮನೆಯೆಲ್ಲ ಚೆನ್ನಾಗಿದೆ, ಒಳ್ಳೆ ಶ್ರೀಮಂತರೇ, ಹುಡುಗಿನೂ ಚೆನ್ನಾಗಿ ಓದಿಯಾಳೆ, ಆದರೆ ಬಣ್ಣ ನೋಡ್ಬೇಕಲ್ರಿ. ಕೊನೆಗೆ ಮಾತು ಬಣ್ಣಕ್ಕೆ ಬಿದ್ದು ಬಿಡ್ತಾರೆ ಮನುಷ್ಯ. ಆದರೆ ದೇವರ ಬಣ್ಣವೂ ಕಪ್ಪೆ, ನೀಲಮೇಘ ಶ್ಯಾಮಾವ. ಸಾಲಿಗ್ರಾಮದ ಬಣ್ಣವೂ ಕಪ್ಪೆ, ನಮ್ಮ ಕಣ್ಣಿನ ಗುಡ್ಡೆಯೂ ಕಪ್ಪೆ, ಎಲ್ಲವೂ ಕಪ್ಪೆಲ್ಲವೂ ಸೌಂದರ್ಯ. ಹಾಗಾಗಿ ಭಗವಂತ ಈ ಯಮುನೆ ಯಾರು ಮದುವೆ ಆಗಬೇಕು, ಯಮುನೆ ಬರ್ತಾ ಇದ್ದಾಗೆಲ್ಲ ನೋಡ್ತಿದ್ಲಂತೆ. ಮೇಲ್ಗಡೆ ಹತ್ತಿ ಹೊರಗಡೆ ಆಟೋದಲ್ಲಿ ಇಳಿಬೇಕಾದ್ರೆ ನೋಡ್ಬೇಕಂತೆ. ಹುಡುಗ ಬೆಳ್ಳಗಿದ್ದಾನೆ ಅಂತ ನಾನು ಕಾಫಿ ತಿಂಡಿ ತೊಗೊಂಡು ಕೊಡಲ್ಲ, ನಂಗೆ ತಲೆ ಬಗ್ಗಿಸ್ಕೊಂಡು ನಾಚಿಕೆ ಆ್ಯಕ್ಟಿಂಗ್ ಮಾಡ್ಲಿಕ್ಕೆ ನಂಗೆ ಬರಲ್ಲ, ಇಲ್ಲದ ನಾಚಿಕೆ ಆ್ಯಕ್ಟಿಂಗ್ ಮಾಡಬೇಕು ಅದೆಲ್ಲ ನಂಗೆ ಬರಲ್ಲ ಅಂತ ಯಮುನೆ ಬರ್ತಲೇ ಇರಲಿಲ್ಲ. ಯಾವಾಗ ಕೃಷ್ಣಾವತಾರ ಆಯಿತು, ನನಗೆ ಒಬ್ಬ ಕರಿಗಂಡ ಹುಟ್ಟಿದ್ದಾನೆ, ನನಗೆ ಗಂಡು ಸಿಗತ್ತೆ ಅಂಥೇಳಿ ಆನಂದವಾಗಿ ಆ ಯಮುನೆ ಉಕ್ಕಿ ಹರಿಯುತ್ತಾ ಇದ್ದಾಳಂತೆ. ಇದು ಹೆಣ್ಣು ಮಕ್ಕಳ ಸಂತೋಷ, ಯಮುನೆ ಉಕ್ಕಿ ಹರಿದದ್ದು ಒಂದು ಸಂತೋಷ. ಇಷ್ಟಾದ ಮೇಲೆ ಮತ್ತು ಯಮುನೆಗೆ ತವರು ಮನೆ ಮೇಲೆ ಬಹಳ ಅಭಿಮಾನ ಅಂತ ಕೇಳಿದ್ವಿ ನಾವು. ಆದರೆ ಯಮುನೆಯಲ್ಲಿ ಸ್ನಾನ ಮಾಡಿದರೆ, ಇವತ್ತು ಮಧುರಾದಲ್ಲಿ ವಿಶ್ರಾಮ ಘಾಟ್ ಅಂತ ಒಂದು ಘಾಟ್ ಇದೆ. ವಿಶ್ರಾಮ ಘಾಟ್ ಯಮುನಾದ ನದಿ ತೀರದಲ್ಲಿ, ಆ ಮಧುರಾದಲ್ಲಿ ಆ ವಿಶ್ರಾಮ ಘಾಟ್ ಅಂತ ಯಾಕೆ ಹೇಳ್ತಾರೆ ಅಂದರೆ, ಪರಮಾತ್ಮ 23 ಅಕ್ಷೋಹಿಣಿಯನ್ನು ಕೊಂದ, ಚಾಣೂರ ಮುಷ್ಟಿಕರನ್ನು ಕೊಂದ, ಶಲತೋಷರನ್ನು ಕೊಂದ, ಕೋಲೆಯಾಪೀಡನನ್ನು ಕೊಂದ, ಕಂಸನನ್ನು ಕೊಂದ. ಇಷ್ಟು ಜನರನ್ನು ಕೊಂದ ಮೇಲೆ ಸುಸ್ತಾಯಿತಂತೆ ದೇವರಿಗೆ. ಇದು ಯಾವ ಲೆಕ್ಕ ರೀ ಇದು? ನಿಂಬೆಹಣ್ಣು ಹೆಚ್ಚಿದ್ರೆ ಸುಸ್ತಾಯಿತು ಅಂದರೆ, ಇಡೀ 200 ಜನಕ್ಕೆ ತರಕಾರಿ ಹೆಚ್ಚೋ ಸಾಮರ್ಥ್ಯ ಇರೋನಿಗೆ ಒಂದು ನಿಂಬೆಹಣ್ಣು, ಒಂದು ಮೆಣಸಿನಕಾಯಿ ಹೆಚ್ಚಿದ್ರೆ ಸಾಕಾಯಿತು ಅಂದರೆ ಹೇಗೆ? ಪರಮಾತ್ಮನಿಗೆ ಸಾಕಾಯ್ತಂತೆ. ಇಡೀ ಪ್ರಪಂಚವನ್ನು ಪ್ರಳಯ ಕಾಲದಲ್ಲಿ ಅನಾಯಾಸವಾಗಿ ಸಂಹಾರ ಮಾಡುವ ಆ ಭಗವಂತನಿಗೆ ಸಾಕಾಯಿತಂತೆ. ಅದಕ್ಕೆ ವಿಶ್ರಾಂತಿ ತಗೊಳ್ಬೇಕು ಅಂತ ದೇವರು ಮಧುರಾ ತೀರದ ಯಮುನಾ ನದಿ ತೀರದಲ್ಲಿ ಬಂದು ಕೂತ್ಕೊಂಡಂತೆ. ವಿಶ್ರಾಂತಿ ಆಯ್ತಂತೆ. ದೇವರು ವಿಶ್ರಾಂತಿ ತೊಗೊಂಡ್ರೆ ಗತಿ ಏನಾಗಬೇಡ. ಅವನಿಗೆ ವಿಶ್ರಾಂತಿ ಇಲ್ಲವೇ ಇಲ್ಲ ಪರಮಾತ್ಮನಿಗೆ. ಪರಮಾತ್ಮ ವಿಶ್ರಾಂತಿ ತೊಗೊಂಡಿದ್ದಾನೆ. ಅವನು ವಿಶ್ರಾಂತಿ ತಗೊಂಡ ಅದಕ್ಕೆ ನಮಗೇನು ಲಾಭ ಅಂತ ವಾದರಾಜರಂತಾರೆ, ನೀವು ಆ ಘಾಟಲ್ಲಿ ಸ್ನಾನ ಮಾಡಿದರೆ ನಿಮ್ಮ ಪಾಪಗಳಿಗೆ ವಿಶ್ರಾಂತಿ. ಇದು ವಾದರಾಜರು ಹೇಳ್ತಕ್ಕಂಥ ಪದ್ಧತಿ. ನಿಮ್ಮ ಪಾಪಗಳಿಗೆ ವಿಶ್ರಾಂತಿ ಅಂದರೆ ಏನಿದೆ? ಫುಲ್ ಸ್ಟಾಪ್. ಇನ್ನು ನಿಮ್ಮ ಪಾಪಗಳು ನಿಮ್ಮನ್ನೇನು ಮಾಡೋದಿಲ್ಲ ಅಂದರೆ ಆ ತೀರ್ಥದ ಮಹಿಮೆ, ಯಮುನಾ ತೀರ್ಥದಲ್ಲಿ ವಿಶ್ರಾಮ ಘಾಟಿನ ಮಹಿಮೆ ಅದು ಎಂಬುದನ್ನು ತೋರಿಸಿದ್ದಾರೆ. ಹೀಗೆ ಪರಮಾತ್ಮ ಹೊರಟ. ವಾದರಾಜರು ಬಂದರು, ಕೃಷ್ಣ ಮಧುರಾ ಪಟ್ಟಣ ಚೆನ್ನಾಗಿತ್ತಲ್ವಾ? ತುಂಬ ಚೆನ್ನಾಗಿದೆ, ನೀ ಗೋಕುಲಕ್ಕೆ ಯಾಕೆ ಹೋಗ್ತಾ ಇದ್ದೀಯಾ? ವಾದರಾಜರೇ ಇದನ್ನು ದಯವಿಟ್ಟು ಕೇಳಬೇಡ್ರಿ, ಪ್ರೈವೇಸಿ ಇದು, ತುಂಬ ಪ್ರೈವೇಟು ಕೆಲಸ, ದಯವಿಟ್ಟು ಕೇಳಬೇಡ್ರಿ ಇಂದ. ಅಲ್ಲ, ಸ್ವಾಮಿಗಳಿಗೆ ದೇವರಿಗೆ ಪ್ರೈವೇಸಿ ಅಂತಿಲ್ಲ. ಯಾರು ಮಠಕ್ಕೆ ಹೋದರೆ ಸ್ವಾಮಿಗಳು ಏನು ಮಾಡ್ತಾ ಇದ್ದಾರೆ ಅಂದರೆ ಏಕಾಂತದಲ್ಲಿದ್ದಾರೆ ಎಂದು ತುಂಬ ಡೇಂಜರಸ್ಸು. ಅದು ಹೇಳೋ ಪದ ಪಾಪ ಗೊತ್ತಿಲ್ಲ ಅವನಿಗೆ, ಹೊಸದಾಗಿ ಮಠಕ್ಕೆ ಸೇರಿಕೊಂಡಿದ್ದ. ಏಕಾಂತ ಅಲ್ಲ, ವಿಶ್ರಾಂತಿಯಲ್ಲಿದ್ದಾರೆ ಅಂತ ಹೇಳಬೇಕು. ಏಕಾಂತದಲ್ಲಿ ಯಾರು ಇರ್ತಾರೆ? ಗೃಹಸ್ಥರು ಇರ್ತಾರೆ. ಪರಮಾತ್ಮನ ಕೇಳ್ತಾರೆ, ನಿನಗೇನು ಸ್ವಾಮಿ ಏಕಾಂತ, ಪ್ರೈವೇಸಿ ಏನು ನಿನಗೆ? ನನಗೂ ಇಲ್ಲ, ನಿನಗೂ ಇಲ್ಲ. ಇಲ್ಲ ಸ್ವಾಮಿ, ನೀವು ಸನ್ಯಾಸಿಗಳು, ನಿಮಗೆ ಪ್ರೈವೇಸಿ ಬಗ್ಗೆ ಗೊತ್ತಿಲ್ಲ. ನಾವು ಪ್ರೈವೇಸಿಗಾಗಿ ಎಷ್ಟು ಕಷ್ಟಪಡ್ತೀವಿ ಗಂಡ ಹೆಂಡತಿ ಅಂತ ನಿಮ್ಗೆ ಗೊತ್ತಿಲ್ಲ. ವಾದರಾಜರು ವೈಕುಂಠ ವರ್ಣನೆಯಲ್ಲಿ ಪರಮಾತ್ಮ ಲಕ್ಷ್ಮೀದೇವಿಯನ್ನು ಕರೀತಾನಂತೆ ಏಕಾಂತಕ್ಕೆ. ಲಕ್ಷ್ಮೀದೇವಿ ಅಂತಾಳೆ, ಏನ್ರಿ ನಿಮಗೆ ನಾಚಿಕೆ ಇಲ್ವಾ? ಕಣ್ಣಲ್ಲಿ ಮಕ್ಕಳಿದ್ದಾರೆ, ಮೂಗಲ್ಲಿ ಮಕ್ಕಳಿದ್ದಾರೆ, ಬಾಯಲ್ಲಿ ಮಕ್ಕಳಿದ್ದಾರೆ, ಕಿವಿಯಲ್ಲಿ ಮಕ್ಕಳಿದ್ದಾರೆ, ನಿಮ್ಮ ದೇಹದ ಎಲ್ಲ ಕಡೆಯಲ್ಲಿ ಮಕ್ಕಳಿದ್ದಾರೆ. ನಮಗೆಲ್ಲಿ ಏಕಾಂತ? ನಾವು ಎಲ್ಲ ಮಕ್ಕಳಿರುವಾಗ ಏಕಾಂತ ನಮಗೆಲ್ಲಿ? ಏಕಾಂತವೇ ಇಲ್ಲ. ಅದಕ್ಕೆ ಪರಮಾತ್ಮ ಲಕ್ಷ್ಮೀದೇವಿಯ ಏಕಾಂತಕ್ಕೋಸ್ಕರವಾಗಿ ಎಲ್ಲ ಮಕ್ಕಳನ್ನು ಮಲಗಿಸಿಬಿಡ್ತಾನಂತೆ. ಯಾವಾಗ? 100 ವರ್ಷ ಆದಮೇಲೆ.
ಯಾರು 100 ವರ್ಷ? ಬ್ರಹ್ಮದೇವರು 100 ವರ್ಷ. ಬ್ರಹ್ಮದೇವರು 100 ವರ್ಷ ಅಂದರೆ 432 ಕೋಟಿ ದಿವಸಗಳು, ಕೋಟಿ ವರ್ಷಗಳಾದರೆ ಬ್ರಹ್ಮದೇವರಿಗೆ ಒಂದು ದಿವಸ ಅಂತ 432 ಕೋಟಿ ವರ್ಷಗಳು ಇಂಟು 100 ಇಯರ್ಸ್ ಎಷ್ಟಾಯಿತು? ಆ ಬ್ರಹ್ಮದೇವರ ವರ್ಷ ಆದಮೇಲೆ ಲಕ್ಷ್ಮೀದೇವಿಗೆ ಏಕಾಂತವಂತೆ. ಏಕಾಂತ ಇದ್ದು ಏನು ಬಂತ? ಗಂಡ ಹೆಂಡತಿಗೆ ಮಕ್ಕಳನ್ನು ಹಡಿಲೇ ಇಲ್ಲ ಲಕ್ಷ್ಮೀದೇವಿ. ತುಂಬ ಲಕ್ಷ್ಮೀದೇವಿ ಯೌವನದ ಬಗ್ಗೆ ಗಂಡನಿಗೆ ಬಹಳ ಜೋಕೆ, ಹೆಂಡತಿಗೆ ಮಕ್ಕಳು ಹಡಿಬೇಕು ಅಂತ ಇಷ್ಟನೇ. ಆದರೆ ಗಂಡ ಅಂದ, ನೀನು ಮಕ್ಕಳನ್ನು ಹಡಿದರೆ ನಿನ್ನ ಯೌವನ ನಾಶ ಆಗಿಬಿಡುತ್ತೆ, ನನಗೆ ನೋಡೋಕ್ಕಾಗಲ್ಲ. ನೀನು ಆ ಕ್ರೀಮು ಈ ಕ್ರೀಮು, ಬ್ಲೀಚಿಂಗ್ ಪೌಡ್ರು ಆ ಪೌಡ್ರು ಈ ಪೌಡ್ರು ಹಚ್ಕೊಂಡ್ರೆ ನನ್ನ ಕೈಲಾಗಲ್ಲ, ನೀನು ಬೇಡ. ಅದಕ್ಕೆ ಪರಮಾತ್ಮ ತಾನೇ 2 ಮಕ್ಕಳನ್ನ ಹಡಿದನಂತೆ, ತನ್ನ ಪಾದದಿಂದ ಗಂಗೆ, ಹೊಕ್ಕಳಿಂದ ಬ್ರಹ್ಮದೇವರನ್ನು. ಅದಕ್ಕೆ ನೋಡ್ರೆ ಆ ಪರಮಾತ್ಮ ಎಷ್ಟು ಬುದ್ಧಿವಂತಿದ್ದ. ಆರತಿಗೊಂದು ಇವಾಗ ಇಲ್ವೇ ಇಲ್ಲ, ಒಂದೇ ಒಂದು. we2 hours 1, ಹಿಂದಕ್ಕೆ we2 hours 2, ಆಮೇಲೆ we2 hours 1, ಇವಾಗ we2 ಮಕ್ಕಳೇ ಬೇಡ. ಇವಾಗ ಯಾರಿಗೆ ಬೇಕ್ರಿ ಆ ಮಕ್ಕಳೇ ಬೇಡ ಅನ್ನುವ ಸ್ಥಿತಿ. ಹಾಗೆ ಭಗವಂತ ಅವನಿಗೆ ಪ್ರೈವೇಸಿ ಅಂತೆ. ಏನು ಪ್ರೈವೇಸಿ? ಯಾಕೆ ಹೋಗ್ತಾ ಇದ್ದಿ? ನಕಂಸ ಭೀತ್ಯ ಅಭಿಯಯೋ ಜನಾರ್ದನ ಸ್ವಸಂಶ್ರಿತಾನಾಂ ಅಭಯಸ್ಯ ಕರ್ತ. ಹಾಗಾದ್ರೆ ಯಾಕೆ ಹೋಗ್ತಾ ಇದ್ದೀಯಾ? ಕಂಸನ ಭಯ ನಿನಗಿಲ್ಲ, ಕಂಸ ಕೊಲ್ತಾನೆ ಅನ್ನೋ ಭಯವಿಲ್ಲ. ಅಲ್ಲಿಗೆ ಯಾಕೆ ಹೋಗ್ತಾ ಇದ್ದಿ ಅಂದರೆ, ಸ್ವಾಮಿ ದಯವಿಟ್ಟು ನಿಮ್ಮ ಮುಂದಿನ ರುಕ್ಮಿಣಿ ಶ್ರೀಜದಲ್ಲಿ ಇದನ್ನು ಬರಿಬೇಡ್ರಿ. ಏನು? ನನ್ನ ಹೆಂಡತಿ ಸಣ್ಣ ಹುಡುಗಿಯಾಗಿದ್ದಾಗ ನಾನು ನೋಡೇ ಇಲ್ಲ. ಸ್ವವಲ್ಲಭಾಂ ನಂದ ಕಲತ್ರ ಜಾತಾಂ ಮನೋರಮಾಂ ಈಕ್ಷಿತು ಮೇವ ಸೋಗಾತ್. ನನ್ನ ಹೆಂಡತಿ ಪುಟ್ಟ ಮಗುವಾಗಿದ್ದಾಗಿನ ಫೋಟೋ ಇಲ್ಲ. ಎಲ್ಲರೂ ಯಾವ ಫೋಟೋ ಕೊಡ್ತಾರೆ ಅಂದರೆ ಅದು SLC ಫೋಟೋನೇ ಕೊಡೋದು, ತುಂಬ ಇಷ್ಟ. ಹೆಣ್ಣು ಹುಡುಗಿಯರು ಅದೇ ಫೋಟೋ ಕೊಡ್ತಾರೆ. 60 ವರ್ಷನೇ ಶಾಂತಿಯಾದ ಫೋಟೋ ಯಾರು ಮನೇಲಿ ಹಾಕೋತಾರೆ ನೋಡ್ರಿ, ತುಂಬ ವಿಕಾರವಾಗಿರುತ್ತೆ. 60 ವರ್ಷಕ್ಕೆ ನೋಡೋಕ್ಕೆ ಆಗಲ್ಲ. ಅಯ್ಯೋ ಹೀಗಿದ್ಯಾ. ಪುಟ್ಟ ಮಗುವಿನ ಫೋಟೋ ಕೊಟ್ಟರೆ ಅಯ್ಯೋ ಹೀಗಿದ್ಯಾ, ಜೊಲ್ಲು ಬಿಟ್ಕೊಂಡು, ಈಗ 2 ಜಡೆ ಹಾಕ್ಕೊಂಡು, ಅಯ್ಯಯ್ಯೋ ಅವಲಕ್ಷಣ. ಅದು ಕೊಟ್ಟಿದ್ರೆ ಮದುವೆನೇ ಆಗ್ತಿರ್ಲಿಲ್ಲ ಅಂದ್ಬಿಡ್ತೀವಿ ನಾವು. ಅದಕ್ಕೆ ಪರಮಾತ್ಮನಿಗೆ ಲಕ್ಷ್ಮೀದೇವಿಯ ಸಣ್ಣ ಹುಡುಗಿಯ ಫೋಟೋ ಇನ್ನೆಲ್ಲೋ ಅವತಾರದಲ್ಲಿ ಸಿಕ್ಕಿರಲಿಲ್ಲ. ಪರಮಾತ್ಮ ಹೋದದ್ದು ಕಂಸನ ಭಯದಿಂದಲ್ಲ, ತನ್ನ ಹೆಂಡತಿಯನ್ನು ನೋಡ್ಲಿಕ್ಕೆ ಹೋಗಲಿಕ್ಕೆ ಅಂತ. ಅಲ್ಲಿ ಹೆಂಡತಿ ಅವಳು ರಮಾಬಾಯಿ, ದುರ್ಗಾದೇವಿ. ಅವಳನ್ನೆಲ್ಲರೂ ಕೇಳಿದ್ರಂತೆ, ನೀನು ಎಷ್ಟು ಸುಂದರಿಯಾಗಿದ್ದೀಯಾ, ಎಷ್ಟು ಸೌಂದರ್ಯದ ಖನಿ ನೀನು. ನೀವು ಲಕ್ಷ್ಮೀ ಶೋಭಾನೆಯಲ್ಲಿ ನೋಡಬೇಕು. ವಾದರಾಜ ವರ್ಣನೆ ಮಾಡ್ತಾರೆ, ಲಕ್ಷ್ಮೀದೇವಿಯ ದೇಹದ ವರ್ಣನೆ ಹೇಗಿದೆ ಅಂತ ಗೊತ್ತಾಗತ್ತೆ ಅಂತ. ಲಕ್ಷ್ಮೀದೇವಿಯನ್ನು ಕೇಳಿದ್ರಂತೆ, ನೀನೇ ಎಷ್ಟು ಸುಂದರವಾಗಿದ್ದೀಯಾ, ನಿಮ್ಮ ಯಜಮಾನರು ಎಷ್ಟು ಚೆನ್ನಾಗಿರಬೇಡ, ತೋರಿಸು ನಮಗೆ ನಿಮ್ಮ ಗಂಡನನ್ನು ಅಂತ. ಲಕ್ಷ್ಮೀದೇವಿ ಹೇಳಿದು, ಖಂಡಿತವಾಗಿ ತೋರಿಸ್ತೀನಿ. ಕೃಷ್ಣಾಷ್ಟಮಿಯ ರಾತ್ರಿ ಅಂದರೆ ಶ್ರಾವಣ ಮಾಸದ ಕೃಷ್ಣ ಪಕ್ಷದ ಅಷ್ಟಮಿ ರಾತ್ರಿ ಬನ್ನಿರಿ ಅಂತ ಎಲ್ಲ ಭಜನಾ ಮಂಡಳಿಯವರು ಬಂದುಬಿಟ್ರಿ. ಎಲ್ಲ ಭಜನಾ ಮಂಡಳಿಯವರು ಹಳದಿ ಸೀರೆ ಕಲರ್ದು ಏನೇನಿದೆಯೇ ಆ ಯೂನಿಫಾರ್ಮ್ ಹಾಕ್ಕೊಂಡು ತಾಳ ದಮ್ಮಡಿ ಓಟು ಹಿಡ್ಕೊಂಡು ಬಂದು ಕೊಟ್ಟು ಬಂದನೋ ಗೋವಿಂದ ಚಂದದಿ ಆನಂದ ಇಂದಿರೇಯ ಮಂದಿರಕ್ಕೆ ಸುಂದರಿಯ ಮಂದಿರಕ್ಕೆ ಪರಮಾತ್ಮ ಬಂದ ಅಂತ ಎಲ್ಲ ಹಾಡು ಹೇಳ್ಕೊಂಡು ಕೂತ್ಕೊಂಡ್ರು. ಅವತ್ತು ಯಾವ ಕ್ರಿಕೆಟ್ ಮ್ಯಾಚ್ ಇರಲಿಲ್ಲ. RCB ಗಿರ್ಸಿಬಿ ಇದ್ದಿದ್ರೆ ಎಚ್ಚರವಾಗಿರೋರು. ಇವಾಗ ಎಲ್ಲರೂ ಎಚ್ಚರವಾಗಿರ್ತಾರೆ. ಯಾರ ಮನೆಯಲ್ಲೂ ಅದಕ್ಕೆ ಕಳ್ಳತನ ಇಲ್ಲ. ಹಿಂದಕ್ಕೆಲ್ಲ ಬೇಗ ಮಲ್ಕೊಂಡು 2 ಗಂಟೆಗೆ ನಿದ್ದೆ ಹತ್ತೋದು. ಈಗ 2 ಗಂಟೆಗೆ ನಿದ್ದೆನೇ ಹತ್ತಿರೋದಿಲ್ಲ. 11 ಗಂಟೆ ತನಕ ಬೆಳಗ್ಗೆ ಮಲಗಿರ್ತಾರೆ. ಎಲ್ಲ ಭಜನೆ ಮಾಡಿದ್ರು. ಎಷ್ಟು ದೇವ್ರ ನಾಮ ಹೇಳಬೇಕ್ರಿ. ಅಧಿಕ ಮಾಸ 33 ಆಯಿತು. 33 ಆಯ್ತು ಈ ಭಜನಾ ಮಾಡಲಿ, 33 ಇವ್ರು ಹೋದರು. ಇನ್ನೊಂದು ಭಜನಾ ಮಾಡಲಿ ಅವ್ರು ಬಂದರು. ಎಷ್ಟು ಹೊಡೆದ್ರು 11:30 ಇವನು ಹುಟ್ಟೋ ಟೈಮು. ರಾತ್ರಿ ಓವರ್ ಲೇಟು. ನೈಟಲ್ಲಿ ಹುಟ್ಟುಬಿಟ್ಟ ಈ ಮಹಾರಾಯ. ನೈಟಲ್ಲಿ 11:30 ಮಾಡಿದ ಚಕ್ಲಿ ತಿನ್ಕೂಡುದು, ಕೋಡ್ಬಳೆ ತಿನ್ಕೂಡುದು, ನಿಪ್ಪಟ್ಟು ತಿನ್ಕೂಡುದು, ಉಂಡೆ ತಿನ್ಕೂಡುದು, ಯಾವುದು ತಿನ್ಕೂಡುದು. ಯಾಕೆ? ನಾಳೆ ಬೆಳಗ್ಗೆ ದೇವರಿಗೆ ನೈವೇದ್ಯ. ಈಗ ಕೃಷ್ಣ ಹುಟ್ಟಿದ್ದಾನೆ, ಬರೀ ಶುಂಠಿ ಬೆಣ್ಣೆ ಇದೇ ದೇವರಿಗೆ ನೈವೇದ್ಯ. ಪಾಪ ಮಕ್ಕಳು ಕಾಯ್ಕೊಂಡು ಹೆಂಗಸರು ಕರೆದು ಕಮಟು ಕುಡಿದು ಅವ್ರಿಗೂ ಸಾಕಾಗಿ ಮಲಗಿಬಿಟ್ರು. ಎಲ್ಲ ಭಜನಾ ಮಂಡಳಿಯವರು ಮಲಗಿಬಿಟ್ರು. ಪರಮಾತ್ಮ ಬಂದಿದ್ದಾನೆ. ಬಂದ ಪರಮಾತ್ಮ ದುರ್ಗಾದೇವಿ ನೋಡಿದ್ಲಂತೆ, ನಿಮ್ಮ ಗಂಡ ಯಾರು ಅಂದರೆ, ಪುರಾಣಕ್ಕೆ ಬರ್ತಿರಲ್ವ ನೀವು, ಒಂದು ಸ್ವಲ್ಪ ಮಧ್ಯದಲ್ಲಿ ಇದ್ದು ನೋಡ್ರಿ, 3 ಹಿಂದ್ಗಡೆಯಿಂದ 3ನೇ ಸಾಲಲ್ಲಿ 2ನೇ ಅವ್ರನ್ನ ಯಜಮಾನರು. ನೋಡಿದೆ ಫೋಟೋ ತೆಕ್ಕೊಂಬಿಟ್ಲಕ್ಕೆ. ಇವರ ನಿಮ್ಮ ಯಜಮಾನರು ಹೀಗಿದ್ದಾರ, ಅದು ಹೇಗೆ ಒಪ್ಕೊಂಡೇವು ತಾಯಿ. ಇವನು ಸಣ್ಣ ಮಗುವಾಗಿ ಬಂದುಬಿಟ್ಟ. ಪರಮಾತ್ಮ ಬಂದವನು ಒಳ್ಳೆ ಯುವಕನಾಗಿ ಹುಟ್ಟಿದಾಗ ಹೇಗಿದ್ದ ಹಾಗೆ ಬರಲಿಲ್ಲ. ತಮದ್ಭುತಂ ಬಾಲಕ ಮಂಬುಜೇಕ್ಷಣಂ ಶಂಕಾಚಕ್ರ ಗದ ಪೀತಾಂಬರ ಇದೆಲ್ಲ ಯಾವುದು ಹಾಕ್ಕೊಂಬರಲಿಲ್ಲ, ಎಲ್ಲ ಬಿಟ್ಟುಬಿಟ್ಟ. ಸಣ್ಣ ಮಗುವಾಗಿ ಬಂದುಬಿಟ್ಟ. ಇದನ್ನು ನೋಡಿ ದುರ್ಗಾದೇವಿಗೆ ಬಹಳ ಆಶ್ಚರ್ಯವಾಯಿತಂತೆ. ಅವಳು ಕೂಡ ಅಂತಾಳೆ, ಪರಮಾತ್ಮ ಹೀಗೆ ಬರ್ತಾನೆ ಅಂತ ನಾನು ಅಂದ್ಕೊಂಡಿರಲಿಲ್ಲ. ಪರಮಾತ್ಮನು ಕೂಡ ವಿಮುಕ್ತ ವರ್ಗಾಧಿಪತಿಂ ಪತಿಂ ಶ್ರೀಗಿ ಶಿಶುಂ ತಮಾಲೋಕ್ಯ ಸುಲಜ್ಜಿತೇವ.
ಏಷ ದೋಷಾಂತರ ಏವ ಗಂತುಂ ಸ್ವಯಂ ಗೃಹೀತಾರ್ಭಕ ರಮ್ಯ ರೂಪ. ದುರ್ಗಾದೇವಿ ನೋಡಿದ್ಲಂತೆ, ಇವನು ಪುಟ್ಟ ಮಗು ಆದಮೇಲೆ ಯಾರ್ಯಾರು ಪರಿಚಯ ಮಾಡಿದ್ರೆ ಯಾರು ಏನಾರು ಅಂದಾರಂಥೇಳಿ ನನ್ನನ್ನು ಕೇಳಲೇಬಾರ್ದು ಅಂತ ದುರ್ಗಾದೇವಿಯು ಕೂಡ ಪುಟ್ಟ ಮಗುವಿನ ವೇಷ ಹಾಕೊಂಡ್ಬಿಟ್ಲಂತೆ. ಇದು ಒಂದು ಸಮಾಚಾರ. ಇದರ ಜೊತೆಗೆ ಇನ್ನೊಂದು ಬಹಳ ಸುಂದರವಾಗಿದೆ. ದೇವರು ಹೇಗೆ ಮಾಡ್ತಾನೆ ಹಾಗೇ ಮಾಡಬೇಕು ದುರ್ಗಾದೇವಿ. ದುರ್ಗಾದೇವಿ ಹಾಗೆ ಮಾಡದೇ ಇದ್ದರೆ ಕಥೆ ಮುಂದೆ ಹೋಗೋದಿಲ್ಲ. ರಾಮಾಯಣದಲ್ಲಿ ರಾಮ ಅವನಿಗೆ ಗೊತ್ತಿಲ್ವಾ ಜಗದೊಡೆಯ ಸ್ವಾಮಿ ಈ ಮಾರೀಚ ಕಳ್ಳ ಜಿಂಕೆಯಾಗಿ ಬಂದಿದ್ದಾನೆ ಅಂತ ಗೊತ್ತಿಲ್ವ? ಅವನಿಗೆ ಗೊತ್ತಿದೆ. ಆ ಮಾರೀಚನ ಹಿಂದೆ ರಾಮ ಹೋಗಲೇಬೇಕು. ಅದಕ್ಕೆ ಸೀತಾದೇವಿ ಒತ್ತಾಯ ಮಾಡಲೇಬೇಕು. ಸೀತೆ ಒತ್ತಾಯ ಮಾಡ್ತಾಳೆ. ರಾಮ ಹೇಳ್ತಾನೆ, ಇಲ್ಲ ಸೀತೆ, ಮಾಯಾ ಜಿಂಕೆ ಇದು, ಕಳ್ಳರು, ದಂಡಕಾರಣ್ಯದಲ್ಲಿ ತುಂಬ ಮೋಸಗಾರರಿದ್ದಾರೆ, ಚಿಂತೆ ಮಾಡಬೇಡ, ನಿನಗೆ ಆ ಥರದ ಬಂಗಾರದ ಜಿಂಕೆ ಇಲ್ಲ. ನಾವು ವನವಾಸಕ್ಕೆ ಹೋದಾಗ ಏನಾರು ತೊಗೊಂಬಂದರಿ ಅಂತಾರೆ. ಏನು ತೊಗೊಂಡೋದೆ? ಏನೂ ತೊಗೊಂಬರೋದಾಗೋದಿಲ್ಲ. ಅದಕ್ಕಾಗಿ ಆ ಜಿಂಕೆ ತೊಗೊಂಬನ್ರಿ. ಆಯಿತು, ರಾಮ ಹೋಗ್ತಾನೆ. ರಾಮ ಹೋದ ಮೇಲೆ ಮಾರೀಚ ಕೂಗುತ್ತಾನೆ, ಹಾ ಲಕ್ಷ್ಮಣ, ಹಾ ಸೀತೆ ಅಂತ ಕೂಗುತ್ತಾನೆ. ಆ ಕೂಗನ್ನು ಕೇಳಿ, ಮಾರೀಚನ ಕೂಗನ್ನು ಕೇಳಿ ಸೀತಾದೇವಿ ಅಂತಾಳೆ, ರಾಮನಿಗೆ ಏನೋ ಆಗಿದೆ ಅಂತ. ಲಕ್ಷ್ಮಣನಿಗೆ ಕಂಪ್ಲೀಟ್ ಕನ್ಫರ್ಮೇಷನ್ ಉಂಟು, ರಾಮನಿಗೆ ಏನೂ ಆಗೋದಿಲ್ಲ, ನನ್ನ ಸಹಾಯ ಬೇಕಾಗಿಲ್ಲ ರಾಮನಿಗೆ ಅಂತೆಲ್ಲ ಗೊತ್ತು ಅವನಿಗೆ. ಆದರೆ ಲಕ್ಷ್ಮಣ ಹೋಗ್ತಾ ಇಲ್ಲ. ಲಕ್ಷ್ಮಣ ಹೋದರೆ ಮುಂದಿನ ಆ ಕಥೆ ಮುಗಿಯುತ್ತೆ. ಹಾಗಾಗಿ ಲಕ್ಷ್ಮಣನನ್ನು ಕಳಿಸ್ಬೇಕು. ಏನು ಮಾಡಿದ್ರು ಲಕ್ಷ್ಮಣ ಹೋಗ್ತಿಲ್ಲ. ಕೊನೆಗೆ ಸೀತಾ ಅಸ್ತ್ರ ಪ್ರಯೋಗ ಮಾಡಿದ್ಲು, ನನ್ನನ್ನು ಭೋಗ ಮಾಡಲಿಕ್ಕೆ ನೀ ಇಲ್ಲಿಗೆ ಬಂದಿದ್ದಿ ಎಂದು. 13 ವರ್ಷದಲ್ಲಿ ಟೈಮ್ ಇರಲಿಲ್ವ ಅವನಿಗೆ ಯಾವಾಗಾರ ಬಲಾತ್ಕಾರ ಮಾಡಲಿಕ್ಕೆ? ಕೊನೆಯ ವರ್ಷ ಇದು. ಬೇಕು ಅಂತ ನೀ ಬಂದಿದ್ದಿ ಅಂತ ಅಂದ ಮೇಲೆ ಇದು ಲಕ್ಷ್ಮಣನಿಗೆ ಗೊತ್ತಿಲ್ಲ, ರಾಮನ ಇಚ್ಛೆ ಗೊತ್ತಿಲ್ಲ, ಮುಂದಿನ ಕಥೆ ಗೊತ್ತಿಲ್ಲ. ಕಥೆ ನಡೆಸೋದೆಲ್ಲ ಡೈರೆಕ್ಟರು ಕೋ ಡೈರೆಕ್ಟರು ಇಬ್ಬರೇ, ಸೀತಾ ಮತ್ತು ರಾಮಚಂದ್ರ. ಅವಾಗಿಷ್ಟು ಮಾತಂದಮೇಲೆ ಲಕ್ಷ್ಮಣ ಹೋಗ್ತಾನೆ. ಲಕ್ಷ್ಮಣ ಇದ್ದಿದ್ದರೆ ರಾವಣ ಬರಲಿಕ್ಕೆ ಆಗ್ತಿರಲಿಲ್ಲ. ರಾವಣ ಬರಬೇಕು, ತನ್ನನ್ನು ಅಪಹರಣ ಮಾಡಬೇಕು, ಹೀಗೆಲ್ಲ ಉಂಟು. ಅದಕ್ಕೆ ದುರ್ಗಾದೇವಿ ತಾನೂ ಸಣ್ಣ ಮಗುವಾಗ್ತಾಳೆ. ಪರಮಾತ್ಮ ಯಾವ್ಯಾವ ರೀತಿಯ ರೂಪವನ್ನು ಧಾರಣ ಮಾಡಿದರೆ ಲಕ್ಷ್ಮೀದೇವಿಯು ಅದೇ ಥರದ ರೂಪವನ್ನು ಧಾರಣ ಮಾಡ್ತಾಳೆ. ಭಾಗ್ಯವಂತಳು, ಅವಳಂಥ ಭಾಗ್ಯವಂತಳು. ಗಂಡನ ಸೇವಾದಲ್ಲಿ ಅವಳಷ್ಟು ಧುರೀಣರು ಯಾರೂ ಇಲ್ಲ. ಕೋಟಿ ಕೋಟಿ ಭೃತ್ಯರಿರಲು ಹಾಟಕಾಂಬರನ್ನ ಸೇವೆ, ಸಾಟಿ ಇಲ್ಲದೆ ಮಾಡಿ ಪೂರ್ಣ ನೋಟದಿಂದ ಸುಖಿಸುತ್ತಿಗಳು. ಲಕ್ಷ್ಮೀದೇವಿಯ ಮನೆಯಲ್ಲಿ ಕೋಟಿ ಕೋಟಿ ಭೃತ್ಯರಿದ್ದಾರಂತೆ ಹೆಸರಿಗೆ. ಅವಳ ಕೈಗೆ ತಂದು ಕೊಡಬೇಕು, ಅವಳೇ ಎಲ್ಲ ಸೇವೆ ಮಾಡಬೇಕು. ಅದಕ್ಕೆ ಪೂಜೆ ಮಾಡುವಾಗ ಶಂಖಕ್ಕೆ ಮುಟ್ಟಿಸಿ ಮಂಗಳಾರತಿ ಮಾಡ್ತಾರೆ. ಕೆಲವರು ಗೊತ್ತಿಲ್ಲ, ಶಂಖಕ್ಕೆ ಮಂಗಳಾರತಿ ಮಾಡಿ ಆಮೇಲೆ ದೇವರು ಮಾಡ್ತಾರೆ. ಶಂಖಕ್ಕೆ ಮುಟ್ಟಿಸಬೇಕು ಮಂಗಳಾರತಿನ, ಅಂದರೆ ಅನುಸಂಧಾನ. ಏನಂತ? ಲಕ್ಷ್ಮೀದೇವಿಯೇ ಪೂಜೆ ಮಾಡ್ತಾ ಇದ್ದಾಳೆ, ನಾವು ಮಾಡೋರಲ್ಲ ಅನ್ನೋ ಅನುಸಂಧಾನ ಅಲ್ಲಿ ಪ್ರಾಮುಖ್ಯವಾಗಿರುತ್ತೆ. ಹೀಗೆ ದುರ್ಗಾದೇವಿ ಕೂಡ ನೋಡಿದ್ದಾಳೆ. ಏಷ ದೋಷಾಂತರ ಏವ ಗಂತುಂ ಸ್ವಯಂ ಗೃಹೀತಾರ್ಭಕ ರಮ್ಯ ರೂಪ. ಹೀಗೆ ಪರಮಾತ್ಮ ಪರಮಶ್ರೇಷ್ಠವಾದ ವೃಂದಾವನಕ್ಕೆ ಬಂದಿದ್ದಾನೆ, ಗೋಕುಲಕ್ಕೆ ಬಂದಿದ್ದಾನೆ. ಗೋಕುಲಕ್ಕೆ ಬಂದ ಮೇಲೆ ಈ ಕಡೆ ದುರ್ಗಾದೇವಿ ಬಂದಿದ್ದಾಳೆ. ದುರ್ಗೆಯನ್ನು ಕರ್ಕೊಂಡು ಬಂದಿದ್ದಾನೆ. ದುರ್ಗೆಯನ್ನು ಕರ್ಕೊಂಡು ಬಂದಿದ್ದು ಅಂದರೆ ಏನು? ತನ್ ಮೃತ್ಯು ಮಿವಾಂಬಿಕಾಂತಾಂ, ಕಂಸನ ಮೃತ್ಯುವೇ ಊರಿಗೆ ಬಂತು. ದುರ್ಗಾದೇವಿ ಮೃತ್ಯು ಸ್ವರೂಪಳು, ಮೃತ್ಯುವನ್ನು ಕೊಡ್ತಾಳವಳು. ಅಂತಹ ದುರ್ಗಾದೇವಿ ಬಂದಿದ್ದಾಳೆ. ಕಂಸ ಬಂದ ರಾತ್ರಿ, ಅವಳು ಬಂದ ಮೇಲೆ ಬಾಗಿಲೆಲ್ಲ ಮತ್ತೆ ಹಾಕ್ಕೊಂಡ್ಬಿಡ್ತಂತೆ. ಕೃಷ್ಣ ಬಂದರೆ ಬಾಗಿಲು ತೆಕ್ಕೊಡ್ತು, ದುರ್ಗಾದೇವಿ ಬಂದರೆ ಬಾಗಿಲು ಹಾಕ್ಕೊಳ್ತು. ಅಂದರೆ ಅರ್ಥ ಏನು? ಪರಮಾತ್ಮ ಮನೆಯಲ್ಲಿದ್ದರೆ ಎಲ್ಲ ಬಾಗಿಲು ತೆಗೆದಿರ್ತೀವಿ, ದುರ್ಗಾದೇವಿ ಬಂದರೆ, ದುಡ್ಡು ಬಂದರೆ ವಾಕಲೇಸಿನವ ಇದೇ ಒಂದು ಮಾತು. ಬಾಗಿಲು ತೆರೆಸಿನವ ಇಲ್ಲವೇ ಇಲ್ಲ, ವಾಕಿಲೈ ಬಾಗಿಲಾಕು. ಅಂದರೆ ದುರ್ಗಾದೇವಿ ಬಂದ್ಲು ಅಂದರೆ ಎಲ್ಲದಕ್ಕೂ ಬಾಗಿಲು. ಅವಳು ಅಜ್ಞಾನಕ್ಕೆ ಅಭಿಮಾನಿನಿ. ಯಾವ ಜ್ಞಾನವನ್ನು ಒಳಗೆ ಬರಲಿಕ್ಕೆ ಬಿಡೋಲ್ಲ. ಸಾತ್ವಿಕರಿಗಲ್ಲ, ರಾಜಸರಿಗೆ ತಾಮಸರಿಗೆ. ದುರ್ಗಾದೇವಿ ಬಂದಿದ್ದಾಳೆ. ಸರ್ವದಂತಃಪುರ ಎಲ್ಲ ಬಾಗಿಲುಗಳು ಬಾಗಿಲು ಹಾಕ್ಕೊಂಡಿದೆ. ಹತ್ತಿದ್ದಾಳೆ ದುರ್ಗಾದೇವಿ. ತಿಳಿಬೇಕಲ್ಲ, ಕಾವಲುಗಾರರೆಲ್ಲ ನಿದ್ದೆ ಮಾಡಿದ್ರು. ಎಲ್ಲರಿಗೂ ಎಚ್ಚರ ಆಯಿತು. ಎಚ್ಚರವಾಗಿ ಕಂಸನಿಗೆ ಸಮಾಚಾರ ಹೋಯಿತು, ಮಗು ಹುಟ್ಟಿದೆ ಅಂತ. ಆಗ ದುರ್ಗಾದೇವಿಯನ್ನು ತೊಗೊಂಡು ಕೊಲ್ಲಲಿಕ್ಕೆ ಹೋಗ್ತಾನೆ. ದೇವಕಿ ಅಂತಾಳಯ್ಯ, ಅಣ್ಣ ಇದು ಹೆಣ್ಣು ಕೂಸು, ನಿಂಗೆ ಮೃತ್ಯು ಅಲ್ಲ, ದಯವಿಟ್ಟು ಬಿಟ್ಟುಬಿಡು ಅಂತ. ನೋಡು, ದೇವತೆಗಳ ಲೆಕ್ಕದಲ್ಲಿ ಗಂಡು ಹುಟ್ಟತ್ತೋ ಹೆಣ್ಣು ಹುಟ್ಟತ್ತೋ ಗೊತ್ತಿಲ್ಲ, ಯಾವುದು ಎಂಟೋ ಗೊತ್ತಿಲ್ಲ, ಅದರಿಂದ ಇದನ್ನು ಕೊಲ್ತೀನಿ ಅಂತ ಕೈಯನ್ನು ಎತ್ತುತ್ತಾನೆ. 100 ಬಾರಿ ತಿರುಗಿಸ್ತಾನೆ. ತಿರುಗಿಸೋದ್ರಲ್ಲಿ ಜಾರಿಕೊಂಡು ದುರ್ಗಾದೇವಿಯ ಮೇಲ್ಗಡೆ ನಿಂತ್ಕೊಂಡು ಹೇಳ್ತಾಳೆ, ಕಿಮ್ಮಯ ಹತಯ ಮಂದ ಯಾತಕ್ಕಲು ತವ ಅಂತ ಕೃತು, ನನ್ನ ಕೊಂದೇನು ಬಂತು? ನಿನ್ನನ್ನು ಕೊಲ್ಲೋನು ಆಗಲೇ ಹುಟ್ಟಿದ್ದಾನೆ, ಬೇರೆ ಕಡೆ ಬೆಳೀತಾ ಇದ್ದಾನೆ ಅಂತ ಹೇಳಿಬಿಟ್ಲು. ಅವಳು ಹಾರೋಗ್ಬಿಟ್ಲು.
ಅವನ ಕಣ್ಣಿಗೆ ಕಾಣಿಸಲಿಲ್ಲ, ಯಾರ ಕಣ್ಣಿಗೂ ಕಾಣಿಸಲಿಲ್ಲ. ದೇವಕಿ ದೇವಿ ವಸುದೇವರಿಬ್ಬರನ್ನು ಪ್ರಾರ್ಥನೆ ಮಾಡ್ತಾನೆ. ಭಾಳ ತಪ್ಪು ಮಾಡಿಬಿಟ್ಟೆ, ದೈವಮಪ್ಯನೃತಂ ಭಕ್ತಿ ಅಂತಾನೆ. ಕೇವಲ ಮನುಷ್ಯರು ಮಾತ್ರ ಸುಳ್ಳು ಹೇಳ್ತಾರೆ ಅಂತ ತಿಳ್ಕೊಂಡಿದ್ದೆ, ಆದರೆ ದೇವತೆಗಳು ಸುಳ್ಳು ಹೇಳ್ತಾರೆ. 8ನೆಯ ಮಗು ಮೃತ್ಯುವಾಗತ್ತೆ ಎಂಬುದನ್ನು ನಾನು ಕೇಳಿದ್ದೆ, ಆದರೆ 8ನೆಯ ಮಗು ಅದು ಹೀಗೆ ಹೆಣ್ಣಾಗತ್ತೆ ಅಂತ ನಾನು ತಿಳಿದಿರಲಿಲ್ಲ. ಬಹಳ ತಪ್ಪು ಮಾಡಿಬಿಟ್ಟೆ, ನನ್ನನ್ನು ಕ್ಷಮಿಸ್ರಿ ಅಂತ ಅಕ್ಕ ಭಾವಂತರನ್ನು ಕೇಳ್ಕೊತಾನೆ ಕಂಸ. ಆದರೆ ದುರ್ಗಾದೇವಿ ನಮ್ಮ ದೇವಕಿ ದೇವಿಯ ಹಾಲನ್ನು ಕುಡಿದ್ಲಂತೆ. ಯಾಕೆ ಅಂದರೆ ಕೃಷ್ಣ ಹಾಲು ಕುಡಿದು ಹೋಗಿದ್ದರಂತೆ. ಕೃಷ್ಣಭುಕ್ತ ಸ್ತನಂ ಪೀತ್ವಾ, ಪರಮಾತ್ಮ ಕುಡಿದ ಹಾಲು. ದೇವಸ್ಥಾನದಲ್ಲಿ ದೇವರ ನೈವೇದ್ಯಕ್ಕಿಟ್ಟ ಹಾಲನ್ನೇ ಕುಡಿತೀವಿ, ಇನ್ನು ಪರಮಾತ್ಮ ಕುಡಿದ ಹಾಲು ಇನ್ನೆಷ್ಟು ಶ್ರೇಷ್ಠವಾಗಿರಬೇಡ. ಆ ಹಾಲನ್ನು ಇವಳು ಕುಡಿತಾಳೆ ದುರ್ಗಾದೇವಿ. ಪ್ರಾಕೃತಿಕವಾದ ಹಾಲು, ಅವ್ರಿಗೆ ಅದರಿಂದ ಆಗಬೇಕಾದದ್ದೇನೂ ಇಲ್ಲ. ಆದರೂ ಪರಮಾತ್ಮನ ನೈವೇದ್ಯ ಶೇಷ ಅಂತ. ಅದಕ್ಕೆ ನೀವೆಲ್ಲ ಕೇಳಿದ್ದೀರಿ ಕೃಷ್ಣನ ಕಥೆಯಲ್ಲಿ ಕುಚೇಲನ ಸಂದರ್ಭ ಬಂದಾಗ ಕುಚೇಲ ಒಂದಿಷ್ಟು ಅವಲಕ್ಕಿ ತಂದಿರ್ತಾನೆ, ಒಂದು ಮುಷ್ಟಿಯನ್ನು ತಗೊಳ್ತಾನೆ ಕೃಷ್ಣ, ತಿಂತಾನೆ, ತುಂಬ ಚೆನ್ನಾಗಿದೆ ಅಂತಾನೆ. ಅವಲಕ್ಕಿ ಚೆನ್ನಾಗಿರೋದು ಇಲ್ಲದೆ ಇರೋದು ಏನಿರ್ತದೆ, ಒಂದೇ ಟೇಸ್ಟ್ ಅದು. ಆದರೂ ಪರಮಾತ್ಮನಿಗೆ ಭಕ್ತರು ತಂದ ಭಕ್ತಿಯಿಂದ ತುಂಬಿದ ಪದಾರ್ಥ ಪರಮಾತ್ಮನಿಗೆ ತುಂಬ ಇಷ್ಟ. ಪರಮಾತ್ಮನಿಗೆ ಪದಾರ್ಥ ಹಲ್ವನೇ ಆಗಬೇಕು, ಬುದುಗುಂಬಳಕಾಯಿ ಹಲ್ವನೇ ಆಗಬೇಕು, ಬಾದಾಮಿ ಹಲ್ವನೇ ಆಗಬೇಕು ಅಂತ ದೇವರಿಗೇನೂ ಇಲ್ಲ. ಪರಮಾತ್ಮನಿಗೆ ಪತ್ರಂ ಪುಷ್ಪಂ ಫಲಂ ತೋಯಂ ಯೋಮೇ ಭಕ್ತಿಯ ಪ್ರಯಚ್ಛತಿ. ಭಕ್ತಿಯಿಂದ ತಂದ ಪದಾರ್ಥ ದೇವರಿಗೆ ಬೇಕೇ ಹೊರತು ಇದೇ ತರಬೇಕು ಅಂತಿಲ್ಲ. ರಾಯರಿಗೆ ಕನಕದಾಸರು ರಾಯರಿಗೆ ಸಾಸಿವೆಯನ್ನು ತಂದು ಕೊಟ್ಟರಂತೆ. ರಾಯರು ಸಾಸಿವೆ ತೊಗೊಂಡ್ಬಿಟ್ರು. ಅದು ತಂದುಕೊಟ್ಟ ಕಾಲ ಸಾಸಿವೆ ಊಟ ಮಾಡಬಾರದೇ ಇದ್ದ ಕಾಲ. ನಮ್ಮಲ್ಲಿ ಮಾಧುರಲ್ಲಿ 4 ತಿಂಗಳ ಕಾಲ 4 ವ್ರತಗಳಿರುತ್ತೆ. ಮೊದಲನೇ ತಿಂಗಳಲ್ಲಿ ಸಾಸಿವೆ ಉಪಯೋಗಿಸಬಾರದು, ಆದರೆ ರಾಯರ ಮಠದಲ್ಲಿ ಸಾಸಿವೆ ಉಪಯೋಗಿಸ್ತಾರೆ. ರಾಯರು ಹೇಳಿದ್ರಂತೆ, ನಮ್ಮ ಸಂಪ್ರದಾಯ, ನಮ್ಮ ಭಕ್ತ ತಂದು ಕೊಟ್ಟಿದ್ದಾನೆ, ಸಾಸಿವೆ ತಗೊಳ್ಬೇಕು. ವಾದರಾಜರ ಮಠದಲ್ಲೂ ಹಾಗೆ ಒಂದು ದಿವಸ ಎಲ್ಲ ತರಕಾರಿಗಳನ್ನು ಹಾಕಿ ಅಡುಗೆ ಮಾಡ್ತಾರೆ. ವಾದರಾಜರ ಮಠದಲ್ಲಿ ಒಂದು ದಿವಸ ಇವೆರಡು ವಿರೋಧಗಳು ಕಾಣಿಸ್ತವೆ. ಹೀಗೆ ಪರಮಾತ್ಮನಿಗೆ ಭಕ್ತರು ತಂದು ಕೊಟ್ಟದ್ದೇ ಪರಮ ಶ್ರೇಷ್ಠವಾದದ್ದು. ಇದನ್ನು ನೋಡ್ರಿ ಎಷ್ಟು ದೇವರೇ ಮಗನಾಗಿ ಬಂದಿದ್ದಾನೆ ದೇವಕಿ ದೇವಿಗೆ. ಮುಂದೆ ಪರಮಾತ್ಮ ಎಲ್ಲ ಯುದ್ಧ ಎಲ್ಲ ಕಳೆದ ಬಂದ ಮೇಲೆ ದೇವಕಿ ದೇವಿ ಕೇಳ್ತಾಳೆ, ನನ್ನೊಂದು ಸಣ್ಣ ಆಸೆ ಇದೆ, ಏನು? 6 ಮಕ್ಕಳು ಹಾಲು ಕುಡಿಯಲೇ ಇಲ್ಲ, ಹಾಗೆ ಕಂಸನ ಕೈಯಲ್ಲಿ ಸತ್ತೋಯ್ತು. ಆ 6 ಮಕ್ಕಳನ್ನು ತಂದು ತೋರಿಸು ಕೃಷ್ಣ ಅಂತ. ಅಂದರೆ ನಮಗೆ ದೇವರೇನಾದರೂ ಹಿಂದಿನ ಜನ್ಮಗಳ ಬೇರೆ ಜನ್ಮಗಳ ಜ್ಞಾಪಕ ಕೊಟ್ಟ ಅಂದರೆ ಏನೇನು ಕೇಳ್ತೀವೋ ಏನು. ಹೋದ ಜನ್ಮದಲ್ಲಿ ಆ ಗಂಡ ಪ್ರಾಣ ತೆಗೆದಿದ್ದ ಸ್ವಾಮಿ, ಆ ಗಂಡನ ತಂದು ತೋರಿಸು, ಇರುದು ಚುರಿದು ಚಿಪ್ಸಾಕ್ಬಿಡ್ತೀನೋ ಅವನ್ನ. ಏನೇನು ಕೇಳಿಬಿಡ್ತೀವೋ ಏನೋ ಗೊತ್ತಿಲ್ಲ. ದೇವರು ಈ ಜನ್ಮದ ಮಾತ್ರ ಜ್ಞಾಪಕ ಕೊಟ್ಟಿದ್ದಾನೆ, ಬದುಕಿದ್ದೀವಿ. ಈ ಜನ್ಮದ್ದು ತುಂಬ ಹಳೇದು ಜ್ಞಾಪಕಕ್ಕಿರಲ್ಲ. ಎಲ್ಲ ಜ್ಞಾಪಕ ಕೊಟ್ಬಿಟ್ರೆ ದೇವರು ಮಕ್ಕಳು ಯಾರು, ಗಂಡ ಯಾರು, ಹೆಂಡತಿ ಯಾರು ಅಂತ ಗೊತ್ತಾಗ್ಬಿಟ್ರೆ ಮೆಜೆಸ್ಟಿಕ್ ಬಸ್ ಸ್ಟ್ಯಾಂಡ್ ಆಗಿಬಿಡುತ್ತೆ, ಗಲಾಟೆ, ಮನೆ ಕೋಲಾಹಲ ಆಗಿ ಹೋಗ್ಬಿಡುತ್ತೆ. ಆಮೇಲೆ ಅದಕ್ಕೆ ಸ್ವಾಮಿ ಈ ಜನ್ಮದ್ದು ಮಾತ್ರ, ಈ ಜನ್ಮದ ಜಗಳವೇ ಸಾಕಾಗಿರುತ್ತೆ. ಅದಕ್ಕೊಂದಿಷ್ಟು ಕೋರ್ಟ್ಗಳು, ಅದೊಂದಿಷ್ಟು ಜಗಳಗಳು, ನ್ಯಾಯಸ್ಥಾನಗಳು. ಅದಕ್ಕೆ ಪರಮಾತ್ಮ ಅದು ಯಾವುದರ ಜ್ಞಾನ ಕೊಟ್ಟಿರೋದಿಲ್ಲ, ಆಸೆನೂ ಕೊಡಲ್ಲ ಹಿಂದಿನ ಜನ್ಮದ. ಅದನ್ನೆಲ್ಲ ಆಫ್ ಮಾಡಿಬಿಡ್ತಾನೆ. ಆದರೆ ಒಂದು ಮಾತ್ರ ಪರಮಾತ್ಮ ಆಕ್ಟಿವೇಟ್ ಮಾಡಿಟ್ಟಿರ್ತಾನೆ, ನಮ್ಮ ಪುಣ್ಯ ಮಾತ್ರ ಹಾಳು ಮಾಡಲ್ಲ, ಡೆಲೀಟ್ ಮಾಡಲ್ಲ, ಎರೇಸ್ ಮಾಡಲ್ಲ. ಪುಣ್ಯ ಹಾಗೇ ಇಟ್ಟಿರ್ತಾನೆ. ಈ ಜನ್ಮದಲ್ಲಿ ಮತ್ತೆ LKG ಇಂದ ಪ್ರಾರಂಭ ಮಾಡಬೇಕು ಅಂತ ಪ್ರಾರಂಭ ಮಾಡಿಸಲ್ಲ. ಹಳೆಯ ಜನ್ಮದ ಪುಣ್ಯವನ್ನು ಕಂಟಿನ್ಯೂ ಕೊಡ್ತಾನೆ ಪರಮಾತ್ಮ. ಈ ಜನ್ಮದಲ್ಲಿ ಕಂಟಿನ್ಯೂ ಕೊಟ್ಟು ಇಲ್ಲಿಂದ ಮುಂದಕ್ಕೆ ಸಾಧನೆ ಮಾಡಿರಿ ಅಂತಾನೆ. ಅಂತ ಪರಮಾತ್ಮನ ಬಳಿಯಲ್ಲಿ ದೇವಕಿ ದೇವಿ ಕೇಳ್ತಾಳೆ, ನೀನು ಕುಡಿದ ಹಾಲನ್ನು ಆ ಮಕ್ಕಳು ಕುಡಿಬೇಕು, ನನಗೆ ಆ ಮಕ್ಕಳನ್ನು ತಂದ್ಕೊಡು. ಒಬ್ಬೊಬ್ರದ್ದು ಒಂದೊಂದು ರೀತಿಯ ಆಸೆ ಇರುತ್ತೆ ರೀ. ಅದು ಏನೇನು ಬಗೆಯ ಆಸೆ ಇರುತ್ತೆ ಅಂದರೆ, ಒಂದು ಸರಿ ಯಾವಾಗಾರ ತಿರುಪತಿ ಹುಂಡಿ ತೆಗೆಯುವಾಗ, ಮಂತ್ರಾಲಯದ ಹುಂಡಿ ತೆಗೆಯುವಾಗ ಬಂದ್ರಿ, ಬಗೆಯ ಚೀಟಿಗಳು, ವಿನ್ನಪಾಲು ವಿನವಲೆ ವಿಂತ ವಿಂತಲು ಅಂತಾನೆ. ವಿನ್ನಪಾಲು ವಿನವಲೆ, ಅದು ವಿಚಿತ್ರವಾದ ಅವರವರ ಪ್ರಾರ್ಥನೆ. ನಾ ಮಗುಡಿಗೆ ವಿಷಮೇಷ್ಟು ನಾನು ಸಾವಡಂ ಲೇದು ಚಂಪೈ ಸ್ವಾಮಿ ಚೀಟಿ ಬರೆದು ಹಾಕ್ಬಿಡೋದು ದೇವರಿಗೆ ನಾನಾ ಬಗೆ. ನನ್ನ ಕೂದಲು ಬೆಳೀತಾ ಇಲ್ಲ, ಕೂದಲು ಬೆಳೆಸು ಸ್ವಾಮಿ. ಕೂದಲು ಬೆಳಗಾಗೋಗಿದೆ, ಒಳ್ಳೆ ಹೇರಡೆ ಯಾವುದು ಅಂತ ತೋರಿಸು ಅಂತ. ಮನೆಯಲ್ಲಿ ಜಿರಡೆ ಕಾಟ ಜಾಸ್ತಿ ಆಗಿದೆ, ಏನು ಮಾಡಬೇಕು ಗೊತ್ತಾಗ್ತಿಲ್ಲ. ಬಗೆಯ ರೀತಿಗಳಿರ್ತವೆ. ಧೃತರಾಷ್ಟ್ರ ಇನ್ನೇನು ಕೆಲವೇ ದಿವಸದಲ್ಲಿ ಅವನು ದೇಹ ಬಿಡಬೇಕು. ಆಗ ವೇದವ್ಯಾಸ ದೇವರು, ಪರಮಾತ್ಮ ಸಾಕ್ಷಾತ್ತಾಗಿ ಬರ್ತಾನೆ. ವೇದವ್ಯಾಸ ಎಲ್ಲರನ್ನ ಕೇಳ್ತಾನೆ, ಏನು ನಿಮಗೆ ಇಷ್ಟ ಇದೆ ಕೇಳ್ರಿ, ಇಷ್ಟವಾದದ್ದನ್ನು ಕೊಡ್ತೀನಿ. ಕುಂತಿ ಅಂತಾಳೆ, ಸ್ವಾಮಿ ಸಣ್ಣ ವಯಸ್ಸಲ್ಲಿ ತುಂಬ ತಪ್ಪು ಮಾಡಿಬಿಟ್ಟೆ. ಸೂರ್ಯನನ್ನು ಕರೆದು ಪರೀಕ್ಷೆ ಮಾಡಿ ಕರ್ಣನನ್ನು ಪಡೆದೆ.
ಕರ್ಣ ನೀ ಸಾಯಿ ಅರ್ಜುನ ಬದುಕಬೇಕು ಅಂದೆ. ಎಂಥ ಪಾಪಿ ತಾಯಿ ನಾನು, ಎಂಥ ಪಾಪದ ಕೆಲಸ ಮಾಡಿದೆ. ಕರ್ಣನಿಗೆ ನ್ಯಾಯವನ್ನು ಕೊಡಲಿಲ್ಲ ನಾನು. ದಯವಿಟ್ಟು ನಾನು ಆ ಕರ್ಣನನ್ನು ಹಡೆದದ್ದಕ್ಕಾಗಿ ನನ್ನ ಆ ತಪ್ಪನ್ನು ಮನ್ನಿಸಿಬಿಡು ಅಂತ ಸಾಯುವ ಮುಂಚೆ ಒಳ್ಳೆಯ ಗುರುಗಳ ಮುಂದೆ ಹೋಗಿ ನಮ್ಮ ಪಾಪಗಳನ್ನು ಹೇಳ್ಕೋಬೇಕಂತೆ. ಆ ಗುರುಗಳು ಮಾತ್ರ ರಿಕಾರ್ಡಿಂಗ್ ಮಾಡಿಕೊಂಡು ಬ್ಲ್ಯಾಕ್ ಮೇಲ್ ಮಾಡೋರಾಗಿರ್ಬಾರ್ದು. ನಾವು ಹೋಗಿ ಪಾಪ ಎಲ್ಲ ಹೇಳ್ಕೊಬೋಣ, ಒಳಗಡೆ CC ಕ್ಯಾಮರಾ ಇಟ್ಟಿರೋಣ, ಒಳಗಡೆ ಆಡಿಯೋ ರಿಕಾರ್ಡಿಂಗ್ ಇಟ್ಟಿರೋಣ, ನಾವು ಮುಂದೆ ಕೂತ್ಕೊಂಡು ಹೇಳ್ತಾ ಇದ್ರಿ ಎಲ್ಲ ಕೇಳಿಸ್ಕೊಂಡು ನಾಳೆ ಬೆಳಗ್ಗೆ ಯೂಟ್ಯೂಬಲ್ಲಿ ಹಾಕಿಬಿಡ್ತೀವಿ ಅಂದ್ರೆ ಗತಿಯನ್ನು TV ಲಿ ಹಾಕ್ತೀವಿ ಅಂದರೆ. ಆ ಗುರುಗಳೇ ವೇದವ್ಯಾಸ ದೇವರು ಕೇಳಿದ್ರು, ಕ್ಷಮಿಸಿದ್ದೀನಮ್ಮ, ನಿಂಗೆ ಆ ಪಾಪ ಇಲ್ಲ, ಅದು ಕರ್ಣನಿಗೆ ಆಗಬೇಕಾಗಿತ್ತು. ಅವನು ಮಾಡಿದ ಪಾಪದ ಫಲ ತನ್ನ ಅಣ್ಣನನ್ನು ಕೊಲ್ಲಿಸಿದ್ದಕ್ಕಾಗಿ ಅವನಿಗಂತ ಫಲವಾಗಿದೆ ಅಂತ ಪರಮಾತ್ಮ ಹೇಳ್ತಾನೆ. ಇದಾದಮೇಲೆ ಧೃತರಾಷ್ಟ್ರನ ಕೇಳ್ತಾನೆ, ಧೃತರಾಷ್ಟ್ರ ನಿನ್ನ ಮನಸ್ಸಲ್ಲಿ ಏನು ಅಪೇಕ್ಷೆ ಇದೆ ಹೇಳು ಅಂತ ಧೃತರಾಷ್ಟ್ರನ ಕೇಳಿದಾಗ ಧೃತರಾಷ್ಟ್ರ ಅಂತಾನೆ, 100 ಮಕ್ಕಳು ಸತ್ತು ತಿಂಗಳುಗಟ್ಟಲೆಗಳೇ ವರ್ಷಗಟ್ಟಲೆ ಆಯಿತು, 100 ಮಕ್ಕಳನ್ನು ಮತ್ತೊಮ್ಮೆ ನೋಡಬೇಕು ಅಂತಾನೆ. ಬೇಕಿತ್ತ ಧೃತರಾಷ್ಟ್ರನಿಗೆ ಅಂಥ ಕೆಟ್ಟ ಮಕ್ಕಳನ್ನು, ನೀಚ ಮಕ್ಕಳನ್ನು, ವಂಶವನ್ನೇ ಹಾಳು ಮಾಡಿದ ಮಕ್ಕಳ ಬಗ್ಗೆ ಅಭಿಮಾನ ದೇವರು ಹಾಕ್ಕೊಡ್ತಾನ್ರಿ. ಮಕ್ಕಳು ಎಂಥವರಾಗಿರಲಿ ಏನೇ ಇರಲಿ, ಆ ಮಗು ನಮ್ಮದು ಅಂತ ಆಗಿಬಿಟ್ರೆ ಕಾಕಿ ಪಿಲ್ಲ ಕಾಕಿಗೆ ಮುದ್ದು, ಹೆತ್ತವರಿಗೆ ಹೆಗ್ಗಣ ಮುದ್ದು, ಅದು ಆಗಲೇಬೇಕು. ಇಲ್ಲದೇ ಇದ್ದರೆ ಪ್ರಪಂಚ ಮುಂದುವರಿಯೋಲ್ಲ. ಪ್ರಪಂಚ ಮುಂದುವರಿಬೇಕಾದ್ರೆ ಪರಮಾತ್ಮ ಅಭಿಮಾನವನ್ನು ಕೊಡಬೇಕು. ಧೃತರಾಷ್ಟ್ರ ಇನ್ನೇನಾರು ಕೇಳಬಹುದಾಯಿತು, ಪಾಂಡವರಿಗೆ ಅನ್ಯಾಯ ಮಾಡಿದೆ, ಮೋಸ ಮಾಡಿದೆ, ವಂಚನೆ ಮಾಡಿದೆ, ಪಾಂಡವರನ್ನು ಮನೆ ಬಿಟ್ಟು ಹೊರಗೆ ಹಾಕಿದೆ, ನನಗೆ ಪಾಪ ಕ್ಷಮಿಸುವಂತ ಇಲ್ಲ, 100 ಮಕ್ಕಳನ್ನು ನೋಡಬೇಕು. ವೇದವ್ಯಾಸ ದೇವರಂದರು ಆಯಿತು ತಂದು ಕೊಡ್ತೀನಿ ಅಂದರು. 100 ಮಕ್ಕಳನ್ನು ಹಾಗೇ ತಂದು ತೋರಿಸಿದರು. ಅಷ್ಟಕ್ಕೆ ನಿಲ್ಲತ್ತ ನಮ್ಮ ಆಸೆ? ನಿಲ್ಲಲ್ಲ. ವಿಜಯದಾಸರಂತಾರೆ, ಸಪ್ಪಡಿ ಮೇಲುವಾಗ ಉಪ್ಪಿನ ಯೋಚನೆ. ಬರೀ ಸಪ್ಪನೆ ಅನ್ನ ತಿಂತಿದ್ದಂತೊಬ್ಬ ದೇವರನ್ನ ಕೇಳಿದಂತೆ, ಸ್ವಾಮಿ ಕ್ಯಾಪ್ಟನ್ ಕುಕ್ಕೋ ಇಲ್ಲ ಟಾಟಾ ಸಾಲ್ಟೋ ಯಾವ್ದಾರು ಒಂದು ಕೊಡಿಸು ಸ್ವಾಮಿ, ಉಪ್ಪು ಪ್ಯಾಕೆಟ್ ಕೊಡು ಸ್ವಾಮಿ, ಉಪ್ಪು ಅನ್ನ ತಿಂತೀನಿ ಸ್ವಾಮಿ ಅಂದ. ಅದಕ್ಕೇನು ಕಷ್ಟ? ಉಪ್ಪಿಗೆ ಇಷ್ಟೊಂದು ರೇಟ್ ಆಗಿದ್ದು ನಾವು ನೋಡಿರಲಿಲ್ಲ. 30 ಪೈಸಕ್ಕೆ ಒಂದು ಪ್ಯಾಕೆಟ್ ತರ್ತಿದ್ವಿ ನಾವು, 30 ರೂಪಾಯಿ ಹಾಕಿ ಕೂತ್ಕೊಂಡಿದ್ವಿ. ಲೇಬಲ್ಲು ಅಡ್ವರ್ಟೈಸ್ಮೆಂಟು. ಉಪ್ಪಿನ ಪ್ಯಾಕೆಟ್ ದೇವ್ರು ತಂದುಕೊಟ್ಟ, ಉಪ್ಪು ಅನ್ನ ತಿಂದ. ಉಪ್ಪು ದೊರೆತ ಆಗ ಸೊಪ್ಪಿನ ಯೋಚನೆ. ಉಪ್ಪು ಬಂದ ಮೇಲೆ ದೇವರನ್ನು ಕೇಳಿದ, ಸ್ವಾಮಿ ಒಂದು ಕಟ್ಟು ಸೊಪ್ಪು ಕೊಡಿಸ್ಬಿಡು ಅಂದ. ಸೊಪ್ಪು ದಿನಾ ಸೊಪ್ಪು ತಂದು ಯಾರೋ ಹಾಕ್ತಾಯಿದ್ರು. ಸೊಪ್ಪು ಉಪ್ಪು ಅನ್ನ 3 ಚೆನ್ನಾಗಿ ತಿಂತಿದ್ದ. ಸೊಪ್ಪು ದೊರೆತ ಆಗ ತುಪ್ಪದ ಯೋಚನೆ. ಸೊಪ್ಪು ದೊರಕಿ ಬಿಡ್ತಲ್ಲ, ಅಲ್ಲಿಗೆ ನಿಲ್ತಾ ಒಂದು ಇಲ್ಲ, ಸ್ವಾಮಿ ತುಪ್ಪ ಕೊಡಿಸು, ಒಂದು ಬಾಟ್ಲು GRB ತುಪ್ಪ ಕೊಡಿಸು. ಅಮ್ಮ ಮಾಡಿದ ಹಾಗೇ ಇರುತ್ತದೆ, GRB ತುಪ್ಪ ಕೊಡಿಸು. GRB ಕೊಡಿಸಿದ. ತುಪ್ಪ ದೊರೆತ ಆಗ ಕೊಪ್ಪರಿಗೆ ಯೋಚನೆ. ಸ್ವಾಮಿ ಏನೋ ನಮ್ಮ ಮನೇಲಿ ಇಲ್ಲಿ ಅಲ್ಲಿ ರಾತ್ರಿ ಮಲ್ಕೊಂಡಾಗ ಸೌಂಡ್ ಆಗುತ್ತೆ, ಅದು ಪಕ್ಕದ ಮನೆಯವ್ರಿಗೇನೋ ಗುರ್ರು ಅನ್ನಿಸ್ತಿರ್ತಾರೆ, ಇದು ಗೊತ್ತಿಲ್ಲ ಈ ದಂಡಿಗೆ. ನಮ್ಮ ಮನೇಲಿ ನಾವು ಬಿಂದಿಗೆ ಚೇಂಜ್ ಅದು ಯಾಕೆ ಚೇಂಜ್ ಆಗತ್ತೆ ರೀ? ಬಿಂದಿಗೆ ಓಡಾಡುತ್ತಂತೆ, ಅದು ಅಲ್ಲಿ ಹೋದಂಗೆ ಕಾಣಿಸುತ್ತೆ, ಇಲ್ಲಿ ಮನೆಯೆಲ್ಲ ಕೆರ್ಕೊಂಡು, ಮನೆಯೆಲ್ಲ JCB ತಂದು ಕೊನೆಗೆ ಏನು ಮನೆಯಲ್ಲಿಲ್ಲ. ಅದಕ್ಕೆ ಹೀಗೆ ನಮ್ಮ ಆಸೆ ಇರುತ್ತೆ. ಆ ವಸುದೇವನ ಮಡದಿ ದೇವಕಿ ದೇವಿಗೆ ದುರ್ಗಾದೇವಿ ತಂದುಕೊಟ್ಟಿದ್ದಾಳೆ. ಪಾತಾಳ ಲೋಕದಲ್ಲಿದ್ದ 6 ಜನ ಮಕ್ಕಳನ್ನು ತಂದು ಕೃಷ್ಣ ಭುಕ್ತ್ವ ಸ್ತನಂ ಪೀತ್ವ, ಪರಮಾತ್ಮ ಕುಡಿದು ಬಿಟ್ಟಿದ್ದ ಹಾಲನ್ನು ಕುಡಿದ ಉದ್ಧಾರ ಪೀತಶೇಷಂ ಗದಾಭೃತಃ. ಪರಮಾತ್ಮ ಕುಡಿದ ಹಾಲನ್ನು ಕುಡಿದರೆ ಜನ್ಮಗಳು ಮತ್ತೆ ಬರದಂತಾಗತ್ತೆ. ಹೀಗೆ ದೇವಕಿ ದೇವಿಯ ಗರ್ಭದಲ್ಲಿ ಯಾರ ಕಣ್ಣಿಗೂ ಕಾಣಿಸದಂತೆ ದುರ್ಗಾದೇವಿ ಬೆಳೆದಿದ್ದಾಳೆ. ಹೀಗೆ ಪರಮಾತ್ಮ ಈ ಕಡೆ ನಂದಗೋಪನ ಮನೆಯಲ್ಲಿ ಯಶೋಧಾದೇವಿಯ ತೊಡೆಯ ಮೇಲೆ ಮಲಗಿ ಹಾಲನ್ನು ಕುಡಿತಾ ಇದ್ದಾನೆ. ವಾದರಾಜರು ಕೇಳಿದ್ರು, ನೀನು ಈ ಹಾಲು ಕುಡಿಬೇಕಾ? ನಿನಗೂ ಬೇಕಾ ಈ ಹಾಲು? ನಾವೇನೋ ಯೋಗ್ಯತೆ ಇಲ್ಲದೆ ಇದ್ದವರು, ಶಕ್ತಿ ಇಲ್ಲದೆ ಇದ್ದವರು ತಾಯಿಯ ಮಾಂಸದ ಮಧ್ಯದಲ್ಲಿ ಬರುವ ಆ ನೀರನ್ನು ಹಾಲು ಅಂದ್ಕೊಂಡು ಕುಡಿತೀವಿ ನಾವು. ನಮಗೇನೋ ಅದು ಅಭಿವೃದ್ಧಿ ಕಾರಣ, ನಿನಗೆ ಬೇಕಾ ಅಂತ. ವಾದರಾಜರಿಗಂತ, ಇಲ್ಲ ಸ್ವಾಮಿ, ನಾನು ಹಾಲು ಕುಡಿತಾ ಇಲ್ಲ, ಅವಳ ಎದೆಯಲ್ಲಿ ಜಾಗ ಖಾಲಿ ಮಾಡ್ತಾ ಇದ್ದೀನಿ, ನನಗೆ ಜಾಗ ಬೇಕು, ನಾನೇನೋ ಇಡಬೇಕು ಅಂತಿದ್ದೀನಿ. ಅದಕ್ಕೆ ಪಪವು ಪ್ರದೇಶ ಆರ್ಥಿತ ಏವ ಶೌರಿಹಿ ನಚೇ ಸುತೃಪ್ತಸ್ಯ. ನೀನು ತೃಪ್ತ ಸ್ವಾಮಿ, ನಿತ್ಯ ತೃಪ್ತ. ದೇವರಿಗೆ ನೈವೇದ್ಯ ಮಾಡಬೇಕಾದ್ರೆ ಹಸಿವೆ ಆಗಿದೆ, ದೇವರಿಗೆ ತುಂಬ ಹೊತ್ತಾಯಿತು ನೈವೇದ್ಯ ಮಾಡಿ ಅನ್ನಬಾರ್ದು. ಅವನು ನಿತ್ಯ ತೃಪ್ತ. ಅದಕ್ಕೆ ನೋಡ್ರಿ ದಾಸರೇನಂತಾರೆ, ನಿತ್ಯ ತೃಪ್ತನಾದ ಹರಿಯ ನಿತ್ಯ ಸೇವೆ ಮಾಡುತ್ತಿಗಳು. ನಿತ್ಯ ತೃಪ್ತ. ಹೊರಗಡೆ ಊಟ ಮಾಡ್ಕೊಂಬಂದು ಹೆಂಡತಿ ಏನಂತಾಳೋ ಏನಂತ ಮುಂದೆ ಕೂತ್ಕೊಂಡು ಏನೋ ಜಗಳ ತೆಗೆದು ತಟ್ಟೆಯಲ್ಲಿ ಕೈ ತಗೊಂಡು ಹೋಗ್ಬಿಡ್ತಾರೆ ಕೆಲವರು. ನಮ್ಮ ಪರಮಾತ್ಮ ಹಾಗಲ್ಲ, ನಿತ್ಯ ತೃಪ್ತ. ಅವನಿಗೆ ಯಾವ ಅಡಿಗೆ ಬೇಕಾಗಿಲ್ಲ, ಏನು ಬೇಕಾಗಿಲ್ಲ, ಅದು ಪ್ರಾಕೃತ ಅಡಿಗೆ ಅಂತೂ ಬೇಕಾಗಿಲ್ಲ. ಭಕ್ತರಿಗಾಗಿ ಶಬರಿಯಂಜಲನುಂಡ, ತಾನು ಶಬರಿಯಂಜಲನ್ನು ಭಕ್ತರಿಗೋಸ್ಕರವಾಗಿ ಊಟ ಮಾಡಿದ್ದಾನೆ ಸ್ವಾಮಿ. ಅಂಥವನು ಯಶೋಧಾದೇವಿಯ ತೊಡೆಯ ಮೇಲೆ ಮಲಗಿ ಹಾಲನ್ನು ಕುಡಿತಾ ಇದ್ದಾನೆ. ಯಾಕೆ ಹಾಲು ಕುಡಿತಾ ಇದ್ದಿ? ಅಲ್ಲಿ ನಾನು ಪುಣ್ಯ ಇಡಬೇಕು ಅಂತ ನನ್ನ ಸೇವೆ ಮಾಡ್ತಾ ಇದ್ದಾಳೆ ಯಶೋಧ, ಅವಳಿಗೆ ಪುಣ್ಯ ಇಡಬೇಕು ಎದೆಯಲ್ಲಿ ಅಂತ.
ಎದೆಯಲ್ಲಿ ಪುಣ್ಯ ಇಡೋಣ ಅಂದರೆ ಅಲ್ಲಿ ಹಾಲು ತುಂಬಿದೆ, ಅದಕ್ಕೆ ಆ ಹಾಲನ್ನು ತೆಗೆದು ಪುಣ್ಯವನ್ನು ಇಡ್ತಾ ಇದ್ದೀನಿ. ಅಲ್ಲಪ್ಪ, ಹಾಲು ಅಲ್ಲೇ ಇರಲಿ, ಪುಣ್ಯವೂ ಅಲ್ಲೇ ಇರಲಿ. ವಾದರಾಜರೇ, ನೀವು ಫಿಸಿಕ್ಸ್ ಫಿನಾಮಿನ ಓದಿಲ್ಲ. 2 things cannot occupy ದಿ ಸೇಮ್ ಪ್ಲೇಸ್ ಅಟ್ ದಿ ಸೇಮ್ ಟೈಮ್. ಒಂದೇ ಜಾಗದಲ್ಲಿ ಏನು ಇಡಲಿಕ್ಕಾಗಲ್ಲ. ಅದಕ್ಕೆ ಅದನ್ನು ತೆಗೆದು ಬಿಟ್ಟಿದ್ದೀನಿ. ಅಂದರೆ ದೇವರು ಹಾಲು ಕುಡಿಯಲಿಲ್ಲ, ಪುಣ್ಯ ಕೊಟ್ಟ ಯಶೋಧಾದೇವಿಗೆ ಅಂತ. ಆ ಯಶೋಧಾದೇವಿ ಪರಮಾತ್ಮನಿಗೆ ಆ ಅಲಂಕಾರ ಮಾಡ್ತಾಳಂತ್ರಿ. ಮೊದಲೇ ಕಪ್ಪು ಕೂಸ ಆದರೂ ಕೂಡ ಮಕ್ಕಳಿಗೆ ಕಪ್ಪಿಡ್ತಾಳಂತೆ, ಕಣ್ಣಿಗೆ ಕಪ್ಪು ಹಚ್ತಾಳಂತೆ. ಬೆಳ್ಳಗಿದ್ರೆ ಮಕ್ಕಳಿಗೆ ಕಪ್ಪು ಹಚ್ಚಿದ್ರೆ ಏನಾರು ಹಚ್ಚಿದ್ರೆ ಸಣ್ಣ, ಇವಳಿಗೆ ಏನು ಹಚ್ಚಬೇಕು ಆದರೂ ಹಚ್ತಾ ಇದ್ರು. ಕರ್ರಗಿದ್ರು ಕರ್ರಗೆ ಅಂದರೆ ಪರಮಾತ್ಮ ಅಸಖ್ಯವಾದ ಕರ್ರಗಲ್ಲ, ನೀಲಮೇಘ ಶ್ಯಾಮ, ಮೋಡ ಹೇಗಿರುತ್ತೋ ಹಾಗಿದ್ದಾನೆ. ಪರಮಾತ್ಮನಿಗೆ ಅಲಂಕಾರ ಮಾಡ್ತಾಳಂತೆ. ಗುಂಗುರು ಗುಂಗುರಾದ ಕೂದಲು ಪರಮಾತ್ಮನದು, ಎಲ್ಲ ಗುಂಗುರು ಗುಂಗುರಾದ ಕೂದಲು, ಒಂದು ತಾನು ಶ್ರೇಷ್ಠವಾಗಿರ್ತಕ್ಕಂಥ ಆ ಒಂದು ಅದ್ಭುತವಾಗಿರ್ತಕ್ಕಂಥ ತೊಟ್ಲನ್ನು ಮಾಡಿದ್ದಾಳೆ. ಆ ತೊಟ್ಲು ಹೇಗಿತ್ತು ಅಂತಾರೆ ವಾದರಾಜರು. 4 ಹಗ್ಗ ಕಟ್ತೀವಲ್ವಾ, ಇವಾಗೆಲ್ಲ ತೊಟ್ಲೇ ಇಲ್ಲ ರೀ. ಆಟೋಮೆಟಿಕ್ ಮೋಟ್ರ್ ಅಡ್ಜಸ್ಟ್ ಮಾಡಿದ ತೊಟ್ಲುಗಳು ಬಂದ್ಬಿಟ್ಟಿದೆ. ಅದು ಸ್ಪೀಡ್ ಅಡ್ಜಸ್ಟ್ ಮಾಡಿಬಿಟ್ರೆ ಬುರು ತಗೋತ್ತೆ. ಅದರ ಮ್ಯೂಸಿಕ್ ಬೇರೆ ಬರುತ್ತೆ. ಚಿಪ್ಪಲ್ಲಿ ಏನಾರು ಹಾಡು ಹಾಕ್ಬಿಟ್ರೆ ಎಲ್ಲ ಆಟೋಮೆಟಿಕ್, ಎಲ್ಲ ಡಿಜಿಟಲ್. ಪುರಾಣ ಕೂಡ ಯೂಟ್ಯೂಬಲ್ಲಿ ಕೇಳಿ ಆಚಾರ್ಗೆ ಡಿಜಿಟಲ್ ನಮಸ್ಕಾರ ಮಾಡಿಬಿಡ್ತಾರೆ. ಡಿಜಿಟಲ್ ನಮಸ್ಕಾರ ತುಂಬ ಚೆನ್ನಾಗಿ. ಆದರೆ ದಕ್ಷಿಣೆ ಮಾತ್ರ ಡಿಜಿಟಲ್ ದಕ್ಷಿಣೆ ಇಲ್ಲ. ಕೆಳಗಡೆ QR ಕೋಡ್ ಹಾಕಿದ್ರೆ ಯಾರು QR ಕೋಡಲ್ಲಿ ಒಬ್ಬರು QR ಸ್ಕ್ಯಾನ್ ಮಾಡೋದೇ ಇಲ್ಲ, ಹಾಕೋದೇ ಇಲ್ಲ. ಎಲ್ಲ ಅವಾಗಿಂದ ಆ ಮಕ್ಕಳಿಗೆ ಅಭ್ಯಾಸ. ಅದಕ್ಕೆ ಒಂದು ಮಗು ಕೇಳ್ತಂತೆ, ಅಮ್ಮ ಎಲ್ಲಾದರೂ ಇರು, ಎಂತಾದರೂ ಇರು, ನೆಟ್ವರ್ಕ್ ಸಿಗೋ ಜಾಗದಲ್ಲೇ ಇರು, ನೆಟ್ವರ್ಕ್ ಸಿಗದೇ ಇದ್ದರೂ ಜಾಗದಲ್ಲಿ ಇರಬೇಡ ಅಂತ. ಹಾಗಾಗಿ ಜೋಳಿಗೆ ಅವಾಗೆಲ್ಲ ಕಟ್ತಾ ಇದ್ರು, ತುಂಬ ಚೆನ್ನಾಗಿರ್ತಿತ್ತು ತೊಟ್ಲು. ವಾದರಾಜರಂತಾರೆ, 4 ವೇದಗಳ ನೇಣನ್ನೇ ಮಾಡಿ, 4 ವೇದಗಳನ್ನೇ, ಯಜುರ್ವೇದ, ಋಗ್ವೇದ, ಸಾಮವೇದ, ಅಥರ್ವಣ ವೇದಗಳನ್ನೇ 4 ಹಗ್ಗಗಳನ್ನಾಗಿ ಮಾಡಿ, ಭೂಮಂಡಲವನ್ನೇ ಅವನಿಗೆ ಮಂಚವನ್ನು, ಪುಟ್ಟ ಕೂಸಾದರೆ ಸಣ್ಣ ತೊಟ್ಲು ಸಾಕಾಗತ್ತೆ. ಜಗದ್ವ್ಯಾಪ್ತನಾದ ಪರಮಾತ್ಮನಿಗೆ ಭೂಮಂಡಲವನ್ನೇ ತೊಟ್ಟಲನ್ನಾಗಿ ಮಾಡಿ ಆ ತೊಟ್ಲಲ್ಲಿ ಮಲಗಿಸಿ ತಾನು ವೇದ ಪ್ರತಿಪಾದ್ಯನಾದ ಲಕ್ಷ್ಮೀದೇವಿಯ ಸ್ತೋತ್ರಕ್ಕೂ ಕೊನೆಗಾಣದಿರುವ ಭಗವಂತನನ್ನು ತಾನು ಸ್ತೋತ್ರ ಮಾಡಿ ಯಶೋಧಾದೇವಿ ತೂಗುತ್ತಾ ಇದ್ದಾಳೆ. ತೂಗುವಾಗ ವಾದರಾಜನಂತರ ತೂಗುವ ವೇಗಕ್ಕೆ ತೊಟ್ಟಿಲು ಒಮ್ಮೆ ಈಚೆಗೆ ಬರುತ್ತೆ, ಒಮ್ಮೆ ಆ ಕಡೆ ಹೋಗುತ್ತೆ, ಸಹಜ ಅದು. ಅದನ್ನು ವಾದರಾಜರಂತಾರೆ, ತೊಟ್ಟಲು ಈ ಕಡೆಗೆ ಬಂದದ್ದು ಏನು ತೋರಿಸುತ್ತೆ ಅಂದರೆ ನಾನು ಸಜ್ಜನರಿಗೆ ಸಮೀಪಗ, ಅದು ದೂರ ಹೋದದ್ದು ನಾನು ದುರ್ಜನರಿಗೆ ದೂರ. ಎಷ್ಟು ಪ್ರತಿಯೊಂದು ದೇವರ ಒಂದೊಂದು ಕರ್ಮಗಳಿಗೂ ಸಹಿತ ಒಂದು ಅದ್ಭುತವಾದ ಆ ಒಂದು ಪರಮಾತ್ಮನ ಇದಕ್ಕೆ ಪ್ರಮೇಯಗಳನ್ನು ನಿರೂಪಣೆ ಮಾಡ್ತಾ ಇದ್ದಾರೆ. ಹಾಗೆ ನಿರೂಪಣೆ ಮಾಡುವಾಗ ಆ ಒಂದು ಶ್ರೇಷ್ಠವಾದ ಪರಮಾತ್ಮನ ತೊಟ್ಲನ್ನು ತೂಗುತ್ತಾ ಇರುವಾಗ ಆ ಗಾಳಿಗೆ ಅವನ ಕೂದಲು ಒಮ್ಮೆ ಮಖದ ಮೇಲೆ ಬೀಳಬೇಕಂತೆ, ಒಮ್ಮೆ ಹಿಂದಕ್ಕೆ ಹೋಗಬೇಕಂತೆ. ಕೆಂಪು ತುಟಿ ಪರಮಾತ್ಮನದು, ಬೊಚ್ಚು ಬಾಯಿ, ಡುಬ್ಬಗಿರುವ ಗಲ್ಲಗಳು, ಮುದ್ದು ಮುದ್ದಾದ ಪರಮಾತ್ಮನ ಆ ಮಖಗಳು. ಅದನ್ನು ನೋಡಿ ಆನಂದವಾಗಿ ಯಶೋಧಾದೇವಿ, ನಮ್ಮಲ್ಲಿ ಮೋಕ್ಷದಲ್ಲಿ 4 ಬಗೆಯ ಮೋಕ್ಷ, 5 ಬಗೆಯ ಮೋಕ್ಷ ಇದೆ. ಸಾಲೋಕ್ಯ, ಸಾಮೀಪ್ಯ, ಸಾರ್ಷ್ಣ್ಯ, ಸಾಯುಜ್ಯ ಅಂಥೇಳಿ. ಸಾಲೋಕ್ಯ ಮೋಕ್ಷದಲ್ಲಿ ಏನಪ್ಪ ಅಂದರೆ ಯಾವಾಗಲೂ ದೇವರು ನೋಡ್ಬೋದಾಗಿರುತ್ತಂತೆ. ತಿರುಪತಿಯ ಬಗ್ಗೆ ಕೇಳ್ತಾರೆ, 1 ಗಂಟೆ ದೇವರ ದರ್ಶನ ಮಾಡೋದು ಯಾವ್ದಾರು ಸೇವಾ ಇದ್ರೆ ಕೊಡ್ರಿ ಅಂತ, ಸಿಗಲ್ಲ, ಅದು ತುಂಬ ಕಷ್ಟ. ಹಾಗೆ ನಮ್ಮ ಪರಮಾತ್ಮನನ್ನು ನೋಡಿ ಸಾಲೋಕ್ಯ ಸೌಖ್ಯ ಮಲಬಿಟ್ಟ ಯಶೋಧಾದೇವಿ ಸಾಲೋಕ್ಯ ಮೋಕ್ಷದ ಸೌಖ್ಯವನ್ನು, ಪರಮಾತ್ಮನ ರೂಪವನ್ನು ನೋಡಿ ಆನಂದ ಪಡ್ತಾ ಇದ್ದಂತೆ. ಪರಮಾತ್ಮ ಯಶೋಧಾದೇವಿಗೆ ಸಾಲೋಕ್ಯ ಸೌಖ್ಯದ ಮೋಕ್ಷವನ್ನು ಕೊಟ್ಟಿದ್ದಾನೆ. ಹಾಡ್ತಾ ಇದ್ದಾಳೆ. ಎಷ್ಟೊತ್ತಾದರೂ ಕೃಷ್ಣ ಮಲಗತಾ ಇಲ್ಲ. ಕೃಷ್ಣನಿಗೆ ಬಾಯಿ ಬಂದಿತ್ತು, ಮಾತು ಬಂದಿತ್ತು. ಮಾತರ್ಗಾಯ ಸಿಕಿಂ ಸದಾ, ತಾಯಿಯನ್ನು ಕೇಳ್ತಾನಮ್ಮ, ಯಾವಾಗಲೂ ಹಾಡು ಹೇಳ್ತಿಯಲ್ಲ, ನಿಂಗೆ ಬರೋ 33 ಹಾಡು ನನಗೆ ಬಂದಾಯಿತು. ಅಧಿಕ ಮಾಸದ ಹಾಡುಗಳೆಲ್ಲ ಬಂದಾಯಿತು. ರಾಯರ ಮೇಲೆ 33, ಗಣಪತಿ ಮೇಲೆ 33, ಎಲ್ಲರ ಮೇಲೆ. ಇವಾಗ ಒಳಗಿರೋ ಹಾಡುಗಳೆಲ್ಲ ಹೊರಗೆ ಬಂದುಬಿಡ್ತಾವ್ರೆ. ಒಳಗಿರೋ ಹಾಡುಗಳು, ಕುಬಸದ ಕಣಗಳು, ಶಲ್ಯದ ಪೀಸುಗಳು, ಪಂಚಗಳು ಎಲ್ಲವೂ ಹೊರಗೆ ಬಂದುಬಿಡ್ತಾವೆ. ಎಲ್ಲವೂ ಹೊರಗೆ ಬರ್ತಾವೆ. ಅಧಿಕ ಮಾಸ ಆಗೋಣ ಒಳಗೆ ಹೋಗ್ಬಿಡ್ತಾವೆ. ಮತ್ತೆ ಮದುವೆ ಸೀಸನ್ ಬಂದರೆ ಹೊರಗೆ ಬರ್ತಾವೆ. ನಮ್ಮ ಮನೆಯದೇ ನಮಗೂ ಬರುತ್ತೆ ಒಂದೊಂದು ಸರಿ ವಾಪಸ್ಸು. ಅದ್ರ ಮೇಲೆ ಏನಾದ್ರು ಗುರುತು ಮಾಡಿದ್ರೆ ನಮ್ಮ ಮನೆಯದೇ ನಮಗೆ ಬಂದುಬಿಡುತ್ತದೆ. ಹಾಗಾಗಿ ಎಲ್ಲ ಹಾಡು ಬಂದುಬಿಡ್ತಮ್ಮ. ನೀ ಹಾಡು ಹೇಳ್ತಿಯಲ್ಲ, ಇದು ಯಾರನ್ನು ಕುರಿತು ಹೇಳ್ತಿ, ಇದು ಯಾರು ಮಾಡಿದ ಹಾಡು ನೋಡು, ನೀ ಹಾಡು ಹೇಳು. ಅಪರೋಕ್ಷ ಜ್ಞಾನಿಗಳು ಮಾಡಿದ್ದು, ಯೋಗ್ಯರು ಮಾಡಿದ್ದೇ ಹಾಡಬೇಕಮ್ಮ. ಕಂಡವರು ವಾರ ಬಂತಮ್ಮ, ಶುಕ್ರವಾರ ಬಂತಮ್ಮ, ಶನಿವಾರ ಬಂತಮ್ಮ, ಗುರುವಾರ ಬಂತಮ್ಮ, ಏನು ಹಾಡುಗಳು. ಅಂಥ ಹಾಡೆಲ್ಲ ಹಾಡಬೇಡ. ಅಪರೋಕ್ಷ ಜ್ಞಾನಿಗಳು ಗೋಪಾಲದಾಸರು, ಪುರಂದರದಾಸರು, ಜಗನ್ನಾಥದಾಸರು, ವಾದಿರಾಜರು, ವ್ಯಾಸರಾಜರು, ಇಂಥ ಜ್ಞಾನಿಗಳು ಮಾಡಿದ ಹಾಡು ಹಾಡಿದರೆ ಅದು ಶಾಸ್ತ್ರಕ್ಕೆ ಪ್ರಮಾಣವಾಗಿರುತ್ತೆ. ಅಂಥ ಹಾಡನ್ನೇ ಹಾಡಬೇಕಮ್ಮ ನೀನು. ಆಯ್ತಪ್ಪ, ಹಾಡ್ತೀನಿ. ಹೌದು. ಮಾತರ್ಗಾಯ ಸಿಕಿಂ ಸದಾ ಜಲನಿಧೌ ಶೇಷಾಂಗ ಸಂಶಾಯಿನಂ.
ಅಮ್ಮ ನೀ ಹಾಡು ಹೇಳ್ತಿಲ್ಲ, ಇದು ಯಾರನ್ನು ಕುರಿತು ಹೇಳ್ತಿ? ಕ್ಷೀರಸಾಗರದಲ್ಲಿ ಶೇಷನ ಹಾಸಿಗೆಯ ಮೇಲೆ ಪರಮಾತ್ಮ ಮಲಗಿದ್ದಾನೆ ನಾರಾಯಣ, ಅವನನ್ನು ಕುರಿತು ನಾ ಹಾಡ್ತಾ ಇದ್ದೀನಿ. ಯಾಕೆ ಹಾಡ್ತೀನಿ ಗೊತ್ತಾ? ಅವನು ಮಲಗಿದ್ದಾನೆ. ಮಲಗಿದವನನ್ನು ಕೇಳಿದ್ರೆ ಅವನು ನಿದ್ರೆ ಕೊಡ್ತಾನೆ. ತಿರುಪತಿ ಶ್ರೀನಿವಾಸನನ್ನು ಕೇಳಿದ್ರೆ ದುಡ್ಡು ಕೊಡ್ತಾನೆ. ಒಂದೊಂದು ಫೋಟೋ ಹಾಕ್ಕೊಂಡಿರ್ತೀವಿ, ಕೆಲವೆಲ್ಲ ಇಷ್ಟ ನಮಗೆ. ಲಕ್ಷ್ಮೀದೇವಿ ಫೋಟೋದಲ್ಲಿ ಜನ 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 ದುಡ್ಡು ಬರ್ತಿರೋದು, ಆ ದುಡ್ಡು ಬರೋ ಜಾಗಕ್ಕೆ ಮಾತ್ರ ಅಲ್ಲಿ ಲೈಟ್ ಹಾಕಿರ್ತಾನೆ ಅವನು. ಅದು ಅಲ್ಲಿ ಬರುತ್ತೋ ಬಿಡುತ್ತೋ ಗೊತ್ತಿಲ್ಲ ನಮ್ಗೆ, ಅದಂತ ಆ ಫೋಟೋ ಇಷ್ಟ. ಆ ಫೋಟೋ LED ಫೋಟೋ ಹಾಕಿರೋದು ಅಂತ ತೊಗೊಂಡು ಅದನ್ನು ಮನೆ ಇಟ್ಕೋತೀವಿ, ದುಡ್ಡು ಬರುತ್ತೆ. ಮೀ ಪರ್ಸಲೋ ಇದುಂಟೆ ಡಬ್ಬು ಖರ್ಚೇ ಕಾದು, ದುಡ್ಡು ಖರ್ಚೇ ಆಗದೆ ಇದ್ರೆ ATM ಅಲ್ಲಿ ಹೋಗ್ತಿರುತ್ತೆ, ಇನ್ನೊಂದು ಕಡೆ ಹೋಗ್ತಿರುತ್ತೆ. ಪರ್ಸಿಂದ ದುಡ್ಡು ಹೋಗಲ್ಲ, ಮತ್ತೊಂದು ಕಡೆ ಏನೇನೋ ಬರೀತಿರ್ತಾರೆ, ಮಾಡ್ತಿರ್ತಾರೆ, ಮತ್ತೊಂದು ಮಾಡ್ತಿರ್ತಾರೆ. ನಿದ್ರೆಯಲ್ಲಿ ಮಲಗಿದ್ದಾನೆ, ಅವನನ್ನು ಕುರಿತು ಅವನಿಗೆ ಹಾಡು ಹೇಳ್ತಾ ಇದ್ದೀನಿ, ಅವನು ನಿಂಗೆ ನಿದ್ರೆ ಕೊಡ್ತಾನೆ. ಮಕ್ಕಳು ಪ್ರಶ್ನೆ ಕೇಳ್ತಿರ್ತಾರೆ, ಕೆಲವು ಮಕ್ಕಳು ಭಾಳ ಡೇಂಜರಸ್ಸು. ಈ ಪ್ರಶ್ನೋರು ಕೇಳ್ತಿರ್ತಾರೆ, ಪ್ರಶ್ನೆ ಉತ್ತರ ಕೊಡ್ಬೇಕಾದ್ರೆ ತುಂಬ ವಿಚಾರ ಮಾಡಿ ಕೊಡಬೇಕು. ಇವತ್ತಿಗೂ ನೀವು ನಿಮ್ಮ ಹೆಂಡತಿಯ ಕೈಯಲ್ಲಿ ಏಡು ತಿಂತೀರಾ? ಏನಂದ್ರೂ ಕಷ್ಟ. ಹ್ಞೂ ಅಂದರೆ ಅಟ್ ಪ್ರೆಸೆಂಟು, ಹ್ಞೂ ಅಂದರೆ ಹಿಂದೆ ಹೊಡಿತಾ ಇದ್ರು, ಇವತ್ತಿಲ್ಲ. ಅದಕ್ಕೆ ಆ ಕ್ವಶನನ್ನು ಪಾಸ್ ಮಾಡಿದ್ರೆ ಬದುಕೊಂಡ್ವಿ, ಇಲ್ಲ ಏನಾದ್ರು ಅವಸರದಲ್ಲಿ ಉತ್ತರ ಕೊಟ್ಬಿಟ್ರೆ ತುಂಬ ಡೇಂಜರಸ್ಸು. ಅದಕ್ಕೆ ತಾಯಿಯನ್ನು ಕೇಳಿದ, ಅಮ್ಮ ಸಂತೋಷ, ನೀ ಹೇಳಿದ ಹಾಡು ಅಲ್ಲಿಯ ತನಕ ಕೇಳಿಸತ್ತ ಅಂದ. ಇಂಥ ಮಕ್ಕಳು ಹುಟ್ಟಿಬಿಟ್ರೆ ಬಹಳ ಕಷ್ಟ, ತುಂಬ ಕಷ್ಟ. ಆ ಮಕ್ಕಳು ಅತೀ ಪ್ರಶ್ನೆ ಮಾಡೋ ಮಕ್ಕಳು. ಏವಂ ಚೇತ್ ಗದಿತಂ ತ್ವದೀಯಮಖಿಲಂ ತತ್ಕರ್ಣ ಶೇಷಂ ಕಥಂ ಯಾತೀತಿ. ನೀ ಇಲ್ಲಿ ಹಾಡಿದ ಹಾಡೆಲ್ಲ ಅವನ ಕಿವಿಗೆ ಕೇಳಿಸತ್ತೆ ಅಂದರೆ ಒಂದು ಹೆದರಿಕೆ, ಕೇಳಿಸಲ್ಲ ಅಂದರೆ ಒಂದು ಹೆದರಿಕೆ. ತಾಯಿ ಅಂದ್ಲು, ಹಾಡು ಹಾಡ್ತಾ ಇದ್ದೀನಿ, ಅವನು ನಿದ್ರೆ ಕೊಡಬೇಕು, ಕೊಡ್ತಾ ಇದ್ದಾನೆ, ಅದರಿಂದ ಕೇಳಿಸತ್ತೆ. ಅಮ್ಮ ಅವನು ಕೇಳಿಸತ್ತೆ, ಅವನು ಕೇಳಿಸ್ಕೊತಾನೆ ಅಂದರೆ ನಿದ್ರೆ ಮಾಡ್ತಾ ಇದ್ದಾನೆ, ಎಚ್ಚರವಾಗಿದ್ದಾನೆ. ಎಷ್ಟು ಕೊಚ್ಚನ್ರಿ, ಅವನು ಎಚ್ಚರವಾಗಿದ್ದಾನೆ, ನಿದ್ರೆ ಮಾಡ್ತಾ ಇದ್ದಾನೆ. ತಾಯಿ ಅಂದ್ಲು, ಹಾಡು ಕೇಳಿಸತ್ತೆ, ಅದರಿಂದ ಎಚ್ಚರವಾಗಿದ್ದಾನೆ. ಎಚ್ಚರವಾಗಿದ್ದರೆ ನನಗೆ ಎಚ್ಚರಿಕೆಯನ್ನೇ ಕೊಡ್ತಾನೆ ಹೊರತು ನಿದ್ರೆ ಕೊಡಲ್ಲ ಅಂತ ಕೃಷ್ಣ ನಮಗೆ ಅನುಗ್ರಹ ಮಾಡಲಿ. ಇಂಥ ವಾದರಾಜರ ಮಾತಿನ ಇಂಥ ಸುಂದರವಾದ ಮಾತು. ಇಷ್ಟು ದಿವಸ ಆದಮೇಲೆ ನಿದ್ರೆ ಮಾಡೋರಿಗಾದರೆ ಮಂಚ, ಹಾಸಿಗೆ, ಕತ್ಲೆ, ಕೋಣೆ, ಫ್ಯಾನು, AC ಇವೆಲ್ಲ ಬೇಕು ನಿದ್ರೆ ಮಾಡೋರಿಗೆ. ನಿದ್ರೆ ಮಾಡದೇ ಇದ್ದವನಿಗೆ ಏನು AC ಹಾಕಿದ್ರೇನು, ಏನು ಪೆಪ್ಸ್ ಬೆಡ್ ಹಾಕಿದ್ರೇನು, ಏನು ಮಾಡಿದ್ರೇನು, ನಿದ್ರೆ ಆಗಿ ಬರಬೇಕು ಅವನಿಗೆ. ಇವು ನಿದ್ದೆ ಗೊತ್ತಿಲ್ಲದೆ ಇದ್ದವನು. ದೇವರು ನಿದ್ದೆ ಮಾಡಿಬಿಟ್ರೆ ಪ್ರಪಂಚ ಎಲ್ಲ ಔಟ್ ಆಫ್ ಆರ್ಡರ್. ಗೋವಿಂದ ಪರಮಾತ್ಮ ನಿದ್ದೆ ಮಾಡೋ ಹಾಗಿಲ್ಲ. ಯಾವಾಗಲೂ ಅವನು ನಮ್ಮೊಳಗೆಲ್ಲ ಇದ್ದು ಕೂತ್ಕೊಂಡು ಶ್ವಾಸಮಂತ್ರದ ಜಪವನ್ನು ವಾಯುದೇವರ ಕೈಯಲ್ಲಿ ಮಾಡಿಸ್ತಾ ಇರಬೇಕು, ವಾಯುದೇವರಿಗೆ ಉಸಿರಾಡಿಸ್ತಾ ಇರಬೇಕು. ಆ ಪರಮಾತ್ಮ ಅವನಿಗೂ ದೊಡ್ಡ ಕರ್ಮ ಪ್ರಾರಬ್ಧ ದೇವರಿಗೆಲ್ಲ ಉಂಟು, ಅವನಿಗೂ ಮಾಡದೇ ಇರಬೇಕು. ನಿದ್ದೆನೇ ಇಲ್ಲ ಅವನಿಗೆ ತಾಯಿ ಹೇಳಿದಂತೆ, ಮಗು ಹೀಗೆ ಕಣ್ಣು ಪಿಳಿಪಿಳಿ ಬಿಡಬೇಡವೋ. ಯಶೋದೆ ಹೇಳ್ತಾಳೆ, ಪಿಳಿಪಿಳಿ ಮಾಡ್ಕೊಂಡಿದ್ದು ಎಷ್ಟೊತ್ತು ತೂಗಲೋ, ಬಂದ ಹಾಡೆಲ್ಲ ಹೇಳಾಯಿತು, ಭಜನಾ ಮಂಡಲಿನ ಕರೆಸಿದ್ದಾಯಿತು, ಬೇಕಾದ ಮಾಡಿದ್ದಾಯಿತು, ನಿದ್ರೆ ಬರ್ತಾ ಇಲ್ಲ. ಅಮ್ಮ ಕೇಳ್ತಾನೆ, ಕೃಷ್ಣ ನಿದ್ರಾಮಾಶ್ರಯ, ಅಮ್ಮ ನಿದ್ರೆ ಮಾಡುವ ಅಂತ ಹೇಳಿದ್ಲು ಯಶೋಧಾದೇವಿ. ಕೃಷ್ಣ ಕೇಳ್ತಾನೆ, ಕಿಂ ತದಾಶ್ರಯ ಫಲಂ, ಮಲಗಿದ್ರೆ ಏನು ಲಾಭ ಅಂತ ಯಾರು ಕೇಳ್ತಾರೇನ್ರಿ? ಬಿಟ್ಟರೆ ಸಾಕು, ಪುರಾಣದಲ್ಲಿ ನಿದ್ದೆ ಮಾಡ್ತಿರ್ತಾರೆ ಎಷ್ಟೋ ಜನ, ಅಲ್ಲಿ ತನಕ ಮಾತಾಡ್ತಿರ್ತಾರೆ. ಆಚಾರ ಬರೋ ತನಕ ಪಿಳಿ 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 ಮಾತಾಡ್ತಿರ್ತಾರೆ. ಆಚಾರ ಬಂದ ತಕ್ಷಣ ಅದು ಏನು ಆನಂದವಾಗಿ ಗೋಡೆ ಸಿಕ್ಬಿಡುತ್ತೆ, ಫ್ಯಾನ್ ಕೆಳಗೆ ಕೂತ್ಬಿಟ್ಟಿರ್ತಾರೆ. ಎಲ್ಲ ಬಾಧೆ ಆಚಾರ್ಯರಿಗೆ, ಬೆವರು ಹಿಡಿತಿರುತ್ತೆ ಆಚಾರ್ಯರಿಗೆ. ನೀರು ಕುಡಿತಿರ್ತಾರೆ ಪುರಾಣ ಕೂತೋರು, ಸ್ವಾರಸ್ಯ. ಪುರಾಣ ಕೂತೋರು ಬಾಯಿ ಆರೋಗ್ಬಿಡುತ್ತೆ, ಆಚಾರ್ಯ ಬಾಯಿ ಆರೋಲ್ಲ. ಆಚಾರ ನೀರು ಕುಡಿತಿರ ಕೇಳಲ್ಲ, ಆಚಾರ ಅಷ್ಟೇ, ಅವರು ಏನು ಮಾಡೋ ಹಾಗಿಲ್ಲ. ಪಿಕ್ಚರ್ ನೋಡ್ಲಿಕ್ಕೆ ಕೂತವರೆಲ್ಲ ತಣ್ಣಗಿರ್ತಾರೆ, ಸ್ಟೇಜ್ ಮೇಲೆ ಡ್ಯಾನ್ಸ್ ಮಾಡೋರೆಲ್ಲ ಮೈಯೆಲ್ಲ ಬೆವರು ಹೋಗ್ತಿರುತ್ತೆ. ಅದಕ್ಕೆ ಇವನಿಗೆ ಹೇಳ್ತಾರೆ, ಮಲ್ಕೊಂಡ್ರೆ ಏನು ಲಾಭ ಅಂತ ಯಾರು ಕೇಳ್ತಾರೆ ಅಂದರೆ, ಬಿಟ್ಟರೆ ಸಾಕು ಮಲ್ಕೋತಾರೆ. ಕೆಲವ್ರಿಗೆ ಹಾಗೆ, ಪುರಾಣ ಆಯಿತು ಹೇಳ್ರಿ, ಪುರಾಣ ಆಯಿತು, ಆಯ್ತಾ ಆಗೋಯ್ತಾ, ಭಾಳ ಸಂತೋಷ, ತುಂಬ ಚೆನ್ನಾಗಿತ್ತು ಅಂತ ಅವನೇ ಹೇಳ್ತಾನೆ, ಇನ್ಯಾರು ಹೇಳಲ್ಲ. ರಾಮಾಯಣ ನೋಡ್ಲಿಕ್ಕೆ ಇಬ್ಬರು ಹೋಗಿದ್ರು, ತುಂಬ ಜನ ಹೋಗಿದ್ರು, ಇಬ್ಬರು ಪಕ್ಕದಲ್ಲೇ ಕೂತಿದ್ರು. ರಾಮಾಯಣ ನಾಟಕ ಮುಗೀತು. ನಾಟಕ ಮುಗಿದ ಮೇಲೆ ಊರಲ್ಲಿ ಕೇಳಿದ್ರಂತ, ಏನೋ ರಾಮಾಯಣ ಹೇಗಿತ್ತು? ತುಂಬ ಮೆತ್ತಗಿತ್ತಪ್ಪ, ತುಂಬ ಮೆತ್ತಗಿತ್ತು ರಾಮಾಯಣ. ಅವನ ಪಕ್ಕದಲ್ಲಿದ್ದವನು ಮೈ ಮೇಲೆ ಮಲ್ಕೊಂಡ್ಬಿಟ್ಟಿದ್ದ. ಅವನು ಯಾರು ಮಲಗಿಸ್ಕೊಂಡಿದ್ನಲ್ಲ ಅವನು ಕೇಳಿದ್ರು, ರಾಮಾಯಣ ಹೇಗಿತ್ತು ಅಂದ್ರೆ, ದೆವ್ವ ಭಾರ ಅಂತ. ಅವನು ಎಂಥ ದಡಿ ಭಾರ ಮರ, ಅವನು ಮಲ್ಕೊಂಡ್ಬಿಟ್ಟಿದ್ದ, 75 kg ಅವನು ಮೈ ಮೇಲೆ ಮಲಗಿಬಿಟ್ಟಿದ್ದ. ಅದಕ್ಕೆ ಮಲಗಿದ್ರೆ ಏನು ಲಾಭ ಅಂತ ಕೇಳ್ತಾನೆ ಕೃಷ್ಣ. ಅದಕ್ಕೆ ತಾಯಿ ಅಂತಾಳೆ, ಭುಕ್ತಂ ರಜೆ ಜೀರ್ಣತಾಂ, ಉಂಡಿದ್ದೆಲ್ಲ ಜೀರ್ಣವಾಗತ್ತೆ ಕೃಷ್ಣ, ಅದಕ್ಕಾಗಿ ಮಲಗಬೇಕು. ಆಗ ಕೇಳ್ತಾನೆ, ನಿದ್ರಾಕಾಂಬ, ನಿದ್ರೆ ಅಂದ್ರೆ ಏನು? ಯಾರು ಹೇಳ್ರಿ ನೋಡೋಣ. ಏನಿಲ್ಲ ಆಚಾರ್ಯ, ತಿಕ್ತಾ ಇರಬೇಕಷ್ಟೇ, ಅದನ್ನು ಹಿಂಗೆ ತಿಕ್ತಾ ಇದೇ ಭಾಷೆಯವ್ರು ಹೇಳೋದು, ತಿಕ್ತಾ ಇರಬೇಕು, ಹಾಗೇ ಅದಲ್ಲೇ ಬಿಡಬೇಕು, ಹೀಗೇ ಬಾಯಿ ತಗೊಂಡು ಮಲ್ಕೋಬೇಕು.
ಇಷ್ಟೇ ಅಲ್ವಾ ಡೆಫಿನೇಷನ್ ನಿದ್ರೆ ಅಂದರೆ? ತುಂಬ ದೊಡ್ಡ ಡೆಫಿನೇಷನ್ ಇದೆ. ನಿದ್ರೆ ಎನ್ನುವುದು ಭಗವಂತ ಮಾಡುವ ಬಹಳ ದೊಡ್ಡ ಅನುಗ್ರಹ. ಸ್ವಾಮಿ ಏನಾದರೂ ನಿದ್ರೆ ಕಡಿಮೆ ಮಾಡಿದ ಅಂದರೆ ಅದರಿಂದ ಆಗುವ ದೊಡ್ಡ ಅನಾಹುತ ಮತ್ತೊಂದಿಲ್ಲ. ಆ ನಿದ್ರೆಯಲ್ಲಿ ಜೀವನದ ಎಲ್ಲ ನಮಗಾದ ತೊಂದರೆಗಳು, ನೋವುಗಳು, ಶ್ರಮಗಳು ಎಲ್ಲವನ್ನು ಪರಿಹಾರ ಮಾಡ್ತಾನೆ ಪರಮಾತ್ಮ. ಅದಕ್ಕೆ ಶ್ರಮಾಪಹೃತೆಯೇ. ಪರಮಾತ್ಮ 100 ವರ್ಷಗಳ ಕಾಲ ಎಲ್ಲ ಜೀವರನ್ನು ಮಲಗಿಸಿಬಿಡ್ತಾನಂತೆ. ಹೆಂಡರ ಕೈಯಲ್ಲಿ ಹೊಡಿಸ್ಕೊಂಡು, ಗಂಡನ ಕೈಯಲ್ಲಿ ಹೊಡಿಸ್ಕೊಂಡು, ಮಕ್ಕಳ ಕೈಯಲ್ಲಿ ಹೊಡಿಸ್ಕೊಂಡು, ಬಾಸ್ ಕೈಯಲ್ಲಿ ಹೊಡಿಸ್ಕೊಂಡು, ಎಷ್ಟೆಲ್ಲ ಮಾಡಿರ್ತೀರಿ, ಮಲ್ಕೊಳ್ರಪ್ಪ ಅಂತ 100 ವರ್ಷ ಮಲಗಿಸಿಬಿಡ್ತಾನೆ ಪರಮಾತ್ಮ. ದೇವರು ಮಲಗಿಸುವುದು ಅನ್ನುವುದು ಒಂದು ದೊಡ್ಡ ಅನುಗ್ರಹ. ಅದು ಯಾವಾಗ ಆಗತ್ತೆ ಅಂದರೆ, ನಮ್ಮ ಹೃದಯದಲ್ಲಿ 8 ದಳ ಕಮಲ ಇದೆ. ಆ 8 ದಳ ಕಮಲದಲ್ಲಿ ಒಂದೊಂದು ದಿಕ್ಕಿಗೆ ಒಂದೊಂದು ಕಮಲ, 8 ದಿಕ್ಕಿಗೆ 8 ಕಮಲ. ಪರಮಾತ್ಮ ಪೂರ್ವ ದಿಕ್ಕಿಗೆ ಬಂದ ಅಂದರೆ ಅಲ್ಲಿಗೆ ಸುರಪನಾಲಯ ಕೈದಿದೊಡೆ, ಅದು ಸುರಪನಾಲಯ. ಸುರಪ ಅಂದರೆ ಯಾರು? ಇಂದ್ರ ದಿಕ್ಕು ಪೂರ್ವ ದಿಕ್ಕು. ಅಲ್ಲಿಗೆ ಬಂದ ಅಂದರೆ ಒಳ್ಳೆಯ ಪುಣ್ಯ ಕೆಲಸಗಳು ನಡೆಯುತ್ತಂತೆ. ಬರಲು ವನ್ಹಿಯ ಮನೆಗೆ, ಅಲ್ಲಿಂದ ಪಕ್ಕಕ್ಕೆ ವನ್ಹಿಯ ಮನೆಗೆ, ಅಗ್ನಿಯ ಮನೆಗೆ, ಆಗ್ನೇಯ ದಿಕ್ಕಿಗೆ ಬಂದರೆ ಹಸಿವೆ, ನಿದ್ರೆ, ನೀರಡಿಕೆ ಇವೆಲ್ಲ ಬರುತ್ತಂತೆ. ಅಲ್ಲಿಂದ ಪಕ್ಕಕ್ಕೆ ಬಂದರೆ ಯಮರಾಜನ ದಿಕ್ಕು, ದಕ್ಷಿಣ ದಿಕ್ಕು. ಸಂಭರಿತ ಕೋಪ ಆಟೋಪ, ಅಲ್ಲಿಗೆ ದೇವರು ಬಂದ ಅಂದರೆ ಭಯಂಕರ ಕೋಪ ಬರುತ್ತಂತೆ. ಯಮರಾಜನ ದಿಕ್ಕಿಗೆ ಬಂದಾಗ ಕೋಪಕ್ಕೆ ಬರುತ್ತಂತೆ. ಬರಲು ನಿವೃತ್ತಿಗೆ ಪಾಪಗಳ ಮಾಳ್ಪ, ಆ ಯಮರಾಜನ ದಿಕ್ಕಿನಿಂದ ಪಕ್ಕಕ್ಕೆ ಬಂದರೆ ನೈಋತ್ಯ ದಿಕ್ಕು. ಈಶಾನ್ಯಕ್ಕೆ 90 ಡಿಗ್ರಿ. ನೈಋತ್ಯ ದಿಕ್ಕಿಗೆ ಬಂದರೆ ಪಾಪ ಮಾಡ್ತಾರಂತೆ. ಅದಕ್ಕೆ ದೇವರನ್ನು ಕೇಳಬೇಕಂತೆ, ಸ್ವಾಮಿ 2 ಜಾಗಕ್ಕೆ ಬರಬೇಡ, ಪ್ರೈವೇಟೆಡ್ ಏರಿಯಾ, ಒಂದು ದಕ್ಷಿಣ ಮತ್ತೊಂದು ನೈಋತ್ಯ. ದಕ್ಷಿಣಕ್ಕೆ ಬಂದರೆ ಪಾಪಗಳು ಮಾಡ್ತೀವಿ, ನೈಋತ್ಯಕ್ಕೆ ಬಂದರೆ ಪಾಪ ಮಾಡ್ತೀವಿ, ದಕ್ಷಿಣಕ್ಕೆ ಬಂದರೆ ಕೋಪ ಬರುತ್ತೆ. ಕೋಪ ಬರಲಿ ಬಿಡ್ರಿ, ಏನಾಗುತ್ತೆ? ಕೋಪ ಬಂದರೆ ಪುಣ್ಯ ಹೋಗಿಬಿಡುತ್ತೆ. ಪುಣ್ಯ ಇದ್ರಲ್ವ ಅಂತ ಕ್ವಶನ್ನು. ಪುಣ್ಯ ಅಕೌಂಟ್ ಓಪನ್ ಮಾಡಿದರೆ ನಮಗೆ ಪುಣ್ಯ ಹೋಗಲಿಕ್ಕೆ, ಪುಣ್ಯವೇ ಹೋಗೋದಿಲ್ಲ. ಅಲ್ಲಿಂದ ಪರಮಾತ್ಮ ಹೀಗೇ ಸುತ್ತಕೊಂಡು ಬಂದರೆ ವರುಣನಲ್ಲಿ ವಿನೋದ ಹಾಸ್ಯ. ವರುಣ ದಿಕ್ಕಿಗೆ ಬರ್ತಾನೆ, ಮಾವನ ಮನೆಗೆ. ಎಂಥ ಅಳಿಯ ಆಗಲಿ, ಎಂಥ ಮಾವ ಆಗಲಿ, ಅದು ಮಾವನ ಮನೆ ಅಂದರೆ ಅದೊಂದು ದೊಡ್ಡ ಖುಷಿನೇ. ಜೊತೆಗೆ ಹೆಂಡತಿನೂ ಇರಬೇಕು, ಅತ್ತೆ ಮಾವನೂ ಇರಬೇಕು. ಅತ್ತೆ ಮಾವ ಇಲ್ಲದೆ ಇದ್ದು ಮಾವನ ಮನೆ ಪ್ರಯೋಜನ ಇಲ್ಲ. ಹೆಂಡತಿ ಬರದೆ ಬರೀ ಮಾವ ಅಳಿಯ ಬಂದರೆ ರುಚಿ ಇರಲ್ಲ. ನಾದ್ನೀರು ಇರಬೇಕು ಮನೆಯಲ್ಲಿ, ನಾದ್ನೀರು ಇರಬೇಕು, ಹೆಂಡತಿ ಬಂದಿರಬೇಕು, ನಾದ್ನೀರನ್ನು ಛೇಡಿಸ್ಕೊಂಡು ಓಡಾಡ್ತಾ ಇರಬೇಕು, ತುಂಬ ಆ ಮನೆ ಸುಖ. ವರುಣನಲ್ಲಿ ವಿನೋದ ಹಾಸ್ಯ. ವರುಣ ದಿಕ್ಕಿಗೆ ಬಂದರೆ ವಿನೋದ ಹಾಸ್ಯಗಳು ಬರುತ್ತಂತೆ. ಹೀಗೆ ಒಂದೊಂದು ದಿಕ್ಕಿಗೆ ಬರಲು ಕೇಸರಕ್ಕೆ, ಅಲ್ಲಿಂದ ಪರಮಾತ್ಮ ಹೂವಿನ ಮಧ್ಯಭಾಗಕ್ಕೆ ಬರ್ತಾನೆ. ಹೂವಿನ ಮಧ್ಯಭಾಗ ಕೇಸರಗಳು ಅಂತಿರ್ತಾವೆ. ಆ ಕೇಸರ ಕೋದಾಗೆ ಸ್ವಪ್ನ. ಅಲ್ಲಿಗೆ ಬಂದಾಗ ಪರಮಾತ್ಮ ಏನು ಮಾಡ್ತಾನೆ? ಅವನೇ ಪ್ರಾಜ್ಞನಾಮಕ ಪರಮಾತ್ಮ. ಪ್ರಾಜ್ಞನಾಮಕ ಪರಮಾತ್ಮ ಜೀವನನ್ನು ಆಲಿಂಗನ ಮಾಡಿಕೊಳ್ತಾನೆ. ಮಗುವಿನಂಬಿಗಿದಪ್ಪಿರಂಬಿಸಿ ಕನಲಿಕೆಯ ಕಳೆವಂತೆ. ಮಗುವಿಗೆ ತಾಯಿ ಬೆಳಗ್ಗೆ ಯಾವಾಗಲೂ ಹೊಡೆದು ಬಿಟ್ಟಿದ್ಲು, ಅದು ಏಡು ತಿಂದುಬಿಟ್ಟಿತ್ತು, ತುಂಬ ಹತ್ತಿತ್ತು ಆ ಮಗು. ರಾತ್ರಿ ಮಲಗಿದಾಗ ಜ್ಞಾಪಿಸ್ಕೊಂಡು ಹ್ಞೂ ಅಂತ ಅಳ್ತಾ ಇತ್ತು ಆ ಮಗು. ಆಗ ತಾಯಿ ಏನು ಮಾಡ್ತಾಳೆ? ತನಯನಂಬಿಗಿದಪ್ಪಿ, ಇಲ್ಲಪ್ಪ ಇಲ್ಲ 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 ಅಂತ ಬೆನ್ನು ತಟ್ಟಿ ತನಯನಂಬಿಗಿದಪ್ಪಿ ರಂಬಿಸಿ ಎದೆಗೆ ಆ ಮಗುವನ್ನು ಹೊತ್ತುಕೊಂಡು, ಇಲ್ಲ ಹೊಡೆಯಲ್ಲ, ಪಾಪಿ ನಾನು ನೀಚಳು, ಪಾಪಿ ಕೂಸಿಗೆ ಹೊಡೆದುಬಿಟ್ಟೆ, ಅಯ್ಯೋ ಸ್ವಾಮಿ ಕ್ಷಮಿಸು ಅಂತ ಮಗುನ ಅಪ್ಪಿಕೊಂಡ ಮಾಡಿದಂತೆ ಸ್ವಾಮಿ ಪ್ರಾಜ್ಞನಾಮಕ ಪರಮಾತ್ಮ ಜೀವರನ್ನು ಆಲಿಂಗನ ಮಾಡಿಕೊಳ್ತಾನಂತೆ. ತುಂಬ ಕಷ್ಟಪಟ್ಟಿದ್ದಿ ಅಲ್ಲಿ ಅಂತ ದೇವರ ಆಲಿಂಗನ ಮಾಡಿಕೊಂಡಾಗ ಬರೋದೇ ನಿದ್ರೆ. ಇದು ನಿದ್ರೆ ಕಾನ್ಸೆಪ್ಟ್. ಇದು ಏನೋ ರಿಮೋಟ್ ತಿಕ್ಕೊಂಡು, ರಿಮೋಟ್ ಕೈಯಲ್ಲಿ ಹಿಡ್ಕೊಂಡು ಶೂ ಹಾಕ್ಕೊಂಡು ಬಿದ್ಕೊಂಬೋದಲ್ಲ. ಇದು ದೇವರು ಅದಕ್ಕೆ ನಮ್ಮಲ್ಲಿ ಪಂಡಿತರಲ್ಲಿ ನಮ್ಮ ವಾಟ್ಸಾಪ್ ಗ್ರೂಪ್ಗಳಲ್ಲಿ ತುಂಬ ಹೊತ್ತು ಮಾತಾಡ್ತಾ ಇರ್ತೀವಿ. 11:30 ಏಕಾದಶಿ ದಿವಸ 12 ಆಗತ್ತೆ, ಏನೋ ಒಂದು ವಾಕ್ಯಾರ್ಥ ಮಾಡ್ತಾ ಇರ್ತೀವಿ ಗ್ರೂಪ್ಗಳು ಮಾಡಿಕೊಂಡು. ಒಬ್ಬರು ಪ್ರಾರಂಭ ಮಾಡ್ತಾರೆ, ಪ್ರಾಜ್ಞಾಲಿಂಗನ ಸಮಯ. ಈಗ ಅರ್ಥ ಆಯ್ತಲ್ಲ ನಿಮಗೆ? ಪ್ರಾಜ್ಞನಾಮಕ ಪರಮಾತ್ಮನ ಆಲಿಂಗ ಅಂದರೆ ನಿದ್ರೆ ಬರ್ತಾ ಇದೆ ಅಂದರೆ ಹೀಗೆ ಸ್ಟಾರ್ಟ್ ಮಾಡಿರಿ ಇನ್ಮೇಲಿಂದ ನಿಮ್ಮನೇಲಿ ಒಂದು ಮಾತನ್ನು ಬೆಳೆಸ್ಕೊಡ್ರಿ. ಪ್ರಾಜ್ಞನಾಮಕ ಪರಮಾತ್ಮನ ಪ್ರಾಜ್ಞನಾಮಕನ ಆಲಿಂಗನ ಮಾಡಿಕೊಂಡ್ರೆ ಆಗ ನಮಗೆ ನಿದ್ರೆ ಸ್ಟಾರ್ಟಿಂಗ್ ಸ್ವಲ್ಪ ನಿದ್ರೆ. ಮೊದಲು ಏನಾಗುತ್ತೆ ನಿದ್ರೆಯಲ್ಲಿ? ಮೊದಲು ಪಾರ್ಟು ನಮ್ಗೆ ಗೊತ್ತೇ ಇಲ್ಲ ರೀ, ಸುಮ್ಮನೆ ಪ್ರಾಣಿಗಳು ಮಲ್ಕೊಂಡಾಗ ಮಲ್ಕೋತೀವಿ. ಫಸ್ಟು ನಿದ್ರೆಯಲ್ಲಿ ಸ್ವಪ್ನ ಪ್ರಾರಂಭ ಆಗುತ್ತೆ. ಜಾಗೃತ ಅವಸ್ಥಾ, ಎಚ್ಚರಿಕೆಯಿಂದ ಸ್ವಪ್ನ, ಸ್ವಪ್ನದಿಂದ ಸುಷುಪ್ತಿ. ತಿರ್ಗಾ ನೀವು ರಾತ್ರಿ 3 ಸರಿ ಎದ್ದರೆ 3 ಸರಿಯೂ ಸ್ವಪ್ನ ಬೀಳುತ್ತೆ, 3 ಸರಿಯೂ ಸ್ವಪ್ನ ಬೀಳುತ್ತೆ, 3 ಸರಿಯೂ ಸುಷುಪ್ತಿ ಅವಸ್ಥೆ. ಸುಷುಪ್ತಿ ಅವಸ್ಥೆ ಅಂದರೆ ಡೀಪ್ ಸ್ಲೀಪು. ಇದನ್ನು ಪರಮಾತ್ಮ ಕೊಡ್ತಾನೆ. ಇದು ಭಗವಂತನ ಅದ್ಭುತವಾದ ಅನುಗ್ರಹ ನಮ್ಮ ಮೇಲೆ ಮಾಡೋದು. ನಿದ್ರೆ ಅನ್ನೋದು ದೊಡ್ಡ ಅನುಗ್ರಹ. ಕೆಲವರು ಪುಣ್ಯಾತ್ಮರು ಇರ್ತಾರ್ರಿ, ಕೂತಲ್ಲಿ ನಿದ್ದೆ ಮಾಡ್ತಾರೆ. ಟ್ರೈನಲ್ಲಿ ಬಲಗಾಲಿಟ್ಟರೆ ಬಲಗಣ್ಣು ಮುಚ್ಚುತ್ತೆ, ಎಡಗಾಲಿಟ್ಟರೆ ಎಡಗಣ್ಣು ಮುಚ್ಚುತ್ತೆ, ಟಪ್ಪಂತ ನಿದ್ದೆ ಮಾಡ್ತಾರೆ ರೀ. ಆ ಟ್ರೈನ್ ಶೇಕಿಂಗಿಗೆ ಒಳ್ಳೆ ತೊಟ್ಲಲ್ಲಿ ತುಗ್ದಂಗೆ ಆಗ್ತಿರುತ್ತೆ ಅವ್ರಿಗೆ.
ಫ್ಲೈಟಲ್ಲಿ ಮಾತ್ರ ನಿದ್ದೆ ಮಾಡಲ್ಲ, ಎಲ್ಲಿ ಬೀಳಿಸ್ಬಿಡ್ತಾನೋ, ಎಲ್ಲಿ ಆಕ್ಸಿಡೆಂಟ್, ಭಾಳ ಎಚ್ಚರಿಕೆ ಆಗಿರ್ತಾರೆ. ಬಸ್ಸಲ್ಲಿ ಟ್ರೈನಲ್ಲಿ ತುಂಬ ಚೆನ್ನಾಗಿ ನಿದ್ದೆ ಮಾಡ್ತಾರೆ ಪುಣ್ಯಾತ್ಮರು. ಎಲ್ಲಿ ಕೂತಲ್ಲಿ ನಿದ್ದೆ ಮಾಡ್ತಾರೆ. ಇನ್ನೊಂದು ಅರ್ಧ ಗಂಟೆ ಊಟ ಲೇಟ್ ಆಗುತ್ತೆ ಅಂದರೆ ಅಲ್ಲೇ ಕೂತ್ಕೊಂಡು ನಿದ್ದೆ ಮಾಡ್ತಿರ್ತಾರೆ. ಕೆಲವರಿಗೆ ಏನು ಮಾಡಿದ್ರು ನಿದ್ರೆ ಬರಲ್ಲ. ನಿದ್ರೆ ಬರದೇ ಇದ್ದಾಗ ಈ ಕೆಲಸ ಮಾಡಿರಿ, ಪರಮಾತ್ಮ ಪ್ರಾಜ್ಞಾನಿಕೆಯನ್ನು ಮಾಡಿಕೊಂಡ ಅಂತ ಸ್ಮರಣೆ ಮಾಡಿದ್ರಿ. ಇದನ್ನು ಯಶೋಧಾದೇವಿ ಹೇಳ್ತಾಳೆ ಕೃಷ್ಣನಿಗೆ, ನಿದ್ರಾಕಾಂಬ, ಅಮ್ಮ ನಿದ್ರೆ ಅಂದರೆ ಏನು ಅಂತ ಕೇಳ್ತಾಳೆ. ಇಷ್ಟು ಹೇಳಬೇಕು ನೋಡ್ರಿ ವಾದರಾಜರ ಮಾತಿಗೆ. ಅಮ್ಮ ನಿದ್ರೆ ಅಂದರೆ ಏನು ಅಂತ ಕೃಷ್ಣ ಕೇಳಿದಾಗ, ನಿಮೀಲಿತಾಕ್ಷಯುಗಲ, ಎರಡೂ ಕಣ್ಣು ಮುಚ್ಕೋಬೇಕು ಕೃಷ್ಣ. ಮುಚ್ಚಿಕೊಂಡ ಮೇಲೆ ಪ್ರಾಜ್ಞಂ ಯದಾ ಲಿಂಗತೆ, ಪ್ರಾಜ್ಞನಾಮಕ ಪರಮಾತ್ಮನ ಆಲಿಂಗನ ಮಾಡಿಕೊಂಡ್ರೆ ಅದು ನಿದ್ರೆ, ಸಂತೋಷ ಅಂದ. ಇವನಿಗೆ ಯಾರಿದ್ದಾರೆ ಪ್ರಾಜ್ಞನಾಮಕ? ಇವನೇ ಪ್ರಾಜ್ಞ, ಇವನೇ ವಿಶ್ವ, ಇವನೇ ತೇಜಸ. ಪರಮಾತ್ಮನದು 8 ರೂಪ, 8 ನಮ್ಮ ಅವಸ್ಥೆಗಳಿಗೆ 8 ರೂಪ ಪರಮಾತ್ಮನದು. ಪ್ರಾಜ್ಞಾಲಿಂಗನ ಮಾಡಿಕೊಂಡ್ರೆ ನಮಗೆ ಸ್ವಪ್ನ, ಅದಾದ ಮೇಲೆ ಸುಷುಪ್ತಿ, ಅದಾದ ಮೇಲೆ ಜಾಗೃತ ಅವಸ್ಥಾ. ಅವನೇ ವಿಶ್ವ, ತೈಜಸ, ಪ್ರಾಜ್ಞ, ತುರ್ಯ, ಆತ್ಮ, ಅಂತರಾತ್ಮ, ಪರಮಾತ್ಮ ಅಂತ ಭಗವಂತನ 8 ರೂಪಗಳು. ಅದು ಓಂಕಾರ ಪ್ರತಿಪಾದ್ಯವಾದದ್ದು. ಅಕಾರ ಉಕಾರ ಮಕಾರ ನಾದ ಬಿಂದು ಘೋಷ ಶಾಂತ ಅತಿಶಾಂತಗಳಿಗೆ 8 ಓಂಕಾರದಲ್ಲಿರುವ ಶಬ್ದಗಳಿಗೆ ಓಂಕಾರಕ್ಕೆ 8 ರೂಪ ಭಗವಂತನದು. ಅಂತಹ ಪರಮಾತ್ಮ ಅವ್ರಿಗೆ ಯಾರಿದ್ದಾರೆ ಆಲಿಂಗನ ಮಾಡಿಕೊಳ್ಳಿಕ್ಕೆ? ಹಾಗೆ ಆಗಲಿಂದ ಕಣ್ಣು ಮುಚ್ಚಿಕೊಂಡ. ಅಸ್ವೇವಂ ತಿಥಿ ಮುದ್ರಿತಾತ್ಮನಯನ, ಕಣ್ಣು ಮುಚ್ಚಿಕೊಂಡ. ಸ್ವಾಂಗಂ ಸಮಾಲಿಂಗ್ಯ, ತನ್ನನ್ನು ತಾನೇ ಆಲಿಂಗನ ಮಾಡಿಕೊಂಡ. ಸರ್ವಂ ಜೀರ್ಣಂ, ಅಮ್ಮ ಎಲ್ಲ ಜೀರ್ಣ ಆಯಿತು, ಅಥೋ ದಿಶೆ ಮತ್ತೆ ಕೊಡಮ್ಮ ಅಂತ ಪರಮಾತ್ಮ ತಾಯಿಯನ್ನು ಕೇಳಿದ್ದಾನಂತೆ. ಅಂಥ ನಮ್ಮ ಸ್ವಾಮಿ ಪರಮಾದ್ಭುತವಾಗಿ ಅಲ್ಲಿ ಅನೇಕ ಲೀಲೆಗಳನ್ನು ಮಾಡ್ತಾ ಇದ್ದಾನೆ. ಆ ಲೀಲೆಗಳನ್ನು ಮಾಡ್ತಾ ಇರುವಾಗ ಒಬ್ಬ ಗೋಪಿಕಾಸ್ತ್ರೀಯ ಮನೆಗೆ ಪರಮಾತ್ಮ ಹೋಗಿದ್ದಾನೆ. ಕಾಲು ಬಂತು, ಎಚ್ಚರವಾಗಿ ಓಡಾಡ್ತಾ ಇದ್ದಾನೆ ಪರಮಾತ್ಮ. ಒಬ್ಬ ಗೋಪಿಕಾಸ್ತ್ರೀಯ ಮನೆಗೆ ಹೋಗಿ ತೊಟ್ಲಲ್ಲಿ ಮಗು ಮಲಗಿತ್ತು, ಅವಳೆಲ್ಲೋ ಕೆಲಸದಲ್ಲಿದ್ದು. ಆ ಮಗುವನ್ನು ತಗೊಂಡು ಹೋಗಿ ಕೊಟ್ಟಿಗೆಯಲ್ಲಿ ಮಲಗಿಸಿಬಿಟ್ಟ. ತೊಟ್ಲಲ್ಲಿದ್ದ ಮಗುವನ್ನು ಕೊಟ್ಟಿಗೆಯಲ್ಲಿ ಮಲಗಿಸಿಬಿಟ್ಟ. ಆ ಕೊಟ್ಟಿಗೆಯಲ್ಲಿದ್ದ ಕರುವನ್ನು ತಗೊಂಬಂದು ತೊಟ್ಲಲ್ಲಿ ಮಲಗಿಸಿಬಿಟ್ಟ. ಕೊಟ್ಟಿಗೆಗೆ ಹೋಗಿ ಆ ಮಗುವನ್ನು ಹಿಂಡಿದ, ಚಿವುಟಿದ. ಮಗು ಕಿರ್ರಂತ ಚಿವ್ತು. ಎದ್ದಿದೆ ಮಗು ಅಂಥೇಳಿ ತಾಯಿ ಬಂದು, ಮಗು ಎಲ್ಲಿರುತ್ತೆ? ತೊಟ್ಲಲ್ಲಿರುತ್ತಲ್ವ, ತೊಟ್ಲಲ್ಲಿದೆ ಅಂತ ಆ ಕರುವನ್ನು ಎತ್ತಿ ತನ್ನ ತೊಡೆ ಮೇಲೆ ಮಲಗಿಸಿಕೊಂಡು ಸೆರಗು ಮುಚ್ಚಿ ಹಾಲು ಕೊಡ್ತಾ ಇದ್ದಾಳೆ. ಕೃಷ್ಣ ಎದುರಿಗೆ ಕೂತ್ಕೊಂಡ. ಏನು ಭಾಗ್ಯವಂತಳೆ ನೀನು, ನಿನ್ನ ಮಗುಗೆ 4 ಕಾಲು ಬಂದಿದ್ದಲ್ಲ, ಮತ್ತೆ ನನ್ನ ಹಾಲಿನ ಪ್ರಭಾವ ಏನಂತ ತಿಳ್ಕೊಂಡು 4 ಕಾಲು ಬಂದಿದೆ ನನ್ನ ಮಗುಗೆ. ಬರೀ ಕಾಲಲ್ಲ, ಬಾಲವೂ ಬಂದಿದೆ ನೋಡು ಅಂತ ಬಾಲ ಎತ್ತಿ ತೋರಿಸ್ತಾ ಇದ್ದಾನೆ ಕೃಷ್ಣ. ಇದು ಯಾವಾಗ ಬಂತು ಬಾಲ ಅಂದರೆ ನಿನ್ನ ಹಾಲಿನ ಪ್ರಭಾವ ಅಂದ. ಅದು ಓವರ್ ರೈಡ್ ಆಗಿಬಿಟ್ಟಿದೆ ನಿನ್ನ ಹಾಲಿಂದು, ಇಂಥ ಪ್ರಸಂಗ ಆಗಿದೆ. ಅವಾಗ ಆ ಮಗು ಅಲ್ಲಿ ಹೇಳುತ್ತಂತೆ, ಕೃಷ್ಣ ಮಗು ಎಲ್ಲೋ ಅಂದರೆ ನಿನ್ನ ಮಗು ಕೊಟ್ಟಿಗೆಯಲ್ಲಿದೆ ಅಂತ ಓಡಿ ಹೋಗಿಬಿಟ್ಟ. ಒಬ್ಬರ ಮನೇಲಿ ಇಂಥ ಕೆಲಸ ಮಾಡ್ತಾನೆ. ಮತ್ತೊಬ್ಬಳ ಮನೆಗೆ ಹೋದ. ಅಲ್ಲಿ ಎಲ್ಲ ಗೋಕುಲದಲ್ಲಿ ಒರಳಕಲ್ಲೆಲ್ಲ ಮೂವಬಲ್ ಪ್ರಾಪರ್ಟಿ. ಇವಾಗೆಲ್ಲ ಒರಳಕಲ್ಲೆಲ್ಲ ಮೂವಬಲ್ ಪ್ರಾಪರ್ಟಿ. ಹಿಂದಕ್ಕೆಲ್ಲ ಮದುವೆ ಮನೆಯಲ್ಲಿ ಒರಳಕಲ್ಲು ಅಂತ ತರೋರು. ಒರಳಕಲ್ಲು, ಕಲ್ಲೊಳಗಡೆ ಮುತ್ತು ರತ್ನಗಳನ್ನು ಹಾಕಿ ಎಲ್ಲ ತೋರಿಸೋರು. ಇವಾಗೆಲ್ಲ ಮಿಕ್ಸಿ ಜಾರಲ್ಲೇ ಹಾಕಬೇಕು. ಮಿಕ್ಸಿ ಜಾರಲ್ಲಿ ಒರಳಕಲ್ಲು ಅಂತ ಮಾಡ್ಕೊಂಡು ಅದರೊಳಗೆ ಎಲ್ಲ ಹಾಕಿ ಮುತ್ತು ಕಂಡೆ, ರತ್ನ ಕಂಡೆ ಅಂದರೆ ಬ್ಲೇಡ್ ಕಂಡೆ ಅಂತ ಹೇಳೋರು. ಅವಾಗಿಂದ ಬ್ಲೇಡು ಸಂಸಾರಕ್ಕೆ, ಅಲ್ಲಿಂದ ಬ್ಲೇಡ್ ಕಂಡೆ, ಬ್ಲೇಡ್ ಹಾಕ್ತೀನಿ ನಾನು ಅಂತ. ಹೀಗೆ ನಮ್ಮ ಸಂಸಾರ. ಒರಳಕಲ್ಲನ್ನು ತಂದಿದ್ದಾನೆ ಕೃಷ್ಣ, ಎಳ್ಕೊಂಡು ಬಂದ. ಆ ಒರಳಕಲ್ಲನ್ನು ಎಳ್ಕೊಂಡ್ಬಂದು ಮನೆಯ ಮಧ್ಯದಲ್ಲಿಟ್ಟ. ಕೃಷ್ಣ ಏನಿದು ಒರಳಕಲ್ಲನ್ನು ಇಲ್ಲಿ ತಂದಿಟ್ಟಲ್ಲ? ನಾನೀಗ ಸಾಹಿತ್ಯ ಓದ್ತಾ ಇದ್ದೀನಿ, ಕಾವ್ಯ ಓದ್ತಾ ಇದ್ದೀನಿ, ಒಳ್ಳೆಯ ಸಾಹಿತಿ ನಾನು. ನೋಡಿದ್ದೆಲ್ಲ ವರ್ಣನೆ ಮಾಡೋದು ನನ್ನ ಪದ್ಧತಿಯಿಂದ. ಕೃಷ್ಣ ನಮಗೆಲ್ಲ ಹಾಗೆ ಹೇಳಿಕೊಡ್ತಿದ್ರು, ಏನಾದ್ರು ಶ್ಲೋಕ ಮಾಡಿರಿ ಅಂತ. ನಾವು ಹೇಳ್ತಿದ್ವಿ ಶ್ಲೋಕಗಳೆಲ್ಲ. ಇವಾಗೆಲ್ಲ ಟಿ ವಿಲಿ ಸಾಹಿತಿ ಬಳಗ, ಕಪಿಗಳ ಸಮ್ಮೇಳನ, ಅದು ಕವಿಗಳ ಸಮ್ಮೇಳನ ಅಂತೆಲ್ಲ ಕೂತಿರ್ತಾರೆ. ಅಗೋ ಲೈಟು ಕಂಬ, ಇದೋ ಚಂದ್ರ ಬಿಂಬ, ತೊಗೋ ತಾಮ್ರ ಚೊಂಬ, ಕ್ಯಾ ಬಾತ್ ಹೈ ಅಂತ ನಾವು ಪಕ್ಕದಲ್ಲಿ ಕೂತ್ವಿ. ನಮಗೆಲ್ಲ ಮಂತ್ರಾಲಯದಲ್ಲಿ ಇರ್ತಿದ್ವಲ್ಲ, ನಮಗೆಲ್ಲ ಹೇಳ್ತಿದ್ರು ಏನಾದ್ರು ವರ್ಣನೆ ಮಾಡಿರಿ. ರಾಘವೇಂದ್ರ ಗುರು ಒಂದೇ ಸುತ್ತಮುತ್ತ ಕಟಾಂಜನಂ. ರಾಯರಿಗೆ ನಮಸ್ಕಾರ ಮಾಡ್ತೀವಿ, ಎಲ್ಲಿ ನೋಡಿದ್ರು ಎಲ್ಲ ಕಡೆ ರಾಯರಿಗೆ ಬಂಧನವೇ. ರಾಯರನ್ನು ನಾವು ನೋಡೋ ಹಾಗೆಲ್ಲ ಒಂದೇ ಕಡೆ ನೋಡಬೇಕು ಅಂತ. ಹಾಗೆ ಒಬ್ಬ ವ್ಯಕ್ತಿಗೆ ಒಂದು ಒಣಗಿದ ಮರವನ್ನು ತೋರಿಸಿದರು. ಏನಿದು ಅಂತ. ಇದು ಒಣಗಿದ ಮರ, ಕಡಿದು ಒಲೆಗೆ ಹಾಕಿದರೆ ಒಂದು 4 ವರ್ಷಕ್ಕೆ ಸೌದೆ ಆಗತ್ತೆ, ಕಡ್ದು ಹಾಕ್ಬೋದು ಅಂತ ಅವನೊಬ್ಬ. ಟಿಂಬರ್ ಯಾರು ಅವನು, ಏನು ಮಾಡಲಿಕ್ಕಾಗಲ್ಲ, ಸೌದೆನೇ ಅವನ ಕೆಲಸ ಒಂದು. ಸರಿ, ಮುಂದೆ ಏನು ಮಾಡಬೇಕು? ಅವನಿಗೆ ಅದೇ ಕಾಣ್ತು. ಇನ್ನೊಬ್ಬರಿಗೆ ತುಂಬಿದ ಗಿಡದ ತುಂಬ ಚಿಗುರು, ಹಣ್ಣು, ಹಾಲು ಎಲ್ಲ ಇದೆ, ಅದರಲ್ಲಿ ಎಲ್ಲ ಇದೆ. ಅದು ನೋಡಿ ಅವನಿಗೆ ತೋರಿಸಿದ್ದೇನು ಅಂದರೆ, ಅವನು ಹೇಳಿದ ನೋಡ್ರು, ಹೇಳೋ ವ್ಯತ್ಯಾಸ ಎಷ್ಟು ಚೆನ್ನಾಗಿದೆ ಅಂದರೆ, ಪರಮಾದ್ಭುತವಾಗಿ ಕವಿಯಿಗೆ ತೋರಿಸಿದ ಕವಿ ಏನು ಹೇಳ್ದ, ಆ ಒಣಗಿದ ಗಿಡವನ್ನು ನೋಡಿ ಕವಿ ಹೇಳ್ದ, ಬಂಧುಗಳು ಬಾಂಧವರು ಯಾರೂ ಇಲ್ಲದೆ ಇದ್ದಾಗ ಒಬ್ಬ ಮನುಷ್ಯ ಹೇಗಿರ್ತಾನೆ ಅಂದರೆ ಗಿಡದ ಹಾಗೆ ಇರ್ತಾನೆ ಅಂತ.
ನೋಡಿ ಎಷ್ಟು ಕಲ್ಪನೆ ಎಷ್ಟು ಚೆನ್ನಾಗಿದೆ. ಅದೇ ತುಂಬಿದ ಗಿಡವನ್ನು, ಚಿಗುರಿದ ಕಾಯಿರುವ ಗಿಡವನ್ನು ತೋರಿಸಿರುವನಂದ. ಮನೆ ತುಂಬ ಬಂಧುಗಳು ಬಾಂಧವರು ಭಗವದ್ಭಕ್ತರು ಎಲ್ಲ ಇದ್ದರೆ ಹೇಗಿರುತ್ತೆ, ಆ ಮನೆ ತುಂಬಿದ ಮನೆಯಂತೆ ಮಾವಿನ ಗಿಡ ಇದೆ ಅಂತ. ಅದೇ ವ್ಯತ್ಯಾಸ ಅಲ್ವಾ? ಅದೇ ಅದ್ಭುತವಾದ ವಿಚಾರ. ಹಾಗೆ ಪರಮಾತ್ಮ ಒರಳಕಲ್ಲನ್ನು ತಂದಿದ್ದೀನಿ, ವರ್ಣನೆ ಮಾಡ್ತೀನಿ ಇಂದ. ಕೈಯಲ್ಲಿ ಒಂದು ಗಡಿಗೆಯನ್ನು ಹಿಡ್ಕೊಂಡಿದ್ದಾನೆ, ಮಣ್ಣಿನ ಗಡಿಗೆ. ಆ ಗಡಿಗೆಯಲ್ಲಿ ಬೆಣ್ಣೆ ಇಟ್ಟಿದ್ದಾರೆ. ಬೆಣ್ಣೆಯನ್ನು ಕೈಯಲ್ಲಿ ಹಿಡ್ಕೊಂಡು ಕೃಷ್ಣ ಒರಳಕಲ್ಲನ್ನು ಹಿಡ್ಕೊಂಡ್ಬಂದಿದ್ದಾನೆ. ಇದು ಹೇಗಿದೆ ನೋಡಿದ, ಹೇಗಿದೆ ಒರಳಕಲ್ಲು? ಒರಳಕಲ್ಲಿದ್ದಂಗಿದೆ, ದಡ್ಡಿ ಹಿಂಗೆ ಗೊತ್ತಿಲ್ಲ. ಒರಳುಕಲ್ಲಿನ ಕೆಳಭಾಗ ವಿಸ್ತಾರವಾಗಿದೆ, ಹಾಗೆ ನಿನ್ನ ಸೊಂಟದ ಕೆಳಗೆ ವಿಸ್ತಾರವಾಗಿದೆ. ಕೃಷ್ಣ ತುಂಬ ಚೆನ್ನಾಗಿದೆ. ಮುಂದೇನು ಹೇಳು? ಮಧ್ಯಭಾಗ ಹೇಗಿದೆ? 12 ಇಂಚಿದೆ. 12 ಇಂಚು ಸೊಂಟ, 34 ಇಂಚು ಕೆಳಗಡೆ ಭಾಗ, 34 ಇಂಚು ಮೇಲ್ಗಡೆ ಭಾಗ. ಆ ಹಬ್ಬ ಕೃಷ್ಣ 6 ವರ್ಷಕ್ಕೆ ಎಷ್ಟು ಶೃಂಗಾರ ಪುರುಷ ಆದರೆ ಇನ್ನು 16 ವರ್ಷಕ್ಕೆ ನೀನೇನಾಗಬೇಡ. ಪರಮಾದ್ಭುತ ಕೃಷ್ಣ. ನನ್ನನ್ನು ಹೀಗೆ ನಮ್ಮ ಯಜಮಾನರು ವರ್ಣನೆ ಮಾಡಲಿಲ್ಲ, ಏನೇನೋ ವ್ಯಾನಿಟಿ ಬ್ಯಾಗ್ ಚೇಂಜ್ ಮಾಡಿದೆ. ಒಂದೊಂದು ನೈಲಿಗೆ ಒಂದೊಂದು ಬಣ್ಣ ಹಾಕ್ಕೊಂಡೆ, ಶೂರ್ಪಣಕಿ ಥರ. ಒಂದೊಂದು ನೈಲ್ ಬರದೇ ಇದ್ರದಕ್ಕೊಂದು ಅಟ್ಯಾಚ್ಮೆಂಟ್ ನೈಲ್ ಬೇರೆ ಹಾಕ್ಕೊಂಡೆ, ಐಬ್ರೂ ಮಾಡಿಕೊಂಡೆ, ಐಬ್ರೂ ಪೆನ್ಸಿಲ್ ಹಚ್ಕೊಂಡೆ, ಏನೇನೋ ಫೇಶಿಯಲ್ ಮಾಡಿಕೊಂಡೆ. ತಿರುಗಿ ನೋಡಲಿಲ್ಲ ಮನುಷ್ಯ. ಮಕ್ಕಳೇನೋ ಆಯ್ತು ಅಷ್ಟೇ. ಅವನು ಏನು ರಸಿಕ ಅಲ್ಲ ನನ್ನ ಗಂಡ. ಕೃಷ್ಣ ನೀ ಬಹಾ ರಸಿಕನೋ, ನೀನು ಮುಂದೇನು ಅಂದ. ಕೃಷ್ಣ ಕೈಯಲ್ಲಿ ಗಡಿಗೆ ಹಿಡಿದಿದ್ನಲ್ಲ, ಆ ಗಡಿಗೆಯನ್ನು ತೆಗೆದು ಒರಳಕಲ್ಲ ಮೇಲಿಟ್ಟ. ಒರಳಕಲ್ಲ ಮೇಲಿಟ್ಟು ಕೃಷ್ಣ ಇದೇನು ಅಂದ. ಈ ಒರಳಕಲ್ಲಿದ್ದಂಗೆ ನಿನ್ನ ದೇಹ ಇದ್ದರೆ ಗಡಿಗೆಯಂತೆ ನಿನ್ನ ಮುಖ ಇದೆ ಎಂದುಬಿಟ್ಟ. ಕೆಡಿಸೋದು ಒಂದು ಇದೆ ಅಲ್ವಾ? ಮೇಕಪ್ ಎಲ್ಲ ಚೆನ್ನಾಗಿ ಮಾಡಿ ಒಂದಿಷ್ಟು ಕಪ್ಪು ಮೆತ್ತಿಬಿಟ್ರೆ ಹೇಗಾಗಬೇಕೋ ಹಾಗೆ ಅವಳಿಗೆ ಸಿಟ್ಟು ಬಂತು. ನನ್ನನ್ನು ಗಡಿಗೆ ಮಾರಿಯೋಳು ಅಂತ್ಯ ಅಂತ ಹೊಡಿಲಿಕ್ಕೆ ಬರ್ತಾಳೆ. ಪರಮಾತ್ಮ ಓಡೋಗ್ತಾನೆ, ಮತ್ತೊಬ್ಬಳ ಮನೆಯಲ್ಲಿ ಹೋದ. ಗಡಿಗೆಯಲ್ಲಿ ಮೊಸರು, ಅವನ ಬೆಣ್ಣೆ ಇಟ್ಟಿದ್ರು, ಆ ಬೆಣ್ಣೆಯನ್ನು ಕಿವುಚ್ತಾ ಇದ್ದಾನೆ ಕೃಷ್ಣ. ಹಸ್ತಕ್ಕಿಂ ನವನೀತ ಭಾಜನ ಮುಖೆ ನೆಸ್ತಸ್ತ್ವಯಾ ಶ್ರೀಪತೆ. ಕೃಷ್ಣ ಕೈಯಲ್ಲಿ ಬೆಣ್ಣೆಯ ಗಡಿಗೆ ಹಿಡ್ಕೊಂಡಿದ್ದಿ, ಬೆಣ್ಣೆಯನ್ನು ಕಿವುಚ್ತಾ ಇದ್ದಿ ಯಾಕೆ ಅಂತ. ಬೆಣ್ಣೆ ಮೆತ್ತಗಿದೆಯೋ ಗಟ್ಟಿ ಇದೆಯೋ ನೋಡ್ತಾ ಇದ್ದೀನಿ ಅಂತ. ಅಮ್ಮ ಭಾರಿ ವ್ಯಾಪಾರಿಯೇ ನೀನು. ಬೆಣ್ಣೆನ ಯಾರು ಕಿವುಚು ನೋಡ್ತಾರೆ, ವಾಸನೆ ನೋಡ್ತಾರೆ ಚೆನ್ನಾಗಿದೆಯಾ ಇಲ್ವಾ ಅಂತ ಕೈಗೆ ಹಚ್ಕೊಂಡು ನೋಡ್ತಾರೆ ವಾಸನೆ. ಬೆಣ್ಣೆ ಗಟ್ಟಿಗಿರುತ್ತೋ ಮೆತ್ತಿಗಿರುತ್ತೆ, ದಡ್ಡಿ ನಿಂಗೆ ಗೊತ್ತಿಲ್ಲ. ಇತ್ತೀಚೆಗೆ ತಂಗಳ ಪೆಟ್ಟಿಗೆ ಅಂತ ಒಂದು ಬಂದಿದೆ. ಆ ತಂಗಳ ಪೆಟ್ಟಿಗೆಗೆ ಮೇಲ್ಗಡೆ ಬೆಣ್ಣೆ ಇಟ್ಟರೆ ಗಂಡನ ತಲೆ ಹೊಡಿಬೋದು ಅವನಿಗೆ, ಅಂಥ ಕಲ್ಲಾಗತ್ತೆ. ನಿಂಗೆ ಗೊತ್ತಿಲ್ಲ. ಇದು ನಿನ್ನಂಥ ಕಠಿಣ ಹೃದಯಗಳ ಮನೆಯಲ್ಲಿ ಬೆಣ್ಣೆ ಮೆತ್ತಿಗಿರಲ್ಲ, ಗಟ್ಟಿಗೇ ಇರುತ್ತೆ ಎಂದ ಕೃಷ್ಣ. ಈ ಕಠಿಣ ಹೃದಯಗಳು. ಯಾಕೆಂದರೆ ಕೃಷ್ಣ ನನ್ನಂಥ ಸುಂದರ ಪುರುಷ ಬಂದರೆ ಬೆಣ್ಣೆ ಒಂದಿಷ್ಟು ತುಪ್ಪ ಒಂದಿಷ್ಟು ಸಕ್ಕರೆ ಹಾಕಿ ಕೃಷ್ಣಾರ್ಪಣ ಅಂತ ಕೊಡುವುದು ಬಿಟ್ಟು ಇದೇನು ಮಾಡ್ತಿ ಅದೇನು ಮಾಡ್ತಿ, ಹಾಗ್ಯಾಕೆ ಮಾಡ್ತಿ ಹೀಗ್ಯಾಕೆ ಮಾಡ್ತಿ ಅಂತ ಕೇಳ್ತಿಯಲ್ಲ. ಬೆಣ್ಣೆ ಮೃದು, ನಾನು ಮೃದುವಾದ ನನ್ನೊಳಗೆ ಬೆಣ್ಣೆಯನ್ನು ಇಟ್ಕೋತೀನಿ ಹೊರತು ಕಠಿಣವಾದ ನಿನ್ನ ಮನೆಯಲ್ಲಿ. ಅಂದರೆ ತನ್ನ ಕಳ್ಳತನ ಮುಚ್ಕೊಳ್ಳಿಕ್ಕೆ ದೇವರು ಹೇಳಿದ ಪ್ಲಾನು, ನಾನು ಮೃದು ನೀನು ಕಠಿಣ ಅಂತ. ಅದಕ್ಕೆ ಅವಳೊಂದು, ಕೃಷ್ಣ ಸುಳ್ಳು ಹೇಳಬೇಡ, ಇನ್ನಷ್ಟು ಕಠಿಣ ಹೃದಯ ಜಗತ್ತಿನಲ್ಲಿ ಯಾರೂ ಇಲ್ಲ. ಯಾರ್ದೋ ಜೊತೆ ತಂದು ಹಾಕಿಬಿಡ್ತಿ, ಗಂಡ ಹೆಂಡತಿ ಅಂತ ಮಾಡಿಬಿಡ್ತಿ, ಮ್ಯಾಚೇ ಆಗಲ್ಲ. ಜಗಳ 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 ಗಂಡ ಹೆಂಡ್ತಿ, ಸುಮ್ಮನೆ ಜಗಳ. ಯಾರೋ ಹೆಂಡ್ತಿ, ಯಾರೋ ಗಂಡ, ಯಾವುದೋ ದೇಹದಲ್ಲಿ ತಂದು ಹಾಕ್ತೀಯ, ಯಾವುದೋ ಊರಲ್ಲಿ ಇಡ್ತೀಯ, ಏನೋ ದುಡ್ಡು ಕೊಡ್ತೀಯ, ಏನೋ ಬಡತನ, ಏನೋ ಮಾನಸಿಕ ವ್ಯಾಧಿ. ನಿನ್ನಷ್ಟು ಕಠಿಣ ಯಾರ್ಯಾರಿದ್ದಾರೆ? ಪೂಜೆ ಪುನಸ್ಕಾರ ಏನು ಮಾಡಿದರೂ ನಿನ್ನ ಹೃದಯ ಕರಗಲ್ಲ. ಕಠಿಣ ಅಂದರೆ ನೀನೇ, ತುಂಬ ಕಠಿಣಾತಿ ಕಡೆಯಲ್ಲಿ ನೀನು. ಅದಕ್ಕೆ ಕೃಷ್ಣ ಅಂದ, ನಾನು ಕಠಿಣ ಅಲ್ವಾ, ಈ ಕಾಠಿಣ್ಯ ನಂದಲ್ಲ ಅಂದ. ಇದು ಇಂಪಾರ್ಟೆಂಟ್. ಇದು ಎಲ್ಲಿಂದ? ನಾನು ಸಣ್ಣ ಹುಡುಗ ಇದ್ದಾಗ ನಮ್ಮ ಮನೆಗೆ ನೀವೆಲ್ಲ ಬರ್ತಾಯಿದ್ರಿ. ಬಂದು ನೀವೇನು ಮಾಡ್ತಿದ್ರಿ? ನನ್ನನ್ನು ಎದೆಯ ಮೇಲೆ ನಿಲ್ಲಿಸ್ಕೊಂಡು ಕುಣಿಸ್ತಾ ಇದ್ರಿ. ನಿಮ್ಮ ಎದೆಯ ಮೇಲೆ ನಾನು ಕುಣಿತಾ ಇರುವಾಗ ನಿಮ್ಮ ಎದೆಯಲ್ಲಿದ್ದ ಕಾಠಿಣ್ಯ ನನ್ನ ಕಾಲಿಗೆ ಟ್ರಾನ್ಸ್ಫರ್ ಆಗಿತ್ತು. ಆ ಕಾಲನ್ನು ನಾನು ಬಂಡಿಗೆ ಹೊಡೆದಾಗ ಶಕಟಾಸುರ ಬಂದ, ಸತ್ತೋದ. ಅದರಿಂದ ಕಠಿಣ ನಾನಲ್ಲ, ನಿಮ್ಮ ಮನೆಯದೇ ಕಠಿಣ ಅಂತ. ಇದೇಂದ್ರೆ ಇಷ್ಟೊಂದು ಖಾರ ಹಾಕಿದ್ರಿಂದ ನಿಮ್ಮನೆ ಮೆಣಸಿನ್ಕಾಯೇ ಏನು ಮಾಡ್ಬೇಕು ಹೀಗಂದರೆ? ಮೆಣಸಿನ್ಕಾಯಿ ನಮ್ಮನೇದಾದರೂ ಕೂಡ ಇಷ್ಟೊಂದು ಹಾಕಿರಿ ಅಂತ ನಾವು ಹೇಳಿದ್ವಾ? ಹೀಗೆ ಭಗವಂತ ಯುಕ್ತಾನ ಸ್ಥಿತಿರಸ್ಯ ಕೋಮಲ ಹೃದ ತತ್ತನ್ವಿ ಚಿತ್ತೇ ಮಮ ಪ್ರೀತ್ಯಾ ಸ್ಥಾಪಯಿತು ಮೃಗಾಕ್ಷಿ ಮೃದಿನಿ ತ್ಯಕ್ವ ಹಸನ್ಪಾತ್ಯಸೌ. ಇನ್ನೊಂದು, ಕೃಷ್ಣ ಕಳ್ಳತನ ಮಾಡಿದ್ನಲ್ಲ, ಕಳ್ಳತನವೂ ಕೂಡ ಶ್ರೀಮಂತರು ಕಳ್ಳತನ ಮಾಡಿದರೆ ದೊಡ್ಡ ಗುಣ, ಬಡವರು ಮಾಡಿದರೆ ದೊಡ್ಡ ತಪ್ಪು. ಶ್ರೀಮಂತರಿಗೆ ಯಾಕೆ ಅಂದರೆ ಲಕ್ಷ್ಮೀ ಕಟಾಕ್ಷ ಪಾತ್ರಕ್ಕಾದವರು, ಲಕ್ಷ್ಮೀ ಕಟಾಕ್ಷ ಪಾತ್ರ ಆದವರು ಏನು ಮಾಡಿದ್ರು ಚೆನ್ನ. ನಮ್ಮ ಡಿ ಕೆ ಶಿವಕುಮಾರ್ ದೊಡ್ಡ ಶ್ರೀಮಂತ, 431 ಕೋಟಿ ಕುಡ್ಕೊಂಡು ತೂರಾಡ್ಕೊಂಡು ಓಡಾಡ್ತಾ ಇದ್ರು, ಪರವಾಗಿಲ್ಲ. ಒಬ್ಬ ನಿದ್ರಾ ರಾಮಯ್ಯ, ಇನ್ನೊಬ್ಬ ಕುಡುಕ ರಾಮಯ್ಯ, ಮತ್ತೆ ವ್ಯತ್ಯಾಸ ಏನಿಲ್ಲ.
ಏನು ಇಬ್ಬರಲ್ಲೂ ಯಾವ ವ್ಯತ್ಯಾಸವೂ ಇಲ್ಲ. ಅದಕ್ಕೆ ಲಕ್ಷ್ಮೀ ನಯನಾಂತ ಭಾಜ. ಕೃಷ್ಣ ಕಳ್ಳತನ ಮಾಡ್ತಾ ಇದ್ದದ್ದು ಅವನಿಗೊಂದು ಗುಣವೇ ಆಯ್ತಂತೆ. ಯಾಕೆಂದರೆ ಲಕ್ಷ್ಮೀ ಕಟಾಕ್ಷಕ್ಕೆ ಪಾತ್ರ ಆದವರು ಏನು ಮಾಡಿದ್ರು ಚೆನ್ನ. ಒಬ್ಬ ಶ್ರೀಮಂತರ ಮಗು ಬಡವನ ಮನೆಗೆ ಬಂದಿತ್ತು. ಅದು ಸೀದಾ ಹೋಗಿ ಆ ಬಡವರ ಮನೆಯಲ್ಲಿ ಒಂದು ಪಂಚತ್ರೆ ಉದ್ಧರಣೆ ಮಾತ್ರ ಬೆಳ್ಳಿದಿತ್ತು. ಆ ಪಂಚತ್ರೆ ಒಳಗಿದ್ದ ಉದ್ಧರಣೆ ತೊಗೊಂಡು ಬಾಯಲ್ಲಿಟ್ಕೊಂಡು ಬಂದವರಲ್ಲ ಅಂತ ನೋಡ್ರಿ, ಶ್ರೀಮಂತ ಮಗುವಿನ ಲಕ್ಷಣ. ಅದು ಇನ್ನೇನು ತೊಗೊಳ್ಲಿಲ್ಲ, ಬೆಳ್ಳಿ ಉದ್ಧರಣೆನೇ ತೊಗೊಂಡು ಬಾಯಲ್ಲಿ. ವಾಹ್, ಎಂಥ ಮಗು, ಎಂಥ ಶ್ರೀಮಂತರು, ಏನು ಆ ಮಕ್ಕಳ ಬುದ್ಧಿ ಅಂತ. ಅದೇ ಶ್ರೀಮಂತರ ಮನೆಗೆ ಇನ್ನೊಬ್ಬ ಬಡವರ ಮಗು ಬಂದಿತ್ತು. ಅದು ಅದೇ ಕೆಲಸ ಮಾಡ್ತು. ಕಳ್ಳತನದ ಬುದ್ಧಿ ರೀ, ಅಷ್ಟೇ ಕಳ್ಳತನ ನೋಡ್ರಿ. ಎಲ್ಲಿ ಹೋದ್ರು ಉದ್ಧರಣೆ ತಗೋಬೇಕಾ ಕೈಯಲ್ಲಿ, ಬೆಳ್ಳಿ ಉದ್ಧರಣೆನಾ? ಇಷ್ಟೇ. ಲಕ್ಷ್ಮೀ ನಯನಾಂತ ಭಾಜಾಂ ಅಸಖ್ಯ ದೋಷೋಪಿ ಭವೇತ್ ಗುಣಾಯ. ಅಸಖ್ಯವಾದ ದೋಷಗಳಿದ್ದರೂ ಕೂಡ ಲಕ್ಷ್ಮೀ ಕಟಾಕ್ಷಕ್ಕೆ ಪಾತ್ರರಾದವರೆಗೆ ಅದು ಗುಣವೇ ಆಗತ್ತೆ, ಮತ್ತೊಂದು ಆಗೋದಿಲ್ಲ ಅಂತೂ ಹೀಗೆ. ಮತ್ತು ದೇವರು ಯಾಕೆ ಕಳ್ಳತನ ಮಾಡ್ತಿದ್ದ ಅಂದರೆ ಅವನು ದೊಡ್ಡ ಕಳ್ಳ, ಅವನು ಸ್ವರೂಪದಿಂದಲೇ ಕಳ್ಳ. ನಾರಾಯಣೋ ನಾಮ ನರೋ ನರಾಣಾಂ ಪ್ರಸಿದ್ಧ ಚೋರ ಕಥಿತ ಪೃಥಿವ್ಯಾಂ. ದೊಡ್ಡ ಕಳ್ಳ ಅವನು. ಏನು ಕಳ್ಳತನ ಮಾಡ್ತಾನೆ? ಅನೇಕ ಜನ್ಮಾರ್ಜಿತ ಪಾಪ ಸಂಚಯಂ. ಪರಮಾತ್ಮನ ನಾಮಸ್ಮರಣೆ ಮಾಡಿದರೆ ಅನೇಕ ಜನ್ಮಗಳ ಪಾಪಗಳನ್ನು ಕದೀತಾನೆ. ಅಲ್ಲಿ ಕದೀಲಿಕ್ಕಿಲ್ಲಿ ಏನಿಲ್ಲ, ಬೆಣ್ಣೆ ಮೊಸರು ಕದೀತಾ ಇದ್ದಾನೆ. ಅದು ಅವರ ಗುಣ, ಸ್ವಂತ ಗುಣ. ಎಲ್ಲಿ ಹೋದರೂ ಆ ಕಳ್ಳತನ ಮಾಡೋದು ಪರಮಾತ್ಮನಿಗೆ ಅದೇ ಒಂದು ಗುಣ ಎಂಬುದಾಗಿ ಹೇಳ್ತಾ ಇದ್ದಾರೆ. ಅಂತಹ ಪರಮಾತ್ಮ ತಾನು ಯಶೋಧಾದೇವಿಯ ಮನೆಯಲ್ಲಿ ಅನೇಕ ಕೆಲಸಗಳನ್ನು ಮಾಡ್ತಾ ಇದ್ದಾನೆ. ಒಬ್ಬ ಗೋಪಿಕಾಸ್ತ್ರೀಯ ಮನೆಗೆ ಹೋಗಿದ್ದಾನೆ. ಇವನಿಗಿದೇ ಕೆಲಸ. ಕಾಲು ಬಂದ್ಬಿಡ್ತಲ್ಲ, ಒಬ್ಬೊಬ್ಬರ ಮನೆಗೂ ಹೋಗೋದು, ಮಗು ಚೆನ್ನಾಗಿದೆ ಎತ್ಕೊಳ್ಳೋರು. ಯಶೋಧಾದೇವಿ ಕೂಡ ಭಾರಿ ಚೆನ್ನಾಗಿ ಅಲಂಕಾರ ಮಾಡ್ತಾ ಇದ್ಲಂತೆ. ವಾದರಾಜರು ದಾಸರಂತಾರೆ, ಮಂಗಳಾಂಗಗೆ ಭಾಮೆ ಶೃಂಗರಿಸುವಳಂತೆ. ಮಂಗಳಾಂಗ, ನಮ್ಮ ಮಕ್ಕಳು ಚೆನ್ನಾಗಿರಲ್ಲ, ದಿನಕ್ಕೆ ಅರ್ಧ ಡಬ್ಬಿ ಜಾನ್ಸನ್ ಪೌಡ್ರು, ದಿನಕ್ಕೊಂದು 20 ಡೈಪರ್ರು, ದಿನಕ್ಕೆ 50 ಸರಿ ಬಟ್ಟೆ ಚೇಂಜ್ ಮಾಡೋದು, ನೀರು ಹುಯ್ಯೋದು. ಏನು ಮಾಡಿದ್ರು ಇನ್ನೊಬ್ಬರ ಕೈ ಕೊಟ್ಟಾಗಲೇ ಏನೋ ಆಗ್ತಾ ಇದ್ದೀರಿ ಅಂತ, ಹಾಗಾದ್ರೆ ಕೊಡ್ರಿ ಚೇಂಜ್ ಮಾಡಿಕೊಡ್ತೀವಿ ಅಂತ. ನಮ್ಮ ಮಕ್ಕಳ ಹಣೆ ಬರಲ್ಲ ಇಂಥದ್ದು. ಇವನು ಪರಮಸುಂದರ ಪರಮಾತ್ಮ. ಅವನ ತನ್ನ ದರ್ಶನ ಮಾಡಿದರೆ ಸಕಲ ಪಾಪಗಳನ್ನು ಕಳೆದು ಮನಸ್ಸಿಗೆ ಆನಂದ ಕೊಡುವ ಆ ಭಗವಂತ ಪ್ರತಿಯೊಬ್ಬರ ಮನೆಗಳಿಗೂ ಹೋಗ್ತಾ ಇದ್ದ. ಎಲ್ಲ ಬೆಣ್ಣೆಗಳನ್ನು ಕಳ್ಳತನ, ಅವನಿಗೆ ನವನೀತ ಕಳ್ಳತನ ಮಾಡ್ತಿದ್ದ. ನವನೀತ ಅಂದ್ರೇನು? ನವನೀತ, ಬೆಣ್ಣೆಗೆ ಅಭಿಮಾನಿ ವಾಯುದೇವರು. ನವಂ ನವಂ ನೀಯತೆ ಇತಿ ನವನೀತ. ಬೆಣ್ಣೆ ಅವನಿಗೆ ವಾಯುದೇವರಲ್ವ, ತುಂಬ ಪ್ರೀತಿ. ಅದನ್ನು ನನ್ನ ಹತ್ರ ಇಟ್ಕೋತೀನಿ. ನೀವು ವಾಯುದೇವರಿಗೆ ಮರ್ಯಾದೆ ಕೊಡಲ್ಲ. ಉಸಿರಾಡಿದರೆ ಒಂದು ದಿವಸಕ್ಕೆ 21,600 ಶ್ವಾಸಮಂತ್ರಗಳನ್ನು ವಾಯುದೇವರು ಮಾಡ್ತಾರೆ. ಅದು ಮಹಿಮೆ ನಿಮಗೆ ಗೊತ್ತಿಲ್ಲ. ಅದಕ್ಕೆ ನಾನೇ ತಿಂತೀನಿ ಇಂಥ ಬೆಣ್ಣೆಯನ್ನು ತಿಂತಿದ್ದಂತೆ ನಮ್ಮ ಕೃಷ್ಣ. ಅದಕ್ಕೆ ಒಬ್ಬಳು ಏನು ಮಾಡಿದ್ಲು, ಕೃಷ್ಣ ಇವತ್ತು ಬರ್ತಾನೆ, ಬಾಗಿಲು ಅರ್ಧ ಮುಚ್ಚಿ ಹಿಂದ್ಗಡೆ ನಿಂತ್ಕೊಂಡಿದ್ದ. ಬಂದು ಕೂಡಲೇ ಬಂಧನ ಮಾಡಿಬಿಡೋಣ, ಕಟ್ಟ ಹಾಕಿಬಿಡೋಣ. ಕೃಷ್ಣ ಬಂದು ಕೂಡಲೇ ಅವನಿಗೆ ಗೊತ್ತಿತ್ತು ಸರ್ವಾಂತರ್ಯಾಮಿ. ಮೆಲ್ಲಿಗೆ ಹೋಗಿ ಅಲ್ಲೇ ಹಿಂದ್ಗಡೆ ಬಗ್ಗೆ ನೋಡಿದ, ಬಾಗಿಲು ಹಿಂದ್ಗಡೆಗೆ. ಇಲ್ಲೇ ಬಂದು ನೋಡಿದ್ಯಾ ಬಾ ಅಂತ ಹಿಡಿದ್ಲು. ಕಟ್ಟಾಕ್ತೀನಿ ಅಂತ ಹಗ್ಗ ತೊಗೊಂಡ್ಲು. ಕೃಷ್ಣ ಕೇಳ್ತಾನೆ, ನನ್ನ ಕಟ್ಟಾಕಿದ್ರೆ ಲಾಭ ಏನು? ಹಿಂಗೆ ಬರೀ ಮಾತಾಡೋ ಮಕ್ಕಳಾದ್ರೆ ಮಹಾ ಡೇಂಜರ್. ಸುಮ್ಮನೆ ಇದ್ದರೆ ಏಟು ತಿಂದು ಮಕ್ಕಳನ್ನು ಸುಮ್ಮನೆ ಮಾಡಬೇಕು ಅಂದರೆ ತಾಯಂದ್ರಿಗೆ ದೊಡ್ಡ ಹಾಡು ಹೇಳ್ತಾರೆ, ಮಲಗಲ್ಲ. ಮಲಗದೇ ಇದ್ದರೆ ಕೊನೆಗೆ 2 ಏಟು ಕೊಡ್ತಾರೆ, ಹತ್ಕೊಂಡು ಏನು ಸುಮ್ಮನೆ ಮಲ್ಕೋತಾವು, ಏನೆಲ್ಲ ಮಾಡ್ತಾರೆ, ಕೊನೆಗೆ ಮಲಗಲ್ಲ ಮಕ್ಕಳು. ನೀನು ಕಟ್ಟಾಕ್ಬಿಡ್ತೀನಿ. ಬದ್ನಾಮ್ಯದ್ಯ ಭವಂತ ಮಂಗ ಕಿತವಮ್ಮ. ನೀ ಮಹಾ ಕಳ್ಳ ನೀನು. ಮೊಸರು ಬೆಣ್ಣೆ ಎಲ್ಲ ಕುಡಿತೀಯ ಅಲ್ವೋ? ಅಷ್ಟು ಮೊಸರು ಕುಡಿತೀಯ, ಅಷ್ಟು ಹಾಲು ಕುಡಿತೀಯ. ನಿನ್ನ ಹೊಟ್ಟೆಯಲ್ಲಿ ಕಿಮಸ್ಸೆ ಭೂತಾನಿ ವಸಂತಿ ಕುಕ್ಷೋ. ನಿನ್ನ ಹೊಟ್ಟೆಯಲ್ಲಿ ಏನಾದ್ರು ದೊಡ್ಡ ದೊಡ್ಡ ಪಿಶಾಚಿಗಳು ಭೂತಗಳಿದೆಯಾ? ತಾಯಿ ಯಶೋಧಾದೇವಿ ಇವನಿಗೆ ಮಂಗಳಾಂಗ ಅಂತ ಭಾರಿ ಅಲಂಕಾರ ಮಾಡ್ತಿದ್ಲಂತೆ. ಇವನಿಗೆ ಗಂಗಾಜನಕನಿಗೆ ಗಡಿಗೆ ನೀರೆರವಳಂತೆ. ಗಂಗಾಜನಕ ಇವನ ಪಾದದಲ್ಲಿ ಹುಟ್ಟಿದ ಗಂಗೆಯೇ ಸಕಲ ಲೋಕಗಳಿಗೆ ನೀರನ್ನು ತಂದವಳು ಗಂಗೆ. ಆ ಗಂಗೆಗೆ, ಗಂಗಾಜನಕನಿಗೆ ನೀರನ್ನು ಹಾಕ್ತಾಳಂತೆ. ನೀರನ್ನು ಹಾಕಬೇಕಾದ್ರೆ ಮಕ್ಕಳನ್ನು ತೊಡೆ ಮೇಲೆ ಮಲಗಿಸ್ಕೊಂಡು ಚೆನ್ನಾಗಿ ಎಣ್ಣೆ ಹಚ್ಚಿ, ಮೂಗು ದೊಣ್ಣಮೆಣಸಿನಕಾಯಿ ಇದ್ದಂಗಿದೆ, ಸಂಪಿಗೆ ಮೂಗು ಮಾಡ್ತೀವಿ ಅಂತ ಎಳೆದು ಪಾಪ ಆ ಮಗು ಪ್ರಾಣ ತೆಗಿತಾರೆ. ಅದು ಮ್ಯಾನುಫ್ಯಾಕ್ಚರಿಂಗ್ ಡಿಫೆಕ್ಟ್, ಅದು ಏನು ಮಾಡೋಕ್ಕಾಗಲ್ಲ. ಅದು ಹಂಗೆ ಬಂದ ಮೇಲೆ ಅದು ಹಾಗೇ ಇರುತ್ತೆ. ದೊಣ್ಣಮೆಣಸಿನಕಾಯಿ ಇದ್ದರೆ ದೊಣ್ಣಮೆಣಸಿನಕಾಯಿ, ಇಲ್ಲದೇ ಇದ್ದರೆ ಸಂಪಿಗೆ ಮೂಗಿದ್ದರೆ ಸಂಪಿಗೆ ಮೂಗು, ಅದನ್ನು ಎಳೆದು ಆನೆ ಕಿವಿ ಇದ್ದರೆ ಆನೆ ಕಿವಿ, ಅದು ಏನಿದೆಯೋ ಹಾಗೇ ಇರುತ್ತೆ. ಅದನ್ನು ಚೇಂಜ್ ಆದರೂ ಏನೋ ನಮ್ಮ ಭಾವನೆ, ಚಿಕ್ಕಿದ್ರೆ ಚೆನ್ನಾಗಾಗತ್ತೆ, ಎಳೆದ್ರೆ ಉದ್ದ. ಕುಳ್ಳೆಗಿರೋ ಮಗುನ ಎಳೆದ್ರೆ ಎಲ್ಲಿ ಉದ್ದ ಆಗಬೇಕು? ಸಾಧ್ಯ ಇಲ್ಲ. ಹಾಗಾಗಿ ಪರಮಾತ್ಮನ ಪಾದಗಳನ್ನು ತಿಕ್ಕುತ್ತಾಳಂತೆ ಯಶೋಧಾದೇವಿ. ತಿಕ್ಕುವಾಗ ಕೇಳ್ತಾಳಂತೆ, ಆಸತಿಯನು ಅರಸಿ ಈ ಕಾಲುಗಳು ನೋಯಿತೋ. ಸೀತಾದೇವಿನ ಹುಡುಕಿ ಕಾಲು ನೋಯ್ತಾ ಅಂದರೆ ಅನ್ನೋನಂತೀವಿ. 1 ವರ್ಷ ಪೂರ ಹುಡುಕಿದ ಸೀತಾದೇವಿಯನ್ನು, ಕಾಲು ನೋಯ್ತು. ಕಾಕು ನೃಪರನು ಕೊಂದು
ಕರಗಳು ಸೋತಿತೋ. ಪರಶುರಾಮ ಅವತಾರದಲ್ಲಿ 21 ಬಾರಿ ಭೂಮಂಡಲವನ್ನು ಸುತ್ತಿ ಎಲ್ಲ ದುಷ್ಟಕ್ಷತ್ರಿಯರನ್ನೆಲ್ಲ ಕೊಂದೆಲ್ಲ ಕೊಂದು ಕೈ ನೋಯ್ತಾ ಹಾಂ ಅನ್ನಬೇಕಂತೆ ಸ್ವಾಮಿ. ಹೀಗೆ ಮಂಗಳಾಂಗಗೆ ಭಾಮಿ ಶೃಂಗರಿಸುವಳಂತೆ, ಮಹಿಮ ನರಸಿಂಹನಿಗೆ ಗುಮ್ಮನ ತೋರುವಳಂತೆ. ಗಲಾಟೆ ಮಾಡಿದ್ರೆ ಏಯ್ ಗುಮ್ಮನ್ ತೋರ್ತೀನಿ. ಯಾರಮ್ಮ ಗುಮ್ಮ? ನರಸಿಂಹ. ಕೇಳಿದ ಯಾಕತ್ತೆ? ಅವಾಗೆಲ್ಲ ಎಂಟರ್ಟೈನ್ಮೆಂಟ್ ಇದೆ ರೀ. ಅವಾಗೆಲ್ಲ ಹೀಗೂ ಆಗತ್ತಾ ಬರ್ತಿರ್ಲಿಲ್ಲ 10 ಗಂಟೆಗೆ ಟಿ ವಿನಲ್ಲಿ. ಅದನ್ನು ನೋಡ್ಬಿಟ್ರೆ ಸಾಕು ಎಲ್ಲ ಮಕ್ಕಳು ಮಲ್ಕೊಂಡ್ಬಿಡ್ತಾರೆ. ಗಲಾಟೆ ಮಾಡಲ್ಲ, ಏನೋ ಒಂದು ತೋರಿಸ್ತಾರೆ. ಅವನು ಹೇಳೋದೇ ಶಬ್ದ ಕೇಳಿದ್ರೆ ಸಾಕು ಹೆದರಿಕೆ ಆಗಬೇಕು. ಹಾಗಾಗಿ ಪರಮಾತ್ಮನಿಗೆ ಹೇಳ್ತಿದ್ದಂತೆ, ನರಸಿಂಹನ ಕರೀತು ನೋಡು, ಕರಳು ಮಾಲೆ ಹಾಕ್ಕೊಂಡಿದ್ದಾನೆ, ಮೈಯೆಲ್ಲ ರಕ್ತ. ಅಮ್ಮ ಬೇಡ ಅಮ್ಮ, ಗುಮ್ಮನ ಕರೆಯದಿರೆ ಅಮ್ಮೆಯನುಂಡೇನು. ಅಮ್ಮ ಗುಮ್ಮನ ಕರಿಬೇಡ, ನಾನು ಊಟ ಮಾಡ್ತೀನಿ. ಅಮ್ಮ ಊಟ ಮಾಡಿದ್ರೆ ಏನು ಲಾಭ? ಅಣ್ಣನಂತೆ ನೀ ಎತ್ತರವಾಗ್ತಿ ಅಂತ. ಇವಳು ಊಟ ಮಾಡಿದ ಕೂಡಲೇ ಅಣ್ಣನ ಪಕ್ಕದಲ್ಲಿ ನಿಂತ್ಕೋತಿದ್ದಂತೆ. ಅಮ್ಮ ನಾನು ಎತ್ತರ ಆಗಿದ್ದೀನಿ ನೋಡು, ಈಗ ಕೂದಲು ನೋಡಿ ಇಷ್ಟುದ್ದಾಗಿದೆ ಅಂತೆಲ್ಲ ಮಾಡ್ತಾ ಇದ್ದಂತೆ ನಮ್ಮ ಕೃಷ್ಣ. ಹೀಗೆ ನಮ್ಮ ಸ್ವಾಮಿ ಅನೇಕ ಲೀಲೆಗಳನ್ನು ಅಲ್ಲಿ ಮಾಡ್ತಾ ಇದ್ದ ಭಗವಂತ ಅವನ್ನ ಕಟ್ಟೆ ಹಾಕಿಬಿಡ್ತೀನಿ ಇಂಥ ಒಬ್ಬ ಗೋಪಿಕಾಸ್ತ್ರೀ ಬಂದಿದ್ದಾಳೆ. ಬಂದಾಗ ಕೃಷ್ಣ ಸಿಕ್ಕಾಕೊಂಡ್ಬಿಟ್ಟ. ತಾನೆ ಕೇಳ್ತಾನೆ, ಯಾಕೆ ನನ್ನನ್ನು ಬಂಧನ ಮಾಡ್ತಿ? ನಿನ್ನನ್ನು ಬಂಧನ ಮಾಡಿದ್ರೆ ಹಾಲು ಮೊಸರು ಉಳಿಯುತ್ತೆ ಮಾರಾಯ. ಏನೋ 1 ಲೋಟ 2 ಲೋಟ ಮನೆಗೆ ಬಂದರೆ ಸರಿ. ಗಡಿಗೆ ಒಂದೊಂದು ಗಡಿಗೆ 20 ಲೀಟ್ರ್ ಇರ್ತಾವೆ, ಅಷ್ಟನ್ನು ಕುಡಿದು ಬಿಡ್ತೀಯಲ್ಲ. ನಿನ್ನ ಹೊಟ್ಟೆಯಲ್ಲಿ ಏನಾದ್ರು ಭೂತ ಪಿಶಾಚಿಗಳಿದೆಯಾ? ಒಪ್ಕೊಂಡಲ್ಲಿ ಹಾಲು ಮೊಸರು ಕುಡಿತೀಯಲ್ಲ, ಅದು ತಣ್ಣಗಿರುವುದಾದ್ರೂ ಕುಡಿತೀಯ? ಬಿಸಿ ಒಲೆ ಮೇಲಿರುವಂಥದ್ದನ್ನು ಕುಡಿತೀಯಲ್ಲ. ನಿನ್ನ ಬಾಯಲ್ಲಿ ಏನಾರು ಅಗ್ನಿ ಇದ್ದಾನಾ? ನಿನ್ನ ಬಾಯಲ್ಲಿ ಏನಾರು ಪಿಶಾಚಿಗಳಿದೆಯಾ? ನಿನ್ನ ಹೊಟ್ಟೆಯಲ್ಲಿದೆಯಾ? ಇದಕ್ಕೆಲ್ಲ ಉತ್ತರವನ್ನು ಕೊಡ್ತಾನೆ ಕೃಷ್ಣ ಮುಂದೆ. ಹೀಗೆ ಒಂದೊಂದನ್ನು ಹೇಳ್ತಾ ಬಂದು ಕೊನೆಗೆ ಕೃಷ್ಣ ನಿನ್ನ ಕಟ್ಟಾಕಿಬಿಡ್ತೀನಿ. ಕಟ್ಟಾಕೋದ್ರಿಂದ ಏನು ಲಾಭ? ಹಾಲು ಮೊಸರು ಉಳಿಯುತ್ತೆ. ದಡ್ಡಿ ನೀನು. ಹಾಲು ಮೊಸರಿಗೆ ನನಗೆಷ್ಟು ಹಾಲು ಮೊಸರು ಪ್ರಿಯವೋ, ಹಾಲು ಮೊಸರುಗಳಿಗೂ ನಾನಷ್ಟೇ ಪ್ರಿಯ ಅಂದ ಸ್ವಾಮಿ. ನನ್ನನ್ನು ನೀ ಕಟ್ಟಾಕಬಹುದು, ಆದರೆ ಹಾಲು ಮೊಸರು ನಾನಿದ್ದ ಕಡೆಗೆ ಬರುತ್ತೆ ಎಂದ. ಅವಳಿಗಿದೇನು ಅರ್ಥ ಆಗಲಿಲ್ಲ. ಇದು ಹೇಗೋ ಕೃಷ್ಣ ಅಂದರೆ, ಜಗನ್ನಾಥದಾಸರಂತಾರೆ, ಕ್ಷೀರಗತ ಭಗವದ್ರೂಪಗಳು 300 ಮೇಲೆ 54. ಕ್ಷೀರದಲ್ಲಿ 354 ರೂಪ ಭಗವಂತನಿದ್ದಿದೆ. ದೇವರಿಗೆ ನೈವೇದ್ಯ ಮಾಡುವಾಗ ಜಗನ್ನಾಥದಾಸರ ಹರಿಕಥಾಮೃತ ಸಾರ ಓದಿದರೆ, ಕಷ್ಟಪಟ್ಟು ಗಂಧ ತೆಗೆದು ಬರೀ ಗಂಧವನ್ನು ದೇವರ ಮನೆಯಲ್ಲಿ ಇಟ್ಟರಲ್ಲ, ಗಂಧ ಇಡುವಾಗ ಕೆಳಗಡೆ ತುಳಸಿ ಇಟ್ಟುಕೊಂಡು, ಅದು ಒರಿಜಿನಲ್ ಗಂಧ ಆಗಬೇಕು. ಮೈದಾ ಹಿಟ್ಟಿನ ಗಂಧ, ಟ್ಯಾಬ್ಲೆಟ್ ಗಂಧ ಆಗಬಾರ್ದು. ಅದೆಲ್ಲ ಮೈದಾ ಹಿಟ್ಟಿನ ಗಂಧವೇ. ಅದು ಯಾವುದು ಸಿಗುತ್ತಲ್ಲ ಅದು ಟ್ಯಾಬ್ಲೆಟ್ ಗಂಧ. ಅದು ಅಲ್ಲ, ತೆಗಿಬೇಕು ಗಂಧವನ್ನು ಚೆನ್ನಾಗಿ. 4,000 ರೂಪಾಯಿ ಕೊಟ್ಟು ಗಂಧ ಚಕ್ಕೆ, ಕೆಜಿಗೆ 4,000 5,000 ಕೆಜಿ ಗಂಧ ತಂದು ಅದನ್ನು ಒಳ್ಳೆ ಸಾಣಿಕಲ ಮೇಲೆ ತೆಗೆದು ಚೆನ್ನಾಗಿ ಕಷ್ಟಪಟ್ಟು ತೆಗೆದು ಗಂಧ ತೆಗೆದು ದೇವರಿಗಿಟ್ಟರೆ ಕೋಟಿ ಜನ್ಮದ ಪಾಪಗಳು ಹೋಗುತ್ತಂತು. ಕ್ಷೀರಾಭಿಷೇಕಕ್ಕೆ ಅನಂತ ಜನ್ಮದ ಪಾಪ, ಪಂಚಾಮೃತಕ್ಕೆ 200 ಜನ್ಮದ ಪಾಪಗಳೆಲ್ಲ ಪರಿಹಾರ ಆಗುತ್ತೆ. ಆ ಗಂಧವನ್ನಿಡುವಾಗ ಗಂಧದಲ್ಲಿರುವ ಭಗವದ್ರೂಪದ ಚಿಂತನೆ ಮಾಡಿ, ಸಾಲಿಗ್ರಾಮದಲ್ಲಿರುವ ಭಗವದ್ರೂಪದ ಚಿಂತನೆ ಮಾಡಿ, ಸಾಲಿಗ್ರಾಮದಲ್ಲಿ ಗಂಧದಲ್ಲಿ ನನ್ನಲ್ಲಿ ಅದೇ ಭಗವಂತ ಇದ್ದಾನೆನ್ನುವ ಚಿಂತನೆ ಮಾಡಿ ದೇವರಿಗೆ ಅರ್ಪಣೆ ಮಾಡಿದರೆ ಆಗ ಅದು ಲಾಭ. ಅದಕ್ಕಂದ ಕ್ಷೀರಗತ ಭಗವದ್, ಬರೀ ಹಾಲು ನೈವೇದ್ಯಕ್ಕೆ ಇಟ್ಟರಲ್ಲ, ಹಾಲಲ್ಲಿ ಭಗವದ್ರೂಪಗಳು 300 ಮೇಲೆ 54, 354 ರೂಪ ಭಗವಂತನದು. ಹೀಗೆ ಒಬ್ಬೊಬ್ಬರ ಮನೆಯಲ್ಲೂ ಪರಮಾತ್ಮ ಲೀಲೆಗಳನ್ನು ತೋರಿಸ್ತಾ ಇದ್ದಾನೆ. ಮಲಗುತ್ತಾ ಇಲ್ಲ ಕೃಷ್ಣ. ಲೀಲಾಶುಕದೇವ ಅಂತ ಒಬ್ಬ ಕವಿ, ವೀರಶೈವ ಕವಿ, ಲಿಂಗಾಯತರವನು. ಅವನಿಗೆ ಒಳ್ಳೆ ಸಾಹಿತ್ಯ ಇತ್ತು. ಸರಸ್ವತಿಯನ್ನು ಕಂಡವರ ಮುಂದೆ ಬಟ್ಟೆ ಬೆಚ್ಚಿಸಿ ನಿಲ್ಲಿಸಿಬಿಟ್ಟ. ಬೇಕಾದಂಗೆ ಅವ್ರನ್ನ ವರ್ಣನೆ ಮಾಡಿಬಿಟ್ಟ. ಕೊನೆಗೆ ಅವನಿಗೆ ಬೇಜಾರಾಯಿತು. ಕಂಡ ರಾಜರ ವರ್ಣನೆ ಮಾಡಿಬಿಟ್ಟೆ, ಒಂದು ಪ್ರಾಯಶ್ಚಿತ್ತ ಗ್ರಂಥ ಬರೀಬೇಕು ಅಂತ ಕೃಷ್ಣಕರ್ಣಾಮೃತ ಅಂತ ಒಂದು ಗ್ರಂಥವನ್ನು ಬರೀತಾರೆ. ಭಾಳ ಸುಂದರವಾದದ್ದು. ವಯಂ ಶೈವಾಹ ಅಂತ ಹೇಳ್ಕೊತಾನೆ. ನಾವು ಶೈವರು, ಆದರೆ ಕೃಷ್ಣನ ಕಥೆ ಕೇಳಿ ನಾನು ವೈಷ್ಣವನಾಗಿ ಕನ್ವರ್ಟ್ ಆಗಿದ್ದೀನಿ ಅಂತ ಹೇಳಿ ಕೃಷ್ಣನ ಕಥೆಗಳನ್ನು ಬರೀತಾನೆ ಬಹಳ ಸುಂದರವಾಗಿ. ಕೃಷ್ಣನನ್ನು ಮಲಗಿಸ್ತಾನೆ. ಯಶೋಧಾದೇವಿ ಮಲಗಿಸ್ತಾಳೆ. ಕೃಷ್ಣ ಮಲಗೋ, ಅಮ್ಮ ಹಾಡು ಮಾತ್ರ ಹೇಳಬೇಡ. ಅಧಿಕ ಮಾಸದ ಹಾಡು ಕೇಳಿ 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 ಅದೇ ರಿಪೀಟ್. ಹಳೆ ಗ್ರಾಮಾಫೋನ್ ಆಗಿ ಹೋಗಿದ್ದೀರಿ, ಅದೇ ಹಾಡೇ ಹೇಳ್ತೀರಿ. ಹೊಸ ಬಂಧನ ಗೋವಿಂದ ಪಾರಿಜಲಯ ಪತೆ ಇದು ಬಿಟ್ಟು ಬೇರೆ ಹಾಡೇ ಇಲ್ವಾ? ಬೇರೆ ಹಾಡು ಹೇಳೋದಿಲ್ಲ ನೀವು. ಹಾಡು ಹೇಳಬೇಡ, ಮತ್ತೇನು ಮಾಡಿ, ಕತೆ ಹೇಳು. ಆ ಶಿಖದೇವ ಅನ್ನೋನು ಹೇಳ್ತಾನೆ, ಕೃಷ್ಣನನ್ನು ಪಕ್ಕದಲ್ಲಿ ಮಲಗಿಸಿಕೊಂಡಂತೆ ಯಶೋಧಾದೇವಿ. ಅವನು ಅಲಗಾಟ ಮಾಡೋದು ಎಲ್ಲ ಗೊತ್ತಾಗಬೇಕು ಅಂತ ಅವನ ಮೈ ಮೇಲೆ ತಾನೊಂದು ಕೈ ಹಾಕ್ಕೊಂಡು, ಕೃಷ್ಣನ ಕೈಯನ್ನು ತನ್ನ ಮೈ ಮೇಲೆ ಹಾಕ್ಕೊಂಡು ಮಗ್ಗಲಾಗಿ ಕೃಷ್ಣನನ್ನು ತಬ್ಬಿಕೊಂಡು ಮಲ್ಕೊಂಡು ದೀಪ ಎಲ್ಲ ಆರಿಸಿ, ಕೃಷ್ಣ ಕತೆ ಹೇಳ್ತೀನಿ ನೀ ಹೂ ಅನ್ನಬೇಕು ಅಂತ. ಕೃಷ್ಣ ಆಯಿತು ಅಂದ. ಕೃಷ್ಣನಿಗೆ ಹೇಳ್ತಾಳೆ, ರಾಮೋ ನಾಮ ಬಭೂವ. ಕೃಷ್ಣ ರಾಮಾಯಣದ ಕತೆ ಹೇಳ್ತೀನಿ, ಮತ್ತು ಇನ್ನು ಕೃಷ್ಣನ ಕತೆ ಹೇಳಲಿಕ್ಕೆ ಇನ್ನು ಕೃಷ್ಣನ ಕತೆ ನಡೀತಾ ಇದೆ. ರಾಮಾಯಣದ ಕತೆ ಹೇಳಬೇಕು. ಹೇಳಿದಾಗ ನೀವು ಹೂ ಅನ್ನಬೇಕು. ಆಯಿತು.
ರಾಮೋ ನಾಮ ಬಭೂವ ಹುಂ ತದಬಲ ಸೀತೇತಿ ಹುಂ. ರಾಮ ಅಂತಿದ್ದ ದಶರಥ ಕೌಸಲ್ಯರ ಮಗ. ಆ ದಶರಥ ಕೌಸಲ್ಯರ ಮಗನಿಗೆ ಮಿಥಿಲಾಪಟ್ಟಣದ ಜನಕ ಮಹಾರಾಜನ ಮಗಳಾದ ಸೀತಾದೇವಿಯನ್ನು ತಂದು ಮದುವೆ ಮಾಡಿದ್ದಾರೆ. ಹ್ಞೂ ಅಂದ. ಕೇಕೈ ಮಾಡಿರ್ತಕ್ಕಂತಹ ಬಹಳ ಅನ್ಯಾಯದ ಕೆಲಸದಿಂದ ರಾಮ ಕಾಡಿಗೆ ಹೋಗಬೇಕಾಗಿ ಬಂತು. ಶ್ರೀರಾಮಚಂದ್ರ ಕಾಡಿಗೆ ಹೋದ. ಕಾಡಿಗೆ ಹೋದಾಗ ಶ್ರೇಷ್ಠವಾಗಿರ್ತಕ್ಕಂಥ ಗೋದಾವರಿ ನದಿ ತೀರದ ಪಂಚವಟಿಯಲ್ಲಿದ್ದಾಗ ತಾಮಾಹರದ್ರಾವಣ, ರಾವಣ ಸೀತೆಯನ್ನು ಅಪಹರಣ ಮಾಡಿಬಿಟ್ಟ. ಇಷ್ಟು ಹೇಳೋಷ್ಟೊತ್ತಿಗೆ ಕೃಷ್ಣ ಹ್ಞೂ ನಿಲ್ಲಿಸಿಬಿಟ್ಟು ಮಹಾರಾಯ ಮಲಗಿದ, ಗಂಡಾಂತರ ಕಳೀತಿ ಹೊತ್ತಿಗೆ ಮಲಗಿದ್ನಲ್ಲ ಅಂತ ಮೆಲ್ಲಗೆ ಕೃಷ್ಣನ ಕೈಯನ್ನು ತೆಗೆದು ಪಕ್ಕಕ್ಕಿಟ್ಟು ತಾನು ಮಗ್ಗಲಾಗಿ ಬಾಲಕಾಂಡ, ಅಯೋಧ್ಯಾಕಾಂಡ, ಅರಣ್ಯಕಾಂಡ 3 ಕಾಂಡಗಳು ಹೇಳಾಯಿತು. ಕೃಷ್ಣ ಮಲಗಿರಬೇಕು ಅಂತ ಆ ಅರಣ್ಯಕಾಂಡದಲ್ಲೂ 13 ವರ್ಷದ ವನವಾಸದ 13 ವರ್ಷ ಕಳೆದು ಇನ್ನೊಂದು ವರ್ಷ ಬಾಕಿ ಇದ್ದಾಗ ರಾವಣ ಕದ್ಕೊಂಡೋಗಿದ್ದ. ಹಬ್ಬ ಹೊಸ್ ಅಂತ ಮಲ್ಕೊಂಡು ಎದ್ಬಿಟ್ಟಾಯಿ ಕೃಷ್ಣ. ಸೌಮಿತ್ರೇ ಕ್ವಧನುರ್ಧನುರಿತಿ ಲಾ ಲಕ್ಷ್ಮಣ ಧನುಸ್ತೋಮರ. ರಾವಣನ ಕೊಂದುಬಿಡ್ತೀನಿ. ನಿದ್ದೆ ಬಂದಿಲ್ವೇನೋ ನಿಂಗೆ ಇಷ್ಟು ಕಥೆ ಹೇಳಿದ್ರೆ ಅಲ್ಲಮ್ಮ, ನೀ ಕಥೆ ಎಲ್ಲಿ ನಿಲ್ಲಿಸಬೇಕು? ಮಧ್ಯರಾತ್ರಿಯಲ್ಲಿ ನಿಜವಾದ ಗಂಡಸಿಗೆ ನಿನ್ನ ಹೆಂಡತಿನ ಕಳ್ಳ ಕತ್ಕೊಂಡೋಗಿದ್ದ ನಿದ್ದೆ ಮಾಡು ಅಂದರೆ ಯಾವ ಗಂಡಸ್ತಾನೆ ಮಲಗೋತಾನೆ? ನೀ ಕಥೆ ಎಲ್ಲಿ? ಹೆಂಡತಿನ ತಂದು ಪಕ್ಕದಲ್ಲಿ ಮಲಗಿಸ್ಬೇಕು ತಾನೆ. ನೀನು ರಾತ್ರಿ ಹೊತ್ತು ಅಂದರೆ ಅವನು ಕಲ್ಪನೆ ನೋಡ್ರಿ. ಇದೇ ಕೃಷ್ಣನೇ ರಾಮಕೃಷ್ಣರಿಗೆ ಭೇದವಿಲ್ಲ. ಕಥೆ ಎಲ್ಲಂದ್ರೆ ನಿಲ್ಲಿಸ್ಬಿಟ್ಲು ಯಶೋಧಾದೇವಿ. ಸೌಮಿತ್ರೇ ಕ್ವಧನುರ್ಧನುರಿತಿ ಅಲಾ ಲಕ್ಷ್ಮಣ ಧನುಸ್ ಕೊಡೋ, ರಾವಣನ ಕೊಂದು ಬಿಡ್ತೀನಿ. ಮಹಾರಾಯ ಗಂಟ್ಲು ಒಣಗಿ ಹೋಯ್ತಲ್ಲಪ್ಪ. ಬಾಲಕಾಂಡ, ಅಯೋಧ್ಯಾಕಾಂಡ, ಅರಣ್ಯಕಾಂಡ, ನನ್ನ ಬಾಯಿ ಒಣಗುತ್ತು, ನೀನು ಇನ್ನೂ ಕೊಲ್ತೀನಿ ಅಂತೀಯಲ್ಲ. ಹೌದಮ್ಮ, ಮಂಗಳ ಒಂದು ಸ್ಟೆಪ್ಪು ಮಾಡ್ಬೇಕು, ಯಾವ್ದಾರು ಒಂದು ಕಡೆಗೆ ಕರೆಕ್ಟ್ ಜಾಗಕ್ಕೆ ಮಾಡ್ಬೇಕು. ನಿಂಗೆ ಇಷ್ಟ ಬಂದ ಕಡೆಗೆ ಜೈ ಅಂದ್ಬಿಟ್ಟು ಊರಿಗೆ ಹೋಗ್ಬಿಟ್ರೆ ಹೀಗೆ. ಆ ಲೀಲಾಶುಕದೇವ ಅಂತಕ್ಕಂಥವ್ನು ಮತ್ತೊಂದು ಸುಂದರವಾದ ಹೇಳ್ತಾನೆ. ಕೃಷ್ಣನ ಕಥೆಗಳನ್ನು ಊರಲ್ಲಿ ಕೇಳಿ 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 ಎಲ್ಲರ ಮನೆಗಳಲ್ಲಿ, ಎಲ್ಲರ ಮನಸ್ಸಿನಲ್ಲಿ ತಮ್ಮ ಮನೆ ವ್ಯವಹಾರಗಳ ಬಗ್ಗೆ ನಾಳೆ ಏನು ಮಾಡಬೇಕು ಅಂತ ನಾವು ಮಲ್ಕೊಂಡ್ರೆ ಏನು ಮಾಡ್ತೀವಿ ಹೇಳ್ರಿ? ಹೆಂಗಸರು ಒಂದು ಕೆಲಸ, ನಾಳೆ ಬೆಳಗ್ಗೆ ಏನು ತಿಂಡಿ ಮಾಡಲಿ, ಲಾಸ್ಟ್ ಥಿಂಕಿಂಗ್. ನಾಳೆ ಬೆಳಗ್ಗೆ ಏನು ಮಾಡಲಿ, ನಿನ್ನೆ ಇದು ಮಾಡಿದ್ದೆ, ಮೊನ್ನೆ ಅದು ಮಾಡಿದ್ದೆ, ವಾರದಲ್ಲಿ ಇದಾಗಿ ಹೋಗಿದೆ, ನಾಳೆ ಮಾಡಿದ್ರೆ ಏನಂತಾರೋ ಅಂದ್ಕೊಂಡು ಹಾಗೇ ಮಲ್ಕೊಳ್ತೀವಿ. ನಾವೆಲ್ಲ ರಾತ್ರಿ ಎಲ್ಲ ಮಲ್ಕೋಬೇಕಾದ್ರೆ ನಾಳೆ ಏನು ಮಾಡಬೇಕು, ನಿಮ್ಮ ಟೈಮ್ ಟೇಬಲ್ ಏನು ಅಂತ. ಆದರೆ ಅಲ್ಲಿದ್ದವರಿಗೆಲ್ಲ ಬೇರೆ ಟೈಮ್ ಟೇಬಲ್ ಇಲ್ಲವೇ ಇಲ್ಲ. ಗೋಕುಲದಲ್ಲಿ ವೃಂದಾವನದಲ್ಲಿ ಇದ್ದವರಿಗೆಲ್ಲ ಒಂದೇ ಟೈಮ್ ಟೇಬಲು. ಕೃಷ್ಣನ ನಾಳೆ ಲೀಲಾ ಮಹಿಮೆಗಳನ್ನು ಏನು ನೋಡ್ತೀವಿ, ಏನು ಲೀಲೆಗಳನ್ನು ನೋಡಬಹುದು, ಕೃಷ್ಣಂದು ಏನು ವಿಚಿತ್ರ ಮಾಡ್ತಾನೆ ಕೃಷ್ಣ ಅಂತ. ಹಾಗಾಗಿ ಎಲ್ಲರೂ ಮಲಗಿದ್ದಾರೆ. ಮಲಗಿ ಬೆಳಗಾಗಿದ್ದು ಅವಳು ಹಾಲು ಮಾರೋಳು ಗೊಲ್ಲತಿ ತಲೆ ಮೇಲೆ ಹಾಲು ಮೊಸರು ಇಟ್ಕೊಂಡಿದ್ದಾಳೆ. ಪಕ್ಕದ ಊರಿಗೆ ಹೋಗಿ ಮಾರ್ಲಿಕ್ಕೆ ಹೋಗಿದ್ದಾಳೆ. ಹೋಗಿ ಅವಳು ಏನನ್ನಬೇಕು, ಹಾಲಮ್ಮ ಮೊಸರಮ್ಮ ಅಂತ ಕೂಗಬೇಕಲ್ಲ, ಕೂಗಲಿಲ್ಲ. ಗೋವಿಂದ ದಾಮೋದರ ಮಾಧವೇತಿ, ಗೋವಿಂದ ದಾಮೋದರ ಮಾಧವ ಅಂತ ಕೂಗುತ್ತಾ ಇದ್ದಾಳೆ. ಮನೆ ಯಜಮಾಂತಿ ಬಂದು ಪಾತ್ರೆ ಹಿಡ್ಕೊಂಡು, ಇದು ನಮ್ಮನೆ ಮೊಸರೋಳು ಶಬ್ದ ತಾನೆ, ಹಾಲಿನೋಳು ಶಬ್ದ. ಏನೇ ಹಾಲು ಮೊಸರು ತಂದಿಲ್ವೇನೆ? ಗೋವಿಂದ ದಾಮೋದರ ಮಾಧವೇತಿ, ಗೋವಿಂದ ದಾಮೋದರ ಮಾಧವ ಅಂತ ಇದ್ದಾಳೆ. ಏನೇ ಹೀಗೆಲ್ಲ ಆಡ್ತಾ ಇದ್ದಿ? ಅಮ್ಮ, ನಮ್ಮ ಕೃಷ್ಣನ ಮಹಿಮೆ ಏನು ಹೇಳಿಂತ ಹಾಲು ಮೊಸರು ಇಟ್ಕೊಂಡ್ಬಿಟ್ರು ಕೃಷ್ಣನ ಒಂದೊಂದೇ ಕಥೆಗಳನ್ನು ಹೇಳ್ತಾಳಂತೆ. ಪೂತನೀನ್ ಹೀಕೊಂದ, ಶಕಟಾಸುರನನ್ನು ಹಿಂಕೊಂದ, ತೃಣಾವರ್ತನನ್ನು ಹಿಂಕೊಂದ, ಕೇಶಿಯನ್ನು ಹಿಂಕೊಂದ, ಧೇನುಕಾಸುರನ್ನು ಹಿಂಕೊಂದ, ಕಾಳಿಂಗ ಮರ್ದನ ಮಾಡಿದ, ಏನೇ ಎಲ್ಲ ಹೇಳು ಅಂತ ಕೇಳಿದಾಗ ಪರಮಾತ್ಮನ ಅನೇಕ ಲೀಲೆಗಳನ್ನು ಹೇಳ್ತಾ ಅವಳು ಕೂತ್ಕೋಬೇಕಂತೆ. ಹೀಗೆ ಪರಮಾತ್ಮ ಗೋಕುಲದಲ್ಲಿ ಅನೇಕರಿಗೆ ಲೀಲಾಭಿಹಿ ಭಾವಗರ್ಭಾಭಿಹಿ ಜನಮ ಆನಂದ ಎನ್ಭವೋ, ಜನರಿಗೆ ಅತ್ಯಂತ ಆನಂದವನ್ನು ಕೊಡುತ್ತಾ ಪರಮಾತ್ಮ ಶ್ರೇಷ್ಠವಾದ ಅವನ ಕಥೆಗಳೇ. ಪರಮಾತ್ಮನ ಕಥೆಗಳು ಶ್ರವಣ ಮನಕಾನಂದವೀಯುವುದು. ಸಜ್ಜನರಿಗೆ ಮಾತ್ರ ಆನಂದ ಕೊಡುತ್ತೆ, ಎಲ್ಲರಿಗೂ ಆನಂದ ಕೊಡುತ್ತೆ ಅಂತಿಲ್ಲ. ಬಂದ ತಕ್ಷಣ ಕೇಳ್ತಾರೆ ಬಾಬುಗೆ, ಎప్పుడు అయిపోతుంది ರೇಪ ಎಲ್ಲುಂಡೆ? ಇನ್ನು ಕೆಲವರು 8 ಗಂಟೆಗೆ ಮುಗಿಸ್ತಾರೋ. ನಿಮ್ಮೂರಲ್ಲಿ ಹಾಗಿಲ್ಲ, ಬೆಂಗಳೂರಿನ ಹಾಗಿಲ್ಲ, ನಮ್ಮೂರ ಕಡೆಗಳೆಲ್ಲ ಮಂಗಳ ಯಾವತ್ತು ಅಂತ ಕೇಳ್ತಾರೆ. ಕರೆಯಕ್ಕೆ ಬಂದಿರ್ತಾರೆ. ಇನ್ನು ನಾಳೆ 20ನೇ ತಾರೀಕಿಂದ ಪ್ರಾರಂಭ ಭಾಗವತ ಬನ್ನಿ ಅಂತ. ಮಂಗಳ ಯಾವತ್ತು? ಯಾಕೆ ಅಂದರೆ ಮಂಗಳ ದಿವಸ ಬರ್ತಾರೆ ಅವರು. ಮಂಗಳ ದಿವಸನೂ ಬರ್ತಾರಿಲ್ಲ. ಎಷ್ಟು ಗಂಟೆಗೆ ಊಟಕ್ಕೆ ಹಾಕ್ತೀರಿ? ಊಟಕ್ಕೆ ಬಂದರೆ ಊಟದ ಪ್ರಸಾದವೂ ಆಯಿತು, ಮಂಗಳವೂ ಆಯಿತು, ಎರಡೂ ಆಯಿತು. ಬರೀ ದಿವಸ ಪ್ರವಚನಕ್ಕೆ ಬಂದರೆ ಅಯ್ಯಾ ಏನು ಪ್ರಯೋಜನ ಇಲ್ಲ ರೀ. ಪ್ರಾಣೇಶನ್ ಜೋಕ್ ಕೇಳಬೇಕ್ರಿ, ಆಚಾರಗಳ ಜೋಕ್ ಕೇಳಿದ್ರೆ ಏನು ಬಂತು? ಏನೋ ಪ್ರಯೋಜನ ಇಲ್ಲ. ಇನ್ಯಾರು ಬೀಚಿ ಜೋಕ್ ಕೇಳಬೇಕು, ಅದೊಂದು ಕೇಳಬೇಕು ಅಂತ ಜೋಕಿಗಾಗಿ ಪ್ರವಚನವಲ್ಲ. ಪರಮಾತ್ಮನ ಕಥೆಯಲ್ಲಿ ಮುಖ್ಯವಾಗಿ ನಮ್ಮ ಹೃದಯಕ್ಕೆ ಪರಮಾತ್ಮನ ಕಥೆಗಳು ಸಜ್ಜನರಿಗೆ ಆನಂದವನ್ನು ಕೊಡುತ್ತೆ, ಬೇರೊಬ್ಬರಿಗೆ ಕೊಡಲ್ಲ.
ತನ್ನ ಭಾವಗರ್ಭಿತವಾದ ಭಕ್ತಿಭರಿತವಾದ ತನ್ನ ಲೀಲೆಗಳಿಂದ ಭಗವಂತ ಅನೇಕ ಲೀಲೆಗಳನ್ನು ಮಾಡ್ತಾ ಇದ್ದಾನೆ. ಮತ್ತು ಏನೇನು ಲೀಲೆಗಳನ್ನು ಭಗವಂತ ಮಾಡಿದ ಎಂಬುದನ್ನು ನಾಳಿನ ದಿವಸ ಪುನಃ ಶ್ರವಣ ಮಾಡೋಣ. ಶ್ರೀ ಕೃಷ್ಣಾರ್ಪಣಮಸ್ತು. ಹರಿಯೇ ನಮಃ. ಕಾಯೇನ ವಾಚ ಮನಸೇಂದ್ರಿಯೇರ್ವ ಅಧ್ಯಾತ್ಮನ ಸ್ವಭಾವ ಪುರೋವಿದ್ಯ ಸಗಂಬರಸ್ಮೈ ನಾರಾಯಣಾಯ ಸಮರ್ಪಯಾಮಿ.